ಈ ತರ ಎಫೆಕ್ಟಿವ್ ಗವರ್ನೆನ್ಸ್ ಮತ್ತೆ ಕೆಲಸಗಳು ಈ ಜಾತಿ ಧರ್ಮದ ಪ್ರೊಪಗಂಡ ಮುಂದೆ ಚುನಾವಣೆ ನಿಲ್ಲುತ್ತಾ ಹೇಳಿ ಚುನಾವಣೆ ನಿಲ್ಲಬೇಕು ಜನ. It is against BJP. Against BJP, indirectly against me. ನಾನು ಅವ್ರನ್ನ ತಲೆ ಮೇಲೆ ಏನು ಹೊತ್ಕೊಂಡಿಲ್ಲ. ಎಲ್ಲ ಅವ್ರಿಗೆ ಕೊಟ್ಟ ದೊಡ್ಡ ದೊಡ್ಡ ಪೋಸ್ಟ್ ಏನಲ್ಲ, ಚಿಕ್ಕ ಡ್ರೈವರು, ಅಟೆಂಡರು ಇಷ್ಟೇ. ನಾನು ಮಾದಪ್ಪನಿಗೆ ಏನಾದರೂ ವಿರೋಧ ಮಾಡಿದರೆ ಸತ್ಯ ಹೊರಗೆ ಬರ್ತದಲ್ಲ. ಯಾವ ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ತುಂಬಾ ಜನರಿಗೆ KGB ಅವರು ಮುಂಗೋಪಿ ಅಂತ ಹೇಳೋ ಒಂದು ಇದಿದೆ ಗೊತ್ತಾ ನಿಮಗೆ? ಮತ್ತೆ ಈ ಎಸ್ಕಾರ್ಟು, ಆ ಶೋ, ಅದರಿಂದ ಏನು ಬೆನಿಫಿಟ್ ಏನು ಅಂತಿಲ್ಲಲ್ಲ, ಸರ್ಕಾರಕ್ಕೆ ಲಾಸ್ ಅಷ್ಟೇ. ಬಟ್ ಅಧಿಕಾರಿಗಳನ್ನ ಹೆಂಗಿಡ್ಬೇಕು ಕಂಟ್ರೋಲ್ ಇಟ್ಟಿದ್ದೆ, ನಾನು ಹೇಳಿದ್ದನ್ನ ಮಾಡ್ತಿದ್ದೆ. ಇದು ನನ್ನ ಉತ್ತರ ಅಲ್ಲ, ಇದಕ್ಕೆ ನಂದು ವಿರೋಧ ಇದೆ. ಅದು ಮಾಡಿದ್ರೆ ಇಲ್ಲಿ ಫುಟ್ಬಾಲ್ ಗ್ರೌಂಡ್ ಆಗುತ್ತೆ, ಯಾವನೋ ಕಾಕಾ ಪಾಕೋಗಳು ಇಲ್ಲಿ ಶ್ರೀಮಂತರಾಗ್ತಾರೆ. ಸೌಜನ್ಯಕ್ಕಾದ್ರು ನಿಮ್ಮ ನೆನೆಸ್ಕೊಂಡಿಲ್ಲ, ನಮ್ಮಿಬ್ರು ನೆನೆಸ್ಕೊಂಡು. ಜೈ ಹಿಂದ್, ವೆಲ್ಕಮ್ ಟು ಮೇಜರ್ ಕ್ವೆಶ್ಚನ್ ಸ್ಟುಡಿಯೋಸ್. ಈ ಬಾರಿ ನಮ್ಮ ಜೊತೆ 4 ಬಾರಿ ವಿರಾಜಪೇಟೆ ಶಾಸಕರಾದ ಮಾಜಿ ವಿಧಾನಸಭಾ ಸ್ಪೀಕರ್ ಆಗಿದ್ದ KG ಬೋಪಯ್ಯನವರು ಜೊತೆ ಇವತ್ತು ನಮ್ಮ ಸಂದರ್ಶನ ನಡೀಲಿಕ್ಕಿದೆ. ಸರ್ ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಮತ್ತೆ ಬೋಪಯ್ಯ ಸಾಹೇಬರು ಮಾತಾಡುವಾಗ ಮಧ್ಯೆ ಮಧ್ಯೆ ಅರೆ ಭಾಷೆ ಬಂದರೂ ಸಹಜ ಅದು, ಯಾಕಂದ್ರೆ ನಮ್ಮಿಬ್ಬರ ಮಾತೃಭಾಷೆ ಅರೆ ಭಾಷೆ. ಈಗ ನಾನು ಅವ್ರನ್ನ ಈಗ ಇಲ್ಲಿ ಬೋಪಯ್ಯ ಸಾಹೇಬ್ರಿಂದ ಕರೆಯೋದು, ಪರ್ಸ್ನಲಿ KGB ಅಂಕಲ್ ಅಂತ ಕರೆಯೋದು. ಮಧ್ಯ ಮಧ್ಯದ ಅರೆ ಭಾಷೆಗೆ ಮತ್ತು KGB ಅಂಕಲ್ಗೆ ಶಿಫ್ಟ್ ಆದರೆ ಕಷ್ಟ ಇದೆ. ತುಂಬ ಜನರಿಗೆ KGB ಅವರು ಮುಂಗೋಪಿ ಅಂತ ಹೇಳೋ ಒಂದು ಇದಿದೆ ಗೊತ್ತಾ ನಿಮಗೆ? ಗೊತ್ತಿದೆ. ಪತ್ರಕರ್ತರು ಮತ್ತು ನೀವು ಮೀಡಿಯಾ ಶೈ, ಅಷ್ಟು ಕೂರಿಸ್ಕೊಂಡು ಯಾರು ಏನು ಹೇಳೋರು ಕೇಳ್ಕೊಳ್ಳಲ್ಲ. ನೀವು ಅದು ಯಾವ TV ಚಾನಲಿಗೆ ಸರ್ ನೀವು ಇದನ್ನು ಸ್ವಲ್ಪ ಬೈದಿರೋದು? ನಿಮ್ಮ ಲಡ್ಕಾಸ್ TV ತೊಗೊಂಡೋಗ್ರಿ ಹೇಳಿ ಏನೋ ಒಂದು ಕ್ವಶನ್ ಕೇಳಿದಾಗ ನೆನಪಿದೆ ನಿಮಗೆ? ಹಿಂದೆ ಒಮ್ಮೆ ಏನೋ ಮಾಧ್ಯಮ ಮತ್ತು ನೀವು ಅಷ್ಟೊಂದು ಫ್ರೆಂಡ್ಲಿ ಫಸ್ಟಿಂದನೂ ಅಲ್ಲ. ಇಲ್ಲ, ಅವರು ನಾವು ಯಾವುದೋ ಇದರಲ್ಲಿ ಇರ್ತೇವೆ, ಅಧಿವೇಶನ ನಡೆಯುವಾಗ ನಮ್ಮ ಫೋಕಸ್ಸು ಹೆಂಗೆ ನಡೆಸೋದು, ಯಾರ್ಯಾರು ಏನೇನು ಮಾತಾಡ್ತಾರೆ, ನಾವು ಅದರ ಬಗ್ಗೆ ಚಿಂತೆ ಮಾಡ್ತಾ ಇರುವಾಗ ಇವರು ಮಧ್ಯೆ ಮಧ್ಯೆ ಬಂದು ಸಡನ್ ಬಂದು ಇಲ್ಲಿ ಮೈಕ್ ಇಟ್ಟು ನಿಮಗೆ ಏನು ಅನಿಸ್ತದೆ ಹೇಳಿದಾಗ ಅದಕ್ಕೆ ಹೇಳಿದ್ದೀನಿ. ಈಗ ನಿಮ್ಮನ್ನು ನೀವು ಯು ಆ್ಯಂಡ್ ಯಡಿಯೂರಪ್ಪ ಕ್ಲೋಸ್ ಅಂತ ಗೊತ್ತು, ಯಾವ ವಿಚಾರ ಗೊತ್ತಿಲ್ಲ. ಅವರು ಮುಂಗೋಪಿ, ನೀವು ಮುಂಗೋಪಿನ, ಇದೇನೋ ನಿಮ್ಮ ಹಳೆಯ ಸಂಬಂಧ ಇಲ್ಲಿಗೆ ಹೋಗುತ್ತೆ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಿಮ್ಮನ್ನು ಹೌ ಡಿಡ್ ಇಸ್ ಅವ್ರ ಮನಸ್ಸಲ್ಲಿ ನಿಮ್ಮನ್ನು ಸ್ಪೀಕರ್ ಮಾಡಬೇಕು ಅಂತ ಯಾಕೆ ಬಂತು? ನಾನು ಫಸ್ಟ್ ಟೈಮ್ MLA ಆದಾಗ ಆಗ ನಾವು ವಿರೋಧ ಪಕ್ಷ 20 ತಿಂಗಳು ವಿರೋಧ ಪಕ್ಷ ಆದಾಗ ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ ಅಸೆಂಬ್ಲಿಯಲ್ಲಿ ಮಾತಾಡೋದಿದೆಯಲ್ಲ, ಇದರಿಂದಾಗಿ ನಾನು ಮಾತಾಡುವ ದಾಟಿ ಪಾಯಿಂಟ್ಸ್ ಟು ಪಾಯಿಂಟ್ ನಾನು ಹೇಳುವಂಥದ್ದನ್ನು ಅದು ಎಪ್ರಿಷಿಯೇಟೆಡ್ ಬೈ ಬರೀ ಅಂದೆಲ್ಲ ನಮ್ಮ BJPಯ ಟಾಪ್ ಲೀಡರ್ಸ್ ಇನ್ಕ್ಲೂಡಿಂಗ್ ವೆಂಕಯ್ಯ ನಾಯ್ಡು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಯು ಸ್ಪೋಕನ್ ವೆಲ್. ಅಂದರೆ ಸಾಧಾರಣ ಅವ್ರು ಗಮನಿಸ್ತಾ ಇದ್ರು, ಆ ಟೈಮಲ್ಲಿ ಗಮನಿಸ್ತಾ ಇದ್ರು. ನಾನು ಏನೇ ಮಾತಾಡಿದ್ರು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಿದ್ರಿ. ನಮ್ಮ ಕೊಲೀಗ್ಸು ಅಥವಾ ಬೇರೆ MLAಗಳು ಚೆನ್ನಾಗಿ ಮಾತಾಡಿದ್ರು. ನೀವು ಹಿಂದಿನ ಬೆಂಚಲ್ಲಿದ್ರಿ ಫಸ್ಟ್ ಟೈಮ್? ಬೆಂಚಲ್ಲಿ ತಾನೇ ಆಗ ಆದರೂ ಮಾತಾಡ್ತಿದ್ದೆ, ಅವಕಾಶ ತಗೊಂಡು ಮಾತಾಡ್ತೀನಿ. ಮತ್ತು ಬಿಲ್ಸ್ಗಳು ಬಂದಾಗ ಸುಮ್ಮನೆ ಒಂದು ಬಿಲ್ಗಳಿಗೆ ಬೇಕು ಅಂತ ಅಲ್ಲಿ ಆ ಭಾಗದಲ್ಲಿ ಘಟಾನುಘಟಿಗಳು ಇದ್ದರು ಅಪೋಸಿಷನಲ್ಲಿ. ರಮೇಶ್ ಕುಮಾರ್, ಮಾಧುಸ್ವಾಮಿ ಆಗ ಅಲ್ಲಿದ್ರು, ಮಾತಿನವಲ್ಲ, ಅದು ಯಾರೋ ಒಬ್ಬರು ಕಮ್ಯುನಿಸ್ಟ್, ನನಗೆ ಹೆಸರು ಮರ್ತೋಯ್ತು. ಅವರು ಏನು ಒಟ್ಟಿಗೆ ಎದ್ದು ನಿಂತ್ಕೊಂಡು ಬಿಲ್ ಪಾಸ್ ಆಗಲಿಕ್ಕೆ ನಾನು ಆಗ ಬಿಟ್ಕೊಟ್ಟಿಲ್ಲ. ನಾನು ನಿಮಗೆ ಅವ್ರ ಥರ ನಾಟಕೀಯವಾಗಿ ಮಾತಾಡೋಕ್ಕೆ ಬರ್ತಿದ್ರು, ವಿಷಯದ ಬಗ್ಗೆ ಗ್ರಿಪ್ ಇತ್ತು, ಅವ್ರ ಬಾಯಿ ಮುಚ್ಚಿಸ್ಬಿಡ್ತಿದ್ದೆ. ಇದರಲ್ಲಿ ಖಂಡಿತ ಗೊತ್ತಾಗಿತ್ತು. ಹಾಗೆ ಇದು ಮಾಡಿದ್ರು. ಮತ್ತು ನಾನು ಲಾ ಗ್ರ್ಯಾಜುಯೇಟ್ ಅನ್ನೋ ಇದಕ್ಕೆ ಲಾಯರಾಗಿ 23-24 ವರ್ಷ ಸರ್ವೀಸ್ ಮಾಡಿದ್ದೀನಿ. ಆ ಹಿನ್ನೆಲೆ ಒಳಗೆ ಮಾಡಿದ್ರು. ಮತ್ತು ನನಗೆ ಸಂಘದ ಮೇಲ್ಭಾಗದ ಎಲ್ಲರ ಹತ್ರ ಸಂಪರ್ಕ ಇತ್ತು. ಅವರು ಆಗ ಹೇಗೆ ಸಂಪರ್ಕ? ನಿಮ್ಮ ABVP ದಿನದಿಂದ ABVPಯಿಂದ ಮತ್ತು ಸಣ್ಣದರಿಂದ ABVPಯಲ್ಲೇ ಜಾಸ್ತಿ ಸಂಪರ್ಕ ಬಂದಿತ್ತು. ಸೊ ಆ ಕೈಂಡ್ ಆಫ್ ಬ್ಯಾಕಿಂಗ್ ಇತ್ತು. ಬೋಪಯ್ಯ ಸರ್, ಈಗ ವಿಷಯ ಮತ್ತೊಂದು ಕಡೆ ಹೋಗುತ್ತೆ. 2018 ಇದೇ ಸಂಘದವರು ಟಿಕೆಟ್ ನಿಮಗೆ ಕೊಡಬೇಕು ಅಂತ ಇತ್ತಂತೆ, ಬಟ್ ನೀವು ಹೋಗಿ ಕೇಳೋ ತನಕ ಕೊಟ್ಟಿಲ್ಲ ಅಂತೆ. ಅಂದರೆ ನಿಮ್ಮ ಟಿಕೆಟನ್ನು ತಡೆ ಹಿಡಿದು ನಿಮ್ಮನ್ನೊಂದು
ಸಣ್ಣ ಮಟ್ಟಿಗೆ ಆಟ ಆಡಿಸೋ ಒಂದು ಇದಾಯ್ತು, ಅಂದರೆ ನಿಮಗೆ ಕೊಡೋದು ಬಟ್ ಕೊಡಲ್ಲ ಹೇಳಿ. ಅದು 18 ಲೇಟ್ ಆಯಿತು ಟಿಕೆಟ್ಸ್ ಬರೋಕ್ಕೆ, ಗೊತ್ತಿದೆ. ಲೇಟ್ ಆಯ್ತು. ಅದು ಹೇಳಿ, ಅದರ ಹಿನ್ನೆಲೆ ಕತೆ ಹೇಳಿ ನನಗೆ. ಅದರ ಹಿನ್ನೆಲೆ ಅಂತ ಏನು ಹೇಳಕ್ಕೆ ಬರೋದಿಲ್ಲ. ಈಗ BJP ಅಂತ ಹೇಳಿದ್ರೆ ಎಲ್ಲವರು ಒಳ್ಳೆಯವರು ಎಲ್ಲವರು ಕೆಟ್ಟವರು ಅಂತ ಇಲ್ಲ. ಕೆಲವರ ಪರ್ಸೆಪ್ಷನ್ ಬೇರೆ 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 ಇರ್ತದೆ. ಈ ಹಿನ್ನೆಲೆ ಒಳಗೆ ಒಂದು ಏನಿತ್ತಂದರೆ, ನನ್ನ ಒಂದು ಅಭ್ಯಾಸ ಇದೆ, ನನಗೆ ಸರಿ ಕಂಡ್ರೆ ಮಾತ್ರ ಮಾಡೋದು. ಕಾನೂನು ದೃಷ್ಟಿಯಲ್ಲಿ ಸರಿ ಕಂಡ್ರೆ ಮಾತ್ರ ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೀನಿ. ಇನ್ನೊಂದು ಮಾಡ್ತೀನಿ. ಯಾರೋ ಒಬ್ರು ನಾನು ಭಾಳ ಸೀನಿಯರ್ ಇದನ್ನು ಮಾಡಿ ಅಂತ ಹೇಳಿದ್ರೆ ನೀವು ಮಾಡಿಲ್ಲ ನಾನು ಮಾಡಿಲ್ಲ ನೀವು ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೇಳ್ದ ಮಾತು ಕೇಳೋದಿಲ್ಲಲ್ಲ, ಆಟ ಆಡಿಸಿದ್ದಾರೆ ಅಷ್ಟೇ. ಆಗಲೂ ಹೇಳಿದ್ದೆ, ನನಗೆ ಕೊಡೋದಿದ್ರೆ ಬೇಡ, ನಾನು ಕೇಳೋಕ್ಕಂತೂ ಹೋಗಲ್ಲ ಅಂತ ಹೇಳಿದ್ದೆ. ಬಟ್ ಅನಿವಾರ್ಯವಾಗಿ ನಿಮಗೆ ಕೊಡೋ ಥರ ವಾತಾವರಣ ನಿರ್ಮಾಣ ಆಯಿತು 18 ಕೂಡ. ಹೌದು, ನನಗೇನಂತೆ ಈಗ ನಾನು ನೇರವಾಗಿ ಹೇಳಿದ್ದೆ, ನಂದು ಎಲ್ಲ ಕಿತ್ಕೋಬೋದು, ಅದನ್ನ ನಮ್ಮ ಅಪ್ಪನ ದುಡ್ಡಿಂದ ಕಷ್ಟಪಟ್ಟು ಮಾಡಿದ ಕರಿ ಕೋಟ್ ಹಾಕಿದ್ದೀನಲ್ಲ, ಕಿತ್ಕೊಳ್ಳೋಕೆ ಯಾರಿಂದ ಆಗಲ್ಲಲ್ಲ. ಆ ಸಣ್ಣ ಮಟ್ಟದ ಈಗ ನಾನು ಈಗ ಓಪನ್ ಆಗಿ ಹೇಳೋದು ಬೋಪಣ್ಣ, ಈ BJPಯಲ್ಲಿ ಹೈರಾರ್ಕಿ ಈ ಸಂಘದವರಿಗೆ ತುಂಬ ಈ ಬಗ್ಗೋದು, ಜಿ ಹಜೂರು, ನಾವು ಹಿಂದಿ ಆ ಕಲ್ಚರು ನಿಮಗಿಲ್ಲ. ಅಂದರೆ ಅದು ಕೊಡಗಿನ ಒಂದು ಶೈಲಿ ಇರ್ಬೋದು. ಕೊಡಗಿನವ್ರು ಮಾತೇ ರಫ್ ಅನ್ಸುತ್ತೆ ನಿಮಗೆ ಅಲ್ಲಿ? ಈಗ ಬೇರೆಯವ್ರಿಗೆ ಬೆಂಗಳೂರಲ್ಲಿ ನಾವು ರಫ್ ಆಗಿ ಮಾತಾಡ್ತೀವಿ ಹೇಳಿ ಅಂತ ಅದಿರ್ಬೋದು. ನಾನು ಅದ್ರ ಬಗ್ಗೆ ಎಲ್ಲ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಬೋಪ ಸಾಹೇಬ್ರ, ನಿಮ್ಮ ಬ್ರ್ಯಾಂಡ್ ಆಫ್ ಪೊಲಿಟಿಕ್ಸನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಕೆಲವರು ಒಂದು 4 ಜನ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋದು ಅಥವಾ ಗುಟ್ಟು ಬಿಟ್ಕೊಡೋದು. ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅಂತ ನನಗೆ ಇವತ್ತುವರೆಗೆ ನಾನು ಹೇಳ್ತೀನಿ, ಕುಂತಿ ಆಂಡಿಗೆ ಕೂಡ ಗೊತ್ತಾಗಲ್ಲ ಹೇಳಿ, KG ಬ್ಯಾಂಕಲ್ಲಿ ಏನು ಥಿಂಕ್ ಮಾಡ್ತಾರೆ ಹೇಳಿ. ನೀವಂತರ ಪೊಲಿಟಿಕ್ಸಲ್ಲಿ ಒಬ್ಬರೇ ಕೂತು ಒಬ್ಬರೇ ಯೋಚನೆ ಮಾಡಿ ಈ ಚೆಸ್ಸಲ್ಲಿ ಇದ್ದಿದೆಯಲ್ಲ, ಒಬ್ಬರೇ ಮೂವ್ ಮಾಡೋದು. ಇದು ಹೇಗಿದೆ? ಇದು ಯಡಿಯೂರಪ್ಪನವ್ರು ಹಿಂಗೇನಾ ಅಲ್ಲ ನೀವು? ಇದು ಅವರು ಹಾಗೇನೆ, ನನಗೆ ಅದು ಗಾಡ್ ಗಿಫ್ಟ್ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲಿ ಇಲ್ಲಿ ಹೇಳಿ ವಿಷಯ ಲೀಕ್ ಮಾಡೋದಿಲ್ಲ. ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಹಾಗೆ ಇಲ್ಲದೆ ಹೋದರೆ ನಾವು ಔಟ್ ಆಫ್ ದಿ ವೇ ಹೋಗಬೇಕಾಗುತ್ತೆ. ನಮ್ಮ ಕೈ ಬಾಯಿ ಎಲ್ಲ ಹೊಲ್ಸು ಮಾಡ್ಕೊಳ್ಬೇಕಾಗುತ್ತೆ. ನಾನು ಅದಕ್ಕೆ ರೆಡಿ ಇರಲಿಲ್ಲ ಅಷ್ಟೇ. ಬೋಪ ಸಾಹೇಬ್ರೆ, ರಾಜಕಾರಣಿ ಗೆದ್ದಾಗ ಯೋಚನೆ ಮಾಡದೇ ಇರ್ಬೋದು, ಎಲ್ಲಿ ಓಟ್ ಬಂತು, ಏನು ಕತೆ, ಯಾರು ಗೆಲ್ಸಿದ್ರು ಹೇಳಿ. ಸೋಲಿಗೆ ಯಾರು ಕಾರಣ ಬೋಪಣ್ಣ? ಸೋತ್ರಲ್ಲ ಈ ಬಾರಿ, ಈ ಸೋಲಿಗೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾರೋ ಇವ್ರ ಕಾರಣನ, ಈ ಘಟನೆ ಕಾರಣ ಅಂತ ಯಾರು ಅನಿಸ್ತಾ? ವಿಮರ್ಶೆ ಅವರವರ ಚಾಯ್ಸ್ ಪ್ರಕಾರ ಮಾಡ್ಬೋದು. ಆದರೆ ನಾನು ಸೋಲಿಗೆ ನಮ್ಮ ಕಾರ್ಯಕರ್ತರ ಮೇಲೆ ಎಲ್ಲ ಆಪಾದನೆ ಮಾಡುವ ಸಣ್ಣತನಕ್ಕೆ ನಾನು ಹೋಗೋದಿಲ್ಲ. ಒಂದೇ, ಅವರವರ ಆತ್ಮವಿಮರ್ಶನ ಮಾಡಿಕೊಳ್ಳಿ ಅಷ್ಟೇ. ಆದರೆ ಕೆಳಗಿನ ನಾಯಕರ ಮೇಲೆ ಏನೋ ಒಂದು, ಯಾರ ಮೇಲೆಯೂ ನಾನು ಏನೂ ಹೇಳೋದಿಲ್ಲ. ಎಲ್ಲರಿಗೂ ಗೊತ್ತಿರೋದೆ, ಇಡೀ ಅದು ಜಗಜ್ಜಾಹಿತ ಆಗಿದೆ. ಜಾತಿ ಆಧಾರದಲ್ಲಿ ಇನ್ನೊಂದು ಇದೆಲ್ಲವೂ ಆಗಿದೆ. ಆದರೂ ಇದರ ಮಧ್ಯ ಕಳೆದ ಬಾರಿಗಿಂತ 10,000 ಚಿಲ್ಲರೆ ಒಟ್ಟು ಜಾಸ್ತಿ ಬಂದಿದೆ. ಒಂದು ಏನಂದರೆ, ಒಂದು ಸ್ವಲ್ಪ ನಮ್ಮ ಸರ್ಕಾರದ ಬಗ್ಗೆ ಒಂದು ಆ್ಯಂಟಿ ಎನ್ಕಂಬರೆನ್ಸ್ ಇತ್ತು. ಹಾಗಾಗಿ ಅದು ಸಾಮಾನ್ಯ ಇದ್ದೇ ಇರ್ತದೆ. ನಿಮಗೆ 40% ಅದು CM ಏನೇನೋ ಇಲ್ಲ ಸಲ್ಲದ ಅಪಪ್ರಚಾರ, ಆ ಒಳ ಮೀಸಲಾತಿ ಅಂತ ಒಂದು ತಂದರು, ಅದು ಅಗತ್ಯ ಇರಲಿಲ್ಲ. ಈ ಆ್ಯಂಟಿ ಎನ್ಕಂಬರೆನ್ಸರ ಮಧ್ಯೆಯೂ ಕೂಡ ಅಷ್ಟಾಯಿತು. ಇನ್ನೊಂದು ಭಾಳ ಮುಖ್ಯವಾಗಿ BJP ಅಂದರೆ, ನಾವು ಎಷ್ಟೋ ಕೆಲಸ ಮಾಡಿಕೊಡ್ತೀವಿ ಸೋಕಾಲ್ಡ್ ಅಲ್ಪಸಂಖ್ಯಾತರಿಗೆ, ಅವರಷ್ಟು ಬೆನಿಫಿಷರೀಸು ಇನ್ನು ಯಾರಿಲ್ಲ. ಯಡಿಯೂರಪ್ಪ ಮೊದಲ ಬಾರಿಗೆ ಅವರ ಎಂಥ ಶಾದಿ ಮಾಲ್ ಅದಕ್ಕೆ ಎಲ್ಲ 4.25 ಕೋಟಿ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ. ಆ ಕರ್ಟಸಿ ಇಲ್ಲದೆ ಅವರು ಈ ಬಾರಿ ನಾನು ನೋಡಿದ್ದೀನಿ, ಮಾಮೂಲು ಓಟಿಗೆ ಬರೋದೇ ಕಮ್ಮಿ 60-65%. ಈ ಸಲ 100%, ಒಬ್ಬರು ಆಬ್ಸೆಂಟ್ ಇಲ್ಲ. ಅದು ನಿಮಗೆ ಎಗೇನ್ಸ್ಟ್ ಆಗಿ ಬಂದಿದ್ದ ಅಲ್ಲ ಪೊನ್ನಣ್ಣ ಅವರಿಗೆ ಫೇವರ್ ಆಗಬೇಕು ಅಂತ ಬಂದಿರೋದು? ಅದು BJP ಎಗೇನ್ಸ್ಟ್, ವೋಟ್ ಎಗೇನ್ಸ್ಟ್ BJP, ವೋಟ್ ಎಗೇನ್ಸ್ಟ್ BJP. ವೈಯಕ್ತಿಕವಾಗಿ ನನ್ನ ಮೇಲೆ ಯಾರಿಗೂ ಇಲ್ಲ. ಇವತ್ತು ಹೇಳ್ತಾರೆ ನಿಮ್ಮ ಮೇಲೆ ಏನು ಇಲ್ಲ ಅಂತ ಹೇಳುವಂಥ. ಇಟ್ ವಾಸ್ ನಾಟ್ ಎಗೇನ್ಸ್ಟ್ KG ಬೋಪಯ್ಯ. ನೋ, ಇಟ್ ಈಸ್ ಎಗೇನ್ಸ್ಟ್ BJP, ಇಂಡೈರೆಕ್ಟ್ಲಿ ಎಗೇನ್ಸ್ಟ್ ಮೀ ಅಷ್ಟೇ. ಮತ್ತು ನಾನು ಅವ್ರನ್ನ ತಲೆ ಮೇಲೆ ಏನು ಹೊತ್ಕೊಂಡಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲರನ್ನು ಸಮಾನ ನೋಡಬೇಕು. ಬಹುಶಃ ಈ ಅಲ್ಪಸಂಖ್ಯಾತರು ಮುಸಲ್ಮಾನರು ಇರುವಲ್ಲಿ
ಮೂಲಭೂತ ಸೌಕರ್ಯನೇ ಇರಲಿಲ್ಲ ಅಲ್ಲಿ, ಕುಡಿಯೋ ನೀರು ಇರಲಿಲ್ಲ, ಮಾಡೋಂಥ ರಸ್ತೆನೇ ಇರಲಿಲ್ಲ. ದೊಡ್ಡ ಅವರ ಭಾರಿ ಪವಿತ್ರ ಕ್ಷೇತ್ರ ಅಲ್ಲ, ಹೇಗಿತ್ತು ಅಲ್ಲಿಗೆ ಹೋಗ್ಲಿ? ನೀವು ಅಲ್ಲೇನು ಪಾರ್ಶಿಯಾಲಿಟಿ ಮಾಡಿಲ್ಲ? ಏನು ಮಾಡಿಲ್ಲ, ಕೋಟಿಗಟ್ಟಲೆ ಹಾಕಿ ಮಾಡಿಸ್ಕೊಟ್ಟು. ಅವ್ರು ಇವತ್ತು ಹೇಳ್ತಾರೆ ವೋಟ್ ಹಾಕಲ್ಲ ಅಷ್ಟೇ. ಓಟ್ ಯಾವ ಕಾರಣಕ್ಕೂ ಹಾಕಲ್ಲ. ಹಾಕಿಲ್ಲ ಅಂತ ನಂಗೆ ಬೇಸರನೂ ಇಲ್ಲ. ನೀವು ಯಾಕೆ ಪ್ರತಿ ಬಾರಿ ಚುನಾವಣೆಗೆ ಹೋದಾಗ 30 ಸಾವಿರ ಮೈನಸ್ ಮಾಡ್ಕೊಂಡೇ ಹೋಗ್ತಿದ್ರಾ? ಎಲ್ಲಿ ಈಗ 45 ಈ ಬಾರಿ 47 ಅಷ್ಟು ನೀವು ಮೈನಸ್ ಮಾಡಿ ಸೊನ್ನೆಯಿಂದ ಶುರು ಮಾಡೋದು? ಝೀರೋದಿಂದ. ಅದು ಗೊತ್ತಿತ್ತು ನಮಗೆ, ಅವರು ಏನಾದರೂ ಕೊಡಲ್ಲ, ಯಾವ ಕಾರಣಕ್ಕೂ ಕೊಡಲ್ಲ ಅಂತ. ಒಂದು ಇಲೆಕ್ಷನಲ್ಲಿ ಏನೋ ಕೊಟ್ಟಿದ್ದಾರೆ. ಒಂದು ಕಾರಣಗಳು ಅಲ್ಲಿ ಒಂದು ಸ್ಕೂಲು ಮತ್ತು ಸ್ವಲ್ಪ ಆ ಅಭಿವೃದ್ಧಿ ಕುಡಿಯೋ ನೀರು ಆಯಿತು. ಯಾಕೆ ಕೊಟ್ಟರು ಏನು ಕೊಟ್ಟರು ಗೊತ್ತಿಲ್ಲ. ಅಂತ ಒಂದು 300-400 ಓಟ್ ಬಂದಿದೆ. ಈ ಕೊಡಗಿನಿಂದ ಬಂದ ರಾಜಕಾರಣಿಗಳು ಇಲ್ಲಿ ಈ ವಿಷಯ ನನ್ನ ಡಿ ವಿ ಅವರನ್ನು ಕೇಳಿದೆ. ಮಾತು ಖಡಕ್ಕು, ಒಂಥರ ಕಡ್ಡಿ ತುಂಡು ಮಾಡಿದಾಗ ಮಾತಾಡೋದು. ಅದು ಕೊಡವಾಸಿ ಇರ್ಬೋದು ಅಥವಾ ಕೊಡಗಿನ ಗೌಡ್ರೆ ಇರ್ಬೋದು. ಈ ಸಂಪಾಜೆ ಗೇಟ್ ಕ್ರಾಸ್ ಆದಾಗೆ ಸ್ವಲ್ಪ ನಯ ವಿನಯ ಜಾಸ್ತಿ ಇರ್ತದೆ. ನಮಗೆ ಅದು ಅಭ್ಯಾಸ ಇಲ್ಲ. ಏನು ಸುಮ್ಮನೆ ಸುಳ್ಳು ಭರವಸೆ ಕೊಡೋದು, ಆಮೇಲೆ ಯಾರನ್ನೋ ಸಮಾಧಾನ ಮಾಡೋಕ್ಕೆ ಏನೋ ಹೇಳೋದು, ಆಮೇಲೆ ಅದು ಆಗದಿದ್ದರೆ ಬಾಯಿಗೆ ಬಂದಾಗೆ ಬೈತಾರೆ. ಅದು ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಇದ್ದದನ್ನು ಇದ್ದ ಹಾಗೆ ಹೇಳೋದು. ತುಂಬ ಕತೆ ಇದೆ. ಈಗ ನೀವು ಯಾರು ಒಂದು PUC ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ತೊಗೊಬಂದ್ರೆ ಹಿಂಗಿಟ್ರೆ ಇಷ್ಟು ಕಡೆ ಮಾರ್ಕ್ಸ್ಗೆ ಕೆಲಸ ಸಿಕ್ಕಲ್ಲ ಅಂತ ವಾಪಸ್ ತುಂಬ ಜನ ಕಳಿಸಿದ್ದೀರಾ? ಅಂದರೆ ಇಷ್ಟು ಕಡಿಮೆ ಮಾರ್ಕಿಗೆ ಕೆಲಸ ಸಿಗೋದು ಅಂದರೆ ಅದನ್ನೇನು ಪಾಲಿಷ್ ಮಾಡಿ ಏನು ಹೇಳಲ್ಲ ಅಲ್ಲ. ಅವರಿಗೆ ನೇರವಾಗಿ ಹೇಳೋ ಇದು ಏನಂದರೆ, ಈ ಪೋಸ್ಟ್ಗೆ ಇಷ್ಟು ಇದು ಡಿಗ್ರಿ ಆದವರು, MA ಆದವರು ಎಲ್ಲ ಬರ್ತಾರೆ. ಆದರೆ ಸರ್ಕಾರದ ನಿಯಮ ಪ್ರಕಾರ ಒಂದಿಷ್ಟು ಮೆರಿಟ್ ಬೇಕೇ ಬೇಕು. ಮೆರಿಟ್ ಇಲ್ಲದೆ ನಾವು ಕೆಲಸ ಕೊಟ್ಟರೆ ಯಾವುದೋ ಮುಲಾಜಿಗೆ ಆಮೇಲೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಉಗಿತಾರೆ. ಯಾಕೆ ಉಗಿಸ್ಕೊಳ್ಬೇಕು? ನಾವು ಆ ಪೋಸ್ಟಲ್ಲಿ ಇರುವಾಗ ಕೋರ್ಟ್ ನಮ್ಮ ಮೇಲೆ ಹೇಳೋದು ಸರಿ ಆಗಲ್ಲ ಅಂತ ಅಷ್ಟೆ. ಒಂದು ಈ ನಾವು ಇಂಟರ್ವ್ಯೂ ಮಾಡುವಾಗ ಈ ರೀತಿ ಎಲ್ಲ ರೂಪುರೇಷೆಗಳನ್ನು ಹಾಕ್ಕೊಂಡು ಕ್ವಶನ್ ಕೇಳಬೇಕು ಅಂತ ಬಂದಿದ್ದೆ. ನಾನು ನಿಮ್ಮ ಜೊತೆ ಸುಮಾರು ದಿನ ಈಗ ಅಧಿಕಾರದಲ್ಲಿ ನೀವು ಇಲ್ಲದಿರೋ ಕಾರಣ, ಅಧಿಕಾರದಲ್ಲಿ ಇಲ್ಲದಿರೋದು ಪೊಲಿಟಿಷಿಯನ್ಗಳನ್ನ ಮಾತಾಡ್ಸೋಕ್ಕೆ ಬೆಸ್ಟ್ ಟೈಮ್ ಅಂತ ಪತ್ರಕರ್ತರು ಹೇಳ್ತಾರೆ. ಒಂದು ಲೆಕ್ಕದಲ್ಲಿ ಸರಿ ಅಲ್ವಾ? ಅವರ ಅಭಿಪ್ರಾಯ ಅವ್ರ ಪ್ರಕಾರ ಸರಿ ಇದೆ. ಬೋಪಯ್ಯ ಸಾಹೇಬ್ರೆ, ಈ ವಿಚಾರಕ್ಕೆ ಬರೋಣ. ಇವತ್ತು ವಿಧಾನಸೌಧದಲ್ಲಿ ನೀವು ಸ್ಪೀಕರ್ ಆಗಿದ್ದಾಗ ತುಂಬ ಜನರಿಗೆ ಕೆಲಸ ಕೊಡಿಸಿದ್ದೀರಾ. ಅದು ಕಾನೂನು ಚೌಕಟ್ಟೊಳಗೆ ಕೊಡಿಸಿದ್ದೀರಾ. ನಿಮ್ಮ ಕಾಲೂರು ಹಮಿಯಾಲ್ ಈ ಕಡೆ ಎಷ್ಟು ಜನ ಇದೆ ವಿಧಾನಸೌಧ ನೋಡಿದ್ದಾರೆ ನಿಮ್ಮಿಂದಾಗಿ? ಅಪ್ರಾಕ್ಸಿಮೇಟ್ ರಫ್ ಫಿಗರ್ ನೆನಪಿರ್ಬೋದಾ? ಒಂದು 10-12 ಜನ ಇದ್ದಾರೆ. ಆ ಊರವರು ಸರ್ಕಾರಿ ಕೆಲಸ ಇದೆ ಫಸ್ಟ್ ಜೀವನದಲ್ಲಿ ನೋಡಿರೋದಾ? ಅಲ್ಲ, ನಮ್ಮ ಊರಲ್ಲಿ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ. ಆರ್ಮಿಯಲ್ಲಿದ್ದರು. ಆರ್ಮಿ ಎಲ್ಲರೂ ಹೋಗ್ತಾರೆ ಬಿಡಿ. ಅಂದರೆ ಇಂಜಿನಿಯರ್ ಒಬ್ಬರು ಇದ್ದರು, ಎಲ್ಲ ಇದ್ದಾರೆ. ಒಬ್ಬರು RFO ಆಗಿ ACF ಆಗಿ ರಿಟೈರ್ ಆದವರು ಇದ್ದಾರೆ. ಹಾಗೇನಿಲ್ಲ. ಅಂದರೆ ಈ ಕಾಲೂರಿಂದ ಎಷ್ಟು ಹುಡುಗರು ಇದ್ದಾರೆ ವಿಧಾನಸೌಧದಲ್ಲಿ ಇವತ್ತು? 9 ಜನ. ಅದೇ ಕಾಲೂರು ಬಗ್ಗೆ ಸ್ವಲ್ಪ ಪಾರ್ಶಿಯಾಲಿಟಿ ಮಾಡಿಬಿಟ್ರಿ. ಈ ನಮ್ಮ ಅಂದರೆ ಅವ್ರನ್ನ ಫಸ್ಟ್ ಬಂದು ಕೇಳಿದ್ರೆ ಅಥವಾ ಒಂದು ಮನಸ್ಸಲ್ಲಿತ್ತ? ಅಲ್ಲ, ಹಾಗೆಲ್ಲ. ನಾವು ಒಂದೊಂದು ಸಲ ಏನಾಗುತ್ತೆ ಅಂದರೆ, ಅಲ್ಲಿ ಎಲ್ಲ ಹಿಂದಿನವ್ರು ಮಾಡಿದ್ದು ಅದೇ ಅವರವರ ಇದನ್ನು ನೋಡಿದ್ದು. ಇದು ಎಲ್ಲ ಅವ್ರಿಗೆ ಕೊಟ್ಟ ದೊಡ್ಡ ಪೋಸ್ಟ್ ಏನೂ ಅಲ್ಲ. ಡ್ರೈವರು, ಅಟೆಂಡ್ರು, ಇಷ್ಟೇ. ಅವರ ವಿದ್ಯಾರ್ಥಿಗೆ ಒಂದು ಗೌರ್ಮೆಂಟ್ ಕೆಲಸ ಕೊಡಿಸಿದ್ರಿ ನೀವು? ಹೌದು. ನಿಮ್ಮನ್ನು ಹಿಂದೆ ಮಾತ್ರ ಅವರು ಬೇರೆ ಕಡೆ ಹೋಗೋಂಗಿಲ್ಲ. ಅದಕ್ಕೆ ಇರಲಿ ವಿಧಾನಸೌಧ ಅಟ್ಲೀಸ್ಟ್ ಅಂತ. ಕಾಲೂರಲ್ಲಿ ನಿಮ್ಮನ್ನು ನೀವು ಅರೆಭಾಷೆಗೌಡ ಬೋಪಯ್ಯ ಅಂತ ನೋಡಲ್ಲ? ಇಲ್ಲ, ಅದು ಇಲ್ಲವೇ ಇಲ್ಲ. ಅಲ್ಲಿ ಇಲ್ಲ. ಅಂದರೆ ಈಗ ಈ ಜಿಲ್ಲೆಯಲ್ಲಿ ಒಂದು ವಾತಾವರಣ ಇದೆಯಲ್ಲ, ಅದು ಈ ಲಾಸ್ಟ್ ಎಲೆಕ್ಷನಲ್ಲಿ ಬಂತಲ್ಲ, ನೀವು ಒಂದು ಆ ವಿಷಯಕ್ಕೆ ಮತ್ತೆ ಬರೋಣ. ಹಿಂದೊಮ್ಮೆ ನೀವು ಹೇಳಿದ್ರಿ, ನೀವು ಡಿಗ್ರಿ ಆಗಿ ನೀವು ಗೌರ್ಮೆಂಟ್ ಕೆಲಸಕ್ಕೆ ಹೋಗುವಾಗ ನಿಮಗೇನೋ ರೆಕಮೆಂಡೇಶನ್ ಇದೆಯಾ ಅಂತ ಕೇಳಿದ್ರಂತೆ. ಈಗ ನಿಮಗೊಂದು ನೋವಾಯ್ತಂತೆ, ನಾನು ಈ ಭಾಗದಿಂದ ಬಂದಿರೋದು, ನನಗೆ ಡಿಗ್ರಿ ಆಗಿ ನೀವು BSc ಆಗಿ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಹೇಳಿ. ಅದೊಂದು ಒಳಗಡೆ ನೋವಿತ್ತು. ಅದು ಇತ್ತು. ಸಾಮಾನ್ಯವಾಗಿ ಏನು ಕೆಲಸಕ್ಕೆ ಹೋದಾಗ ಮೆರಿಟ್ ಮೇಲೆ ನೋಡಲ್ಲ, ರೆಕಮೆಂಡೇಶನ್ನು ಅದೆಲ್ಲ ಇತ್ತು. ಈಗಂತೂ ಅದು ಇಲ್ಲ. ಈಗ ಏನಿದೆ. ಬಟ್ ನಿಮಗೆ ಆ ಟೈಮಲ್ಲಿ ರೆಕಮೆಂಡ್ ಮಾಡೋಕ್ಕೆ ಯಾರು ಇರಲಿಲ್ಲ? ಯಾರೂ ಇರಲಿಲ್ಲ. ನಾವು ಆ ಮೂಲೆಯಿಂದ ಕಾಡಿಂದ ಬಂದವರು ನಮಗೆ ಯಾರು ರೆಕಮೆಂಡ್ ಮಾಡ್ತಾರೆ? ಸೊ ಹಾಗೆ ನಿಮ್ಮೂರವ್ರಿಗೊಂದು 10 ಜನರಿಗೆ ನೀವು ಕೆಲಸ ಕೊಡಿಸಿದ್ರಿ. ಈಗ ಕೊಡಗು ಜಿಲ್ಲೆದ ವಾತಾವರಣ ಹೆಂಗಾಗಿದೆ ಅಂತ ಹೇಳಿದರೆ, 2 ಪ್ರಬಲ ಕಮ್ಯುನಿಟಿಗಳು
ಈಗ ಕೊಡವಾಸು ಜಾಸ್ತಿ ಇರೋದು ನಿಮ್ಮ ಕ್ಷೇತ್ರ ವಿರಾಜಪೇಟೆಯಲ್ಲೇ, ಮತ್ತು ಅರೆಭಾಷೆ ಗೌಡರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲೇ ಇರೋದು. ಯಾವತ್ತು ಎರಡು ಕಮ್ಯುನಿಟಿಗಳು ಹೇಳ್ತಾ ಇರ್ತವೆ, ಬೋಪಣ್ಣನ ಗೆಲ್ಸಿರೋದು ನಾವು, ಬೋಪಣ್ಣನ ಗೆಲ್ಸಿರೋದು ನಾವು ಹೇಳಿ. ಈಗ 4 ಸತಿ ಗೆದ್ದಿರಲ್ಲ ಬೋಪಣ್ಣ, ನಿಮ್ಮನ್ನು ಯಾವ ಕಮ್ಯುನಿಟಿಯವ್ರು ಗೆಲ್ಸಿರೋದು? ನನಗೆ BJP ಪಕ್ಷದ ಕಾರ್ಯಕರ್ತರು BJP ಪರ ವೋಟ್ ಮಾಡೋರು. ಜಾತಿಯ ಆಧಾರದಲ್ಲಿ ನಾವು ಯಾವತ್ತೂ ಮತ ಕೇಳಲಿಲ್ಲ, ಕೇಳೋದೂ ಇಲ್ಲ. ನಮ್ಮ ಇದು ಅಖಂಡ ಭಾರತ ಹಿಂದೂ ಪರ್ಸನಲ್ ಲೆವೆಲ್. ಈಗ ನೀವು ಗೌಡ್ರ ಮುಖಂಡರು ಬಂದ್ರೆ, ನಾನು ಯಾವತ್ತೂ ಗೌಡ್ರಿಗೆಲ್ಲ ಹೋಗಿ ಗೌಡ ಓಟ್ ಹಾಕಿಂದ ಕೇಳಲಿಲ್ಲ, ಕೇಳಲಿಕ್ಕೆ ಆಗೋದೂ ಇಲ್ಲ. ಅದು ಎಗೇನ್ಸ್ಟ್ ದಿ ಪಾಲಿಸಿ ಆಫ್ BJP. ನಾವು ಹಂಗೆ ಕೇಳಕ್ಕೆ ಬರೋದೇ ಇಲ್ಲ. ಮತ್ತು ನಾನು ಗೌಡ ಅಂತಲೇ ಗೊತ್ತಿರಲಿಲ್ಲ ನಾ ಫಸ್ಟು ಚುನಾವಣೆಗೆಲ್ಲ ನಿಂತಾಗ. ಅಂದರೆ ನಾವು ಎಲ್ಲರೊಟ್ಟಿಗೆ ಈಗ ನನ್ನ ಊರನ್ನೇ ತಗೊಂಡ್ರೆ 90% ಕೊಡೋರಿದ್ದಾರೆ, ನಾವು 10% ಇರೋದು. ಅವರೇನು ನಾವು ಎಲ್ಲ ಒಟ್ಟಿಗೆ ಚಂದ ಮಾಡ್ತೇವೆ. ನಮ್ಮ ಸತ್ತೋದ್ರೆ ಸಾಯಲೇಬೇಕಲ್ಲ, ಹೆಣ ಹೊರಲಿಕ್ಕೆ ಅವರೇ ಆಗಬೇಕು. ಆ ಥರದ ಭಾವ ಇರಲಿಲ್ಲ. ಆದರೆ ಮೆಜಾರಿಟಿ ಅದು ಗೌಡ್ರು ಇರ್ಬೋದು, ಕೊಡವರೇ ಇರ್ಬೋದು, ಅವರು ಕಮ್ಯುನಲ್ ಅಲ್ಲ. ಚುನಾವಣೆ ಅವ್ರನ್ನ ಕಮ್ಯುನಲ್ ಆಗೋ ಥರ ವಾತಾವರಣವನ್ನು ಬಿಂಬಿಸಿದ್ರು ಅಷ್ಟೇ. ನಾನು ಈಗ ಪನ್ನಂಪೇಟೆ ಸೈಡು ಎಷ್ಟೇ ಜಾತಿ ಮಾಡಿದ್ರು ಇವ್ರು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಅಲ್ಲಿ ಜಾತಿ ಆಗಿಲ್ಲ. ನಿಮಗಷ್ಟು ಓಟ್ ಬಂದಿದೆ ಅಲ್ಲಿ. ಯಾಕಂದರೆ ನಮಗೆ ಓಟ್ ಕೊಡದ ವರ್ಗ ಇದೆಯಲ್ಲ, ಉದಾಹರಣೆಗೆ ಪರಿಶಿಷ್ಟ ಪಂಗಡ, ಏನಾದರೂ ಸ್ವಲ್ಪ ಕಷ್ಟ ನಮಗೆ ಓಟ್ ಕೊಡೋದು, ಎಷ್ಟೇ ಸೌಲಭ್ಯ ಮಾಡಿದ್ರು. ಅದು ಈಗ ನಾನು ನಿಮ್ಮ ಜೊತೆ ನನಗೆ ಪೊಲಿಟಿಕ್ಸ್ ಮಾತಾಡೋಕ್ಕೆ ಏನು ಇದಿಲ್ಲ. ಈ ಹೆಚ್ಚಿನ ಪರಿಶಿಷ್ಟ ಇವರೆಲ್ಲ ಪ್ಲಾಂಟರ್ಗಳ ಕೆಳಗಡೆ ಒಂದು ಇನ್ಫ್ಲೂಯೆನ್ಷಿಯಲ್ ಪ್ಲಾಂಟರ್ಗಳ ಕಡೆ ಇರೋದು. ಅದು ನಿಮಗೆ ಗೊತ್ತಿರೋ ವಿಚಾರ. ಅವ್ರು ಹೇಳಿ ಓಟ್ ಹಾಕ್ಸೋದು, ಇವ್ರು ಹೇಳಿ. ಅದು ಅಂದರೆ ಹಾಗೇನಿಲ್ಲ. ಈಗ ಅವರಲ್ಲಿ ಅವೇರ್ನೆಸ್ ಒಂದು ಕಾಲ ಇತ್ತು, ಹಾಗೆ ಒಟ್ಟಿಗೆ ಕಳಿಸ್ತಿತ್ತಿಲ್ಲ, ಅದೆಲ್ಲ ಇತ್ತು. ಈಗ ಅದಲ್ಲೆಲ್ಲ ಅವರಲ್ಲೇ ಲೀಡರ್ಸ್ ಇದ್ದಾರೆ, ಹೊರಗಡೆಯವರು ಇದ್ದಾರೆ, ಹೊರಗಡೆಯಿಂದ ಸಿಕ್ಕಾಬಿಟ್ಟೆ ಬರ್ತಾರೆ. ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಎಲ್ಲ ವರ್ಗದಲ್ಲಿ ಜಾಸ್ತಿ ಆಗಿದೆ ಅವ್ರದ್ದು. ಏನಂದರೆ ಎಗೇನ್ಸ್ಟ್ BJP. ಯಾಕೆಂದರೆ ಕಮ್ಯುನಲ್ ಮಾಡೋದು, ಕನ್ವರ್ಷನ್ ಆಗೋದು, ಕನ್ವರ್ಷನ್ ಸಿಕ್ಕಾಬಟ್ಟೆ ಅವ್ರನ್ನ ಮಾಡ್ತಾ ಇದ್ದಾರೆ. ಸೊ ಕನ್ವರ್ಷನ್ ಆದಾಗ ಈ ವಿಚಾರ BJP ಅವ್ರು ಗಲಾಟೆ ಮಾಡಿದಾಗ ಒಂದು ವರ್ಗದವರು ಎಗೇನ್ಸ್ಟ್ BJP ಆಗಿ ನ್ಯಾಚುರಲ್ ಆಗಿದ್ದಾರೆ. ಕನ್ವರ್ಷನ್ ತಿತಿಮತಿ ಭಾಗದಲ್ಲಿ ಒಂದು ದೊಡ್ಡ ಗಲಾಟೆನೇ ಆಯಿತು. ಗಲಾಟೆ ಆದಾಗ ಅದು ಯಾರೋ ಕೇರಳದಿಂದ ಒಬ್ಬ ಫಾದರ್ ಎಲ್ಲ ಬಂದಿದ್ದೆ, ಆದರೆ ಕಾನೂನು ದೃಷ್ಟಿಯಲ್ಲಿ ತಪ್ಪು ಮಾಡಿದ್ದೇನೆ, ಒಳಗಾಕ್ಸಿದೆ. ನಾವು ಓಟಿಗೋಸ್ಕರ ಸುಮ್ಮನೆ ಇರ್ಬೋದಿತ್ತು, ಆದರೆ ಓಟದ ಪ್ರಶ್ನೆ ಇಲ್ಲ. ಈ ಜಿಲ್ಲೆಯಾಗಿ ಉಳಿಬೇಕಲ್ಲ. ನಿಮಗೊಂದು ಕ್ಯಾಥಲಿಕ್ ವೋಟ್ ಬ್ಯಾಂಕ್ ಇರಲಿಲ್ವಾ ವಿರಾಜಪೇಟೆಯಲ್ಲಿ? ನನಗಿತ್ತು ಅಂತ ಹೇಳ್ತಾರೆ ಜನ. ಒಂದು ಇದರಲ್ಲಿ ಇತ್ತು, ಆದರೆ ಈ ಇನ್ಸಿಡೆಂಟ್ ಆದಮೇಲೆ ಲಾಸ್ಟ್ ಎಲೆಕ್ಷನ್ ಇರಲಿಲ್ಲ. ಅದಕ್ಕಿಂತ ಹಿಂದೆ ನಿಮಗೆ ಕ್ಯಾಥಲಿಕ್ ವೋಟ್ ಬ್ಯಾಂಕ್ ಇತ್ತು, ಒಂದು ಸ್ವಲ್ಪ ರೀಸನೇಬಲಿ ಎಜುಕೇಟೆಡ್ ಮುಸ್ಲಿಮ್ಸ್ದು ವೋಟ್ ಬ್ಯಾಂಕ್ ಇತ್ತು. ಮತ್ತೆ ಅಲ್ಲಪ್ಪ, ನೀವು ಯಾವತ್ತು ನಿಮಗೆ ಹೇಳಬೇಕು ಅಂತ ಅನ್ಸಿಲ್ವಾ? ಇಲ್ಲಿ ಈ ತುಳು ಮಲಯಾಳ ಮಾತಾಡೋ ದೊಡ್ಡ ವೋಟ್ ಬ್ಯಾಂಕ್ ಇದೆ. ಅವ್ರು ಯಾವತ್ತೂ ಯಾಕೆ ನಾವು ಗೆಲ್ಸಿರೋದು ಬೋಪಣ್ಣ ಅಂತ ಹೇಳಕ್ಕೆ ಬರಲ್ಲ ಕಂಪೇರ್ ಟು ಗೌಡ್ರು ಕೊಡೋರು? ಅವರು ಹೇಳೋದಿಲ್ಲ. ಅವರು ಯಾಕೆಂದರೆ ಒಂದು ಸ್ವಲ್ಪ ಹೆಸಿಟೇಷನ್ ಎಲ್ಲ ಇದೆ ಅವರಿಗೆ, ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಇದ್ದಾರೆ. ಹಾಗಾಗಿ ಅವರು ಹೇಳೋದಿಲ್ಲ. ಅದು ಹಿಂದುತ್ವದ ಕೋರ್ ವೋಟ್ ಬ್ಯಾಂಕ್ ನಿಮಗೆ ಅವರೇ ಅನ್ಸಲ್ವಾ? ಅವರೇ ಮಲಯಾಳಿ, ತುಳು, ಚಿಕ್ಕ ಪುಟ್ಟ ಕಮ್ಯುನಿಟಿಗಳು ನಿಮ್ಮ ಸಂಘಟನೆಯಲ್ಲಿ ಅವ್ರು ಜಾಸ್ತಿ ಇರೋದು. ಅವರು ಯಾವತ್ತು BJP, ನಾಳೆ ಇನ್ನು ಯಾರು ನಿಂತರೂ ಅವರು BJPಗೆ ಓಟ್ ಹಾಕೋದು. ಅವ್ರಿಗೆ KG ಬೋಪಾಯಿ ಇಂಪಾರ್ಟೆಂಟ್ ಅಲ್ಲ. ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಬೋಪಣ್ಣ. ಇದು ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾನು ನೋಡಿರೋದು ಒಂದು DC ಆಫೀಸ್ ಮೀಟಿಂಗ್ ಹೋಗ್ತೀರಾ ನೀವು, ಇದನ್ಸುತ್ತೆ ಕೋವಿಡ್ ಟೈಮಲ್ಲಿ ಹೋಗ್ತೀರಾ, ನೀವಿರ್ತಾರೆ, ಬೇರೆ ಶಾಸಕರು ಇರ್ತಾರೆ. ಉಸ್ತುವಾರಿ ಮಿನಿಸ್ಟರ್ ಯಾರಾಗಿದ್ರು ಕೋವಿಡ್ ಟೈಮಲ್ಲಿ? ಸುರೇಶ್ ಅವರಿದ್ರ? ಇಲ್ಲ, ಇವರಿದ್ರಲ್ಲ, ಸೋಮಣ್ಣ. ಹಾಂ, ಅಲ್ಲಿ ಹೋಗ್ತೀರಾ, ಹೊರಗಡೆ ಸಡನ್ ಫ್ಲ್ಯಾಶ್ ನ್ಯೂಸ್, ಕೊಡವರಿಗೆ ತಲಕಾವೇರಿಗೆ ಹೋಗಲು KG ಬೋಪಯ್ಯ ಅಡ್ಡಿ ಅಂತ ಒಂದು ಪ್ರಪಗಂಡ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ತಲಕಾವೇರಿ ಚಲೋ ಅಂತಲೂ ಆಗ್ಬಿಡುತ್ತೆ. ಒಂದು ಹೋಲ್ ನೆರೇಟಿವು KG ಬೋಪಯ್ಯ ಕೊಡವ ವಿರೋಧಿ ಅಂತ ಒಂದು ಮಾಡಿಬಿಟ್ಟು ಇದನ್ನು ರನ್ ಮಾಡೋಕ್ಕೆ ಯಾರು ಬೋಪಣ್ಣ? ಕಾಂಗ್ರೆಸ್ ಅವರು ಕಾಯ್ತಾ ಇದ್ದಾರೆ, BJP ಅವರ ಯಾರಿದು? ಯಾಕಂದ್ರೆ ಆವಾಗ ಕಾಂಗ್ರೆಸ್ ಅಂತೂ ಆ್ಯಕ್ಟಿವ್ ಇದ್ದಂಗೆ ಇರ್ತಿಲ್ಲ ನನಗೆ. ಅದರಲ್ಲಿ ಏನಂದರೆ, ಇಲ್ಲಿ ಕೆಲವರು ಸಾಮರಸ್ಯ ಹಾಳು ಮಾಡಬೇಕು ಅನ್ನುವಂಥವ್ರು ಅದು BJPಯಲ್ಲೂ ಇದ್ದಾರೆ, ಕೆಲವು ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಅದನ್ನು ಇದು ಮಾಡೋದು ಬಹುಶಃ
ಭಾಗಮಂಡಲ ತಲಕಾವೇರಿ ಇದರಲ್ಲಿ ಆ ವ್ಯವಸ್ಥಾಪನಾ ಸಮಿತಿ ಎಲ್ಲವೂ ಬಂದ ಮೇಲೆ ಬಿ ಜೆ ಪಿಗೆ ಒಂದು ಬಾರಿ ಮಾತ್ರ ನಾರಾಯಣಾಚಾರ್ ಅದೇನಿತ್ತು 5 ಕಿಲೋಮೀಟ್ರ್ ಒಳಗಡೆನೇ ಮೆಂಬರ್ಸ್ ಇರಬೇಕು, ಮತ್ತು ಅದನ್ನು ತೆಗ್ಸಾಕಿದವು. ಅದಾದರೆ ತೊಂದರೆ ಆಗುತ್ತೆ ಅಂಥೇಳಿ. ಯಾಕೆಂದರೆ ಆ 5 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಕೊಡವರು ಇಲ್ಲ. ಹಾಗಾಗಿ ನೆಕ್ಸ್ಟ್ ಇದಾಗುವಾಗ ಅಧ್ಯಕ್ಷ ಮಾಡಿದ್ದೇ ಕೊಡೋರನ್ನ ಮನುಮತ ಪ್ರವಣ್ ಮಾಡಿದ್ರು ನೀವು. ಹೌದು, ಅದ್ರಲ್ಲಿ ಅರೆಭಾಷೆಗೌಡರ ವಿರೋಧ ಕಟ್ಕೊಂಡ್ರೆ ನೀವು ತಕ್ಕ ಮಟ್ಟಿಗೆ. ಅವ್ರಿಗೆ ಎಲ್ಲ ಕಮ್ಯುನಿಟಿಗೆ ಸ್ವಲ್ಪ ಅಸಮಾಧಾನ ಎಲ್ಲ ವ್ಯಕ್ತಪಡಿಸಿದ್ರು. ಆದರೆ ದೇವರ ಮೇಲೆ ಇದು ಇತ್ತು ಗಟ್ಟಿಯಾಗಿ ನಿಂತು ಮಾಡೋರು ಯಾರಾದರೂ ಬೇಕು. ದೇವಸ್ಥಾನ ಆಚಾರ ವಿಚಾರ ಪದ್ಧತಿಗಳು ಅದಕ್ಕೆ ಧಕ್ಕೆ ಆಗಬಾರ್ದಲ್ಲ ಅಂಥವ್ರನ್ನ ನೋಡಿ ಮನುಮತಪ್ಪ ಅವ್ರನ್ನ ಮಾಡಿದ್ದು. ಅಷ್ಟೇ ಅಲ್ಲ, ಅಲ್ಲಿ ಏನು ಈ ಎಂಥದ್ದು ಕುಪ್ಪಿ ಹಾಕ್ಕೊಂಡು ಬರಬಾರ್ದು ಅಂತ ಹೇಳಿ ಯಾವತ್ತೂ ಯಾರೂ ಹೇಳಲಿಲ್ಲ. ಅದು ಸುಮ್ಮನೆ ನೀವೇ ನಾನು ಅಲ್ಲ, ಯಾರೂ ಹೇಳಲಿಲ್ಲ. ಅದೊಂದು ಪ್ರಪಗಂಡ. ಬಹುಶಃ ನಾನು ಶಾಸಕನಾದ ಮೇಲೆ ಅಲ್ಲಿ ಮೊದಲ ಬಾರಿಗೆ ಈ ಎಲ್ಲ ದೇವಸ್ಥಾನಗಳಲ್ಲಿ ಆ ದುಡಿ ಕೊಟ್ಟಂತ ಇದೆಯಲ್ಲ, ದುಡಿ ಇದು ಮಾಡೋದು, ಅದೊಂದು ತಲಕಾವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು. ಡೀನ್ ಅವರ ಎಂ ಬಿ ದೇವ ಆತ್ಮೀಯ ಸ್ನೇಹಿತ ನಂದು. ನಾವು ಅದನ್ನೊಂದು ಪ್ರಾರಂಭ ಮಾಡೋಣ ಅಂತ ಹೇಳಿದ್ರು. ಮಾಡಿ ಅದರಲ್ಲೇನು ಕೊಡಗಿನ ಪದ್ಧತಿ ಅಲ್ವಾ, ಅದಕ್ಕೆ ಯಾಕೆ ಇದು ಅಂತೇಳಿ ಅವರೆಲ್ಲ ಕುಪ್ಪೆ ಹಾಕ್ಕೊಂಡೇ ಬರ್ತಿದ್ರು. ಕೋವಿಡ್ ಇದರಲ್ಲಿ ಏನೆಂದರೆ ಅದೊಂದು ಆ್ಯಕ್ಟ್ ಇತ್ತಲ್ಲ, ಎಂಥದ್ದು ಪ್ಯಾಂಡಮಿಕ್ ಇದು ಮಾಡಬಾರ್ದು ಅಂತ ಹೇಳಿ ಕೋವಿಡ್ ಇದರಲ್ಲಿ ಸ್ಟ್ರಿಕ್ಟ್ ಆಗಿತ್ತು. ಅದರಲ್ಲಿ ಯಾವ ರಾಜ್ಯ ಮಟ್ಟದಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷರು, ಯಾವ ಮುಖ್ಯಮಂತ್ರಿ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ DC ಅಧ್ಯಕ್ಷರು ಅವರೇ ಡಿಸಿಷನ್ ತಗೊಳ್ಬೇಕು. ಕೋವಿಡ್ ಆಗ ಸ್ಪ್ರೆಡ್ ಆಗೋದು ನಿಮಗೆಲ್ಲ ಗೊತ್ತಿದೆ. 2 ವರ್ಷ ನಮಗೆ ಯಾವ ಡೆವಲಪ್ಮೆಂಟು ಮಾಡೋಕ್ಕಾಗಿಲ್ಲ. ಆಮೇಲೆ ಲಾಕ್ಔಟ್ ಇತ್ತು, ಲಾಕ್ಡೌನ್ ಇತ್ತು. ಇದು ಎಲ್ಲದರ ಹಿನ್ನೆಲೆ ಯಾವ ಹಬ್ಬನೂ ನಡೆದಿಲ್ಲ ಅನ್ಸುತ್ತೆ. ಊರುಗಳಲ್ಲಿ ಹಬ್ಬನೇ ನಡೆದಿಲ್ಲ. ತಲಕಾವೇರಿ ಒಂದೇ ಅಲ್ಲ, ನೀವು ಯಾವ ಊರಲ್ಲೇ ಕೇಳಿ ಪದ್ಧತಿ ಕೆಲವರು ಯಾರಿಗೂ ಗೊತ್ತಿಲ್ಲದೆ ಮೂಲೆಗಳಲ್ಲಿ, ಕೆಲವರು ಈಗ ನಮ್ಮೂರಲ್ಲಿ ಅವರು ಅದ್ರ ಬಗ್ಗೆ ಚಿಂತೆ ಮಾಡದೆ ಮಾಡಿದ್ದಾರೆ. ಆದರೆ ಗೊತ್ತಿರೋ ಹಾಗೆ ತಲಕಾವೇರಿ ಅಂದರೆ ಅದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇದೆ. ಹಾಗಾಗಿ ಅಲ್ಲಿ ಜನ ಸೇರಬಾರ್ದು. ಒಟ್ಟಿಗೆ ಗೊತ್ತಿದೆಯಲ್ಲ ಕೋವಿಡ್ ರೆಸ್ಟ್ರಿಕ್ಷನ್, ಆ ಸೇರೋದಕ್ಕೆ ಒಂದು ಸ್ವಲ್ಪ ತಡೆ ಒಂದೇ ವರ್ಷ ಮಾಡಿದ್ದು. ಈಗ ಅದು ಅಲ್ಲಿ DC ಇರ್ತಾರೆ, ವಿ ಸೋಮಣ್ಣ ಇರ್ತಾರೆ. ಸೋಮಣ್ಣ ಇರಲಿಲ್ಲ, ಯಾರು ಬರಲಿಲ್ಲ, ಬರುವಂಗಿಲ್ಲ. ಅಲ್ಲ, ಮೀಟಿಂಗಲ್ಲಿ ಯಾರಿದ್ರು? ಮೀಟಿಂಗಲ್ಲಿ ಇದ್ರು. ಮೀಟಿಂಗಲ್ಲಿ ಸ್ಟ್ರಿಕ್ಟಾಗಿ ಹೇಳಿದೆ ಜನ ಸೇರೋಂಗಿಲ್ಲ ಅಂತ ಹೇಳಿ. ಅದು ಯಾರು, ನೀವು ಹೇಳಿರೋದ ಬೇರೆ? ಅಲ್ಲ, DC ಹೇಳಿರೋದು. ಆ ಟೈಮಲ್ಲಿ ನಿಮ್ಮನ್ನ ಈ ಥರ ಒಂದು ನೆರೆಟಿವ್ ಆಗುತ್ತೆ ನಿಮಗೆ ಗೊತ್ತಾಗಿಲ್ಲ? ಅಲ್ಲ, ಅಲ್ಲಿ ಗೊತ್ತಾಗುವ ಪ್ರಶ್ನೆಯೇ ಬರಲ್ಲ. ಕಾನೂನು ರೀತಿಯಲ್ಲಿ ನಮಗೇನಿತ್ತು, ಜೀವ ಉಳಿಬೇಕು, ಜೀವ ಉಳಿಸ್ಬೇಕು. ಜೀವ ಉಳಿದ್ರೆ ತಾನೇ ಉಳಿದಿದ್ದೆಲ್ಲ. ಹಾಗಾಗಿ ಒಂಥರ ಇದು ಎಲ್ಲ ಆಪಾದನೆಗಳು ಬಂದರೂ ಇಡೀ ರಾಜ್ಯ ತಗೊಂಡ್ರೆ ಕೊಡಗಿನಲ್ಲಿ ಸಾವು ನೋವು ಕಡಿಮೆ. ಅದು ಸ್ಪೆಷಲಿ ಮಡಿಕೇರಿ ತಾಲೂಕು ವಿರಾಜಪೇಟೆಯಲ್ಲಿ ಮತ್ತೂ ಕಡಿಮೆ. ಮತ್ತು ನಾವು ಭಾಳ ಸ್ಟ್ರಿಕ್ಟಾಗಿ ಎಲ್ಲವನ್ನೂ ಮಾಡಿದರ ಪರಿಣಾಮ 100% ವ್ಯಾಕ್ಸಿನೇಷನ್ ಕೊಡಿಸಿದ್ದೇವೆ. ಶಾರ್ಟೇಜ್ ಆಫ್ ವ್ಯಾಕ್ಸಿನೇಷನ್ ಇದ್ದರೂ ಕೂಡ ನನಗೆ ಇದ್ದಂಥ ಅಧಿಕಾರದಲ್ಲಿ ತೋರಿಸ್ತಿದ್ದೆ ನಾನು. ಅಲ್ಲ ಬೋಪಣ್ಣ, ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ಈ ಥರ ಎಫೆಕ್ಟಿವ್ ಗವರ್ನೆನ್ಸು ಮತ್ತು ಕೆಲಸಗಳು ಈ ಜಾತಿ ಧರ್ಮದ ಪ್ರೊಪಗಂಡ ಮುಂದೆ ಚುನಾವಣೆಯಲ್ಲಿ ನಿಲ್ಲುತ್ತಾ ಹೇಳಿ? ಚುನಾವಣೆಯಲ್ಲಿ ಇದು ನೆನಪಿರ್ಕೋತಾರ ಜನ. ನಾನು ಚುನಾವಣಾ ಒಂದನ್ನೇ ಇಟ್ಕೊಂಡು ಚುನಾವಣೆ ಗೆಲ್ಲೋದು ಒಂದೇ ಅಲ್ಲ. ಈಗ ನಮಗೇನಾಗಬೇಕು, ಶಾಶ್ವತವಾಗಿ ಇಲ್ಲಿಯ ಆಚಾರ ವಿಚಾರ ಜನ ಇದ್ರೆ ತಾನೆ. ಎಲ್ಲ ಸತ್ತೋದ್ರೆ ಮತ್ತೆ ಯಾರು? ವೋಟರ್ಸ್ ಬೇಕಲ್ಲ. ವೋಟರ್ಸದು ಸೆಕೆಂಡ್ರಿ, ಇಲ್ಲಿ ಜನ ಉಳ್ಕೊಳ್ಬೇಕಲ್ಲ. ಆ ಹಿನ್ನೆಲೆ ಒಳಗೆ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಲಿಕ್ಕೆ ಅವರಿಗೆ ಪೂರ್ಣ ಅಧಿಕಾರ ಇತ್ತು. ನಾವು ಅದಕ್ಕೆ ವಿರೋಧ ಅಂತೂ ಮಾಡ್ಲಿಕ್ಕೆ ಬರೋಲ್ಲ. ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಬೋದು, ಯಾರು ಹಾಕಲ್ಲ ಅಂತ ಹೇಳುವ, ಅದು ಸೆಕೆಂಡ್ರಿ. ಹೀಗಾಗಿ ಆ ಸ್ಟ್ರಿಕ್ಟ್ ಮಾಡಿದರ ಪರಿಣಾಮ ನಾವು ರಾಜ್ಯದಲ್ಲೇ ನಂಬರ್ 1
ಜಿಲ್ಲೆ ಓಟ್ ಕಡಿಮೆ ಆಯಿತು ಈ ಥರ ಒಂದು ಆ ಬೇಜಾರಿಲ್ಲ. ನ್ಯಾರೋ ಮೈಂಡ್ ಇರಲಿಲ್ಲ. ಅದು ವಾಜಪೇಯಿ ಅವ್ರದ್ದು ಏನಿತ್ತು, ಅವರು ವೋಟ್ ಬ್ಯಾಂಕ್ಗೋಸ್ಕರ ಮಾಡಲಿಲ್ಲ. ಅವರ ಪರಿಣಾಮ ಏನು, 2004ರಲ್ಲಿ ಇಂಡಿಯಾ ಶೈನಿಂಗ್ ಎಲ್ಲವೂ ಏನು ಮಾಡಬೇಕು ಎಲ್ಲವನ್ನು ಮಾಡಿದ್ರು. 9ಕ್ಕಾಗುವಾಗ ಅಲ್ಲ 4ರಲ್ಲಿ ಅವ್ರಿಗೆ ವಾಪಸ್ ಸರ್ಕಾರ ಗೌರ್ಮೆಂಟ್ ಬಂದಿಲ್ಲ. ಅದು ಹಾಗೆ ಆಗ ಅವರು ಭಾಳ ಚೆನ್ನಾಗಿರೋ ಮಾತು ಹೇಳಿದ್ರು, ಹಿಸ್ಟ್ರಿ ವಿಲ್ ಜಡ್ಜಸ್ ಅಂತ. ಈಗ ನೀವು ಬೊಪ್ಪಾಯಿ ಸಾಹೇಬರು ಇವತ್ತು ಹಾಗೆ ಹೇಳ್ತೀರಾ, ನಾನು ಏನು ಮಾಡಿದ್ದೀನಿ 5 ವರ್ಷ ಕಳೆದ ಹಿಸ್ಟ್ರಿ ವಿಲ್ ಜಡ್ಜಸ್ ಹೇಳಿ ಹೇಳೋದು. ತಲಕಾವೇರಿ ವಿಚಾರದಲ್ಲಿ ನಾನೇನಾದರೂ ಕೊಡವರು ಕುಪ್ಪಸ ಹಾಕ್ಕೊಂಡು ಬರಬಾರ್ದು ಅಥವಾ ಅವರು ಅಲ್ಲಿ ಇರಬಾರ್ದು ಅಂತ ಏನಾದರೂ ಹೇಳೋದಲ್ಲ, ನನ್ನ ಮನಸ್ಸಲ್ಲಿ ಕೂಡ ಯೋಚನೆ ಮಾಡಿದರೆ ಅದಕ್ಕೆ ಶಿಕ್ಷೆ ಕಾವೇರಿ ತಾಯಿ ಕೊಡ್ತಾರೆ. ಯಾರು ಇಲ್ಲದಿದ್ದರೆ ಈಗಲೇ ಕೆಲವರೆಲ್ಲ ಅನುಭವಿಸಿದ್ದಾರೆ. ಅಷ್ಟು ನಂಬಿಕೆ ಇದೆ. ಹುಕಮ್ ಅಂದರೆ ನೀವು ಕ್ಷೇತ್ರ ಜೊತೆ ಎಮೋಷನಲ್ ಸಂಬಂಧ ಇದೆಯಾ ನಿಮಗೆ? ಇದೆ. ನಾನು ಹುಟ್ಟಿದ ದಿವಸ ಅದು. ಓಕೆ. ಇಲ್ಲಿ ಮತ್ತೊಂದು ವಿಚಾರ ಹೇಳಬೇಕಾಗ್ತದೆ, ತುಂಬ ಜನ ಹೇಳಲಿಕ್ಕಿಲ್ಲ. ಈ ನೆರೇಟಿವನ್ನು KGBಯನ್ನು ಕೊಡೋ ವಿರೋಧಿ ಮಾಡಬೇಕು ಅಂತ ಹೇಳೋ ಟ್ಯಾಕ್ಟಿಕ್ಸ್ ಇದೆಲ್ಲ ಕಾಂಗ್ರೆಸ್ ಅವ್ರಿಗೆ ಇರಲಿಲ್ಲ ಅಂತ ಆ ಟೈಮಲ್ಲಿ. ನಿಮ್ಮ ಪಾರ್ಟಿ ಒಳಗಡೆಯಿಂದನೇ ಕೆಲವ್ರಿಗೆ ಅನಿಸೋದು ಸಹಜ ಅಲ್ಲ ಬೋಪಣ್ಣ. ಈ ವಿರಾಜಪೇಟೆಯಲ್ಲಿ ಕೊಡವಾಸ್ ಸ್ವಲ್ಪ ಜಾಸ್ತಿ ಇರೋದು ವಿರಾಜಪೇಟೆಯಲ್ಲಿ. ಅಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿರೋ ಕೊಡವಾಸ್ಗೆ ಯಾರಿಗಾರು ಇಲ್ಲ ಬೋಪಣ್ಣದ 3 ಸತಿ ಆಯಿತು ನನಗೆ ನಾಳೆ ಶಾಸಕ ಆಗಬೇಕು ಅಂತ ಅನಿಸಿದ್ರೆ ಅದನ್ನು ತಪ್ಪು ಅಂತ ಹೇಳ್ತೀರಾ? ನಾನು ಹೇಳೋದೇ ಇಲ್ಲ. ನಾನು ಹೇಳಿದ್ದೆ ಕಳೆದ ಸಲ, ಈಗ ಮೊನ್ನೆ ಈ 2023 ಎಲೆಕ್ಷನ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನೀವು ಯಾರಾದರೂ ನಿಲ್ಲದಿದ್ದರೆ ನಿಂತ್ಕೊಳ್ಳಿ, ನಾನು ನಾನು ನಿಲ್ಲೋದಿಲ್ಲ ಅಂತ ಬೇಕಾದರೆ ಎಲ್ಲಿಗೆ ಬೇಕಾದ್ರೆ ಹೇಳ್ತೀನಿ. ಹಾಗೆ ಅಂತ ಹೇಳಿ ನಾನು ಇಲೆಕ್ಷನ್ ಇದರಿಂದ ಹಿಂದೆ ಹೋಗೋದಿಲ್ಲ, ಕೆಲಸ ಮಾಡ್ತೀನಿ, ಗೆಲ್ಲಬೇಕು, ಈ ಸೀಟ್ ಬಿಟ್ಕೊಡಬಾರ್ದು ಅನ್ನೋದನ್ನು ಎಲ್ಲರ ಹತ್ರನೂ ಹೇಳಿದ್ದೆ. ಪಾರ್ಟಿ ಮೇಲೂ ಹೇಳಿದ್ರಿ? ಮೇಲೇನೂ ಹೇಳಿದ್ದೀನಿ. ನಂದೇನು ಇದಿಲ್ಲ, ರೆಬೆಲ್ ನಿಂತು ಬಿಡ್ತಾನೆ ಅಥವಾ ಕಾಂಗ್ರೆಸ್ಗೆ ಹೋಗ್ಬಿಡ್ತಾನೆ, ಆ ಯೋಚನೆ ಎಲ್ಲ ನಿಮಗೆ ಬೇಡ. ನಾನು ಕೆಲಸ ಮಾಡ್ತೇನೆ, ಬದಲಾವಣೆ ಮಾಡಿದರೆ ಮಾಡಿ ಅಂತ ಹೇಳಿದ್ದೆ. ಆದರೆ ಯಾವಾಗ ಪೊನ್ನಣ ಇಲ್ಲಿ ಕ್ಯಾಂಡಿಡೇಟ್ ಅಂತ ಆದರೂ ಒಬ್ಬರಿಗೂ ಬ್ಯಾಟ್ರಿ ಇಲ್ಲ, ನಿಲ್ಲಕ್ಕೆ ಬ್ಯಾಟ್ರಿ ಇಲ್ಲ. ಕಡೆಗೆ ಅನಿವಾರ್ಯವಾಗಿ ನಿಲ್ಲಬೇಕಾಯ್ತು. ನಾನು ಯಾವ ಪೂರ್ವಭಾವಿ ತಯಾರಿ ಮಾಡಿದ್ದಿಲ್ಲ. ವೈ ಪೊನ್ನಣ್ಣ ಬ್ಯಾಟ್ರಿ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಯಾಕಂದ್ರೆ ನಿಮ್ಮ ಅವ್ರನ್ನ ಕೇಳಬೇಕು, ನಾನು ಅದಕ್ಕೆ ಉತ್ತರ ಕೊಡೋದು. ಈಗ ಪೊನ್ನಣ್ಣ ಶಾಸಕ ಆದಮೇಲೆ ಕೂಡ ಒಡೆಯರ್ ಅವ್ರಿಗೆ 30,000 ಲೀಡ್ ಬಂದಿದೆ ವಿರಾಜಪೇಟೆಯಿಂದ. ಅದು ಪಾರ್ಲಿಮೆಂಟ್ ಮೋದಿ ಮೇಲೆ ಹೋಗ್ತದೆ, ಅದು ಬೇರೆ. ಅಂದರೆ ನಿಮ್ಮ ಪೊನ್ನಣ್ಣವರು ಏನು ಜನರ ಜೊತೆ ಓಡಾಡ್ತಾ ಏನೋ ಅಂದರೆ ನನಗೆ ಈಗ ಅನ್ಸೋದು ಬೊಪ್ಪಾಯಿ ಸಾಹೇಬ್ರೆ, ನನಗೆ ಅನ್ಸೋದು ಅವ್ರಿಗೊಂದು ಸ್ಟೇಚರ್ ಇದೆ. ಏನು ಸ್ಟೇಚರ್ ಹೇಳಿಸಿ, ಅಡ್ವೊಕೇಟ್ ಜನರಲ್ ಆಗಿರ್ಬೋದು, ಒಂದು ಸ್ಟೇಚರ್ ಇದೆ. ನಿಮ್ಮ BJPಯಲ್ಲಿ ನಿಮ್ಮ ಜೊತೆ ಸೆಕೆಂಡ್ ಲೈನ್ ಇರೋರೆಲ್ಲ ತುಂಬ ಎಜುಕೇಟೆಡ್ ಆಗಿ ತುಂಬ ಎಸರ್ಟಿವ್ ಆಗಿ ಅವ್ರನ್ನ ಪಾಲಿಸಿ ಮ್ಯಾಟ್ರಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ನನಗೆ ಅನಿಸ್ತಾ ಇತ್ತು ತುಂಬ ವಿಚಾರದಲ್ಲಿ. ಸೊ ಅವ್ರು ಹಿಂದೆ ಹೋದ್ರೆ ಆ ಕಡೆಯಿಂದ ಯಾರೊಂದು ಸಾಮಾನ್ಯ ಜನ ಬಂದ್ಬಿಟ್ಟು ನಿಂತಿರೋರು ಎಗೇನ್ಸ್ಟ್. ಸೊ ಪೊನ್ನಣ್ಣ ಆದ ಕೂಡಲೇ ದೇ ಫೆಲ್ಟ್ ಲಿಟಲ್ ಆಕ್ವರ್ಡ್ ಅನಿಸ್ತು ಅವ್ರಿಗೆ. ಮತ್ತೊಂದು ವಿಚಾರ ಬೊಪ್ಪಾಯಿ ಸಾಹೇಬ್ರೆ, ಇದು ಎಲ್ಲ ನನಗೆ ನೋಡಿ, ನಿಮ್ಗೆ ತುಂಬ ಫ್ರೆಂಡ್ಸ್ ಇದ್ದಾರಲ್ಲ, ನಿಮ್ಮದು ಚಡ್ಡಿ ದೋಸ್ ಅಂತ ಹೇಳ್ಬೋದಲ್ಲ, ನಿಮ್ಮ ಹಳೇ ಕೊಡೋ ಫ್ರೆಂಡ್ಸು, ಒಂದು ಡೀನ್ ದ ಡ್ಯಾಡಿ ಇವರೆಲ್ಲ ಒಂದಷ್ಟು ಜನ ಇದ್ದಾರಲ್ಲ, ತುಂಬ ಜನ. ನಿಮಗೆ ಅವ್ರು ಯಾರು ಬಂದುಬಿಟ್ಟು ಬೋಪಣ್ಣ ಹಾಗೆ ಅಲ್ಲ, ಇವರು ಜಾತಿ ಮಾಡಬೇಡಿ ಅಂತ ಪಬ್ಲಿಕಲ್ಲಿ ಬಂದಿಲ್ವ ಯಾರು? ಕೆಲವರು ಬಂದಿದ್ದಾರೆ, ಕೆಲವರು ಬರಲಿಲ್ಲ. ಅವ್ರ ಕಾಸ್ಟ್ ಒಳಗೋದನ್ನೇ ಪ್ರೆಷರ್ ಇತ್ತಾ ಬರಬಾರ್ದು ಹಿಂಗೆ ಹೇಳಿ? ಇರ್ಬೋದು. ಅದನ್ನ ಬಗ್ಗೆ ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿಲ್ಲ. ಹೇಳೋದು ಈಗ ಮನಸ್ಸಿಗೆ ಇದಾಗೋದು ಯಾವಾಗ, ಗಿಲ್ಟಿ ಕಾನ್ಸಿಯಸ್ ಬರೋದು ಯಾವಾಗ? ತಪ್ಪು ಮಾಡಿದರೆ ನಾನು ತಪ್ಪು ಮಾಡೋದಿರಲಿ, ಅದನ್ನು ಕನಸಲ್ಲೂ ನೆನೆಸಿಲ್ಲ. ಯಾಕೆ ಚಿಂತೆ ಮಾಡಬೇಕು? ದೇವ್ರು ನೋಡ್ಕೊಳ್ತಾರಲ್ಲ, ದೇವ್ರ ಮೇಲೆ ನಂಬಿಕೆ ಇಟ್ಟವನು ನಾನು, ನೋಡ್ತಾನೆ. ಅದೊಂದು ಇದೇ ಇದೆಯಲ್ಲ ಪ್ರವರ್ಬು, ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್ ಹೇಳಿ. ದೇವ್ರಿಗೆ ಗೊತ್ತಿದೆ. ಈಗ ಯು ಆರ್ ವೇಟ್ ಆ್ಯಂಡ್ ವಾಚ್ ಮಾಡ್ತಾ ಇದ್ದೀರಾ ಅಷ್ಟೇ. ಕೆಲವರಿಗೆಲ್ಲ ಕಾಣ್ತಾ ಇದೆ ಈಗ. ಓಕೆ ಬೋಪೆ ಸರ್, ಮತ್ತೊಂದು ಹೇಳ್ತೇನೆ. ಈಗ 10-20 ಇಯರ್ಸ್ ಅರೆಭಾಷೆ ಗೌಡ ಸಮುದಾಯದವರು ಕೂಡ ಯಾವುದೇ ಸಮುದಾಯವನ್ನು, ಯಾವುದೇ ಜಾತಿಯನ್ನು ರಾಜಕಾರಣಿಗಳಿಗೂ ಮುಂದೆ ತರೋಕ್ಕಾಗಲ್ಲ, ಸರ್ಕಾರಕ್ಕೂ ಮುಂದೆ ತರೋಕ್ಕಾಗಲ್ಲ. ಅವರವರೇ ಈ ವ್ಯವಸ್ಥೆಯಲ್ಲಿ ಓದ್ತಾರೆ, ಮುಂದೆ ಬರ್ತಾರೆ. ಈ ಹಂತ ಬಂದಾಗ ಅರೆಭಾಷೆ ಗೌಡ ಸಮಾಜ ತುಂಬ ಎಸರ್ಟ್ ಆಗಿ ಶುರು ಆಯಿತು. ಇಲ್ಲ ನೀವು ಅಂದರೆ ಒಂದು ಹಂತದಲ್ಲಿ ನಿಮ್ಮನ್ನು ಅರೆಭಾಷೆ ಗೌಡರು ಕೂಡ ವಿರೋಧ ಮಾಡಿದ್ರು, ಇಲ್ಲ ನೀವು ಫೇವರಿಸಮ್ ಕೊಡೋರ ಪರ ಇದೆ. ಹಾಗಾಗಿ ನೀವು ಎರಡೂ ಕಡೆಯಿಂದ ನೀವು ಸೌದ್ರಿ. ನಿಮಗೆ ಅಂದರೆ ನೀವು ಈಗ ಏನಂತ ಹೇಳಿದ್ರೆ, ನೀವು ಕೊಡವಾಸ್ ನಿಮ್ಮನ್ನು ಅನಗತ್ಯ ಟಾರ್ಗೆಟ್ ಮಾಡುವಾಗ ನೀವು ಟು ಎನ್ ಎಕ್ಸ್ಟೆಂಟ್ ಅದನ್ನು ಕಿವಿ ಕೊಡಬೇಕಾಗುತ್ತೆ. ಇದು ಸುಮಾರು 30,000 ಸಂಖ್ಯೆಯರು ಅರೆಭಾಷೆ ಗೌಡರ ಮತದಾರರಿಗೂ ಕೂಡ
ಒಂದು ಹಂತದಲ್ಲಿ ಕಸಿವಿಸಿ ಅಥವಾ ಸ್ವಲ್ಪ ಕಿರಿಕಿರಿ ಆಗಿ ಶುರು ಆಯಿತು, ನಿಮ್ಗೇನು ಅನಿಸುತ್ತೆ ಇದು? ಅದು ಎಲ್ಲಿವರೆಗೆ ತಲುಪಿತ್ತು ಅಂದರೆ, ಫಸ್ಟ್ ನಾನು ಎಲೆಕ್ಷನ್ನಿಗೆ ನಿಂತಾಗ 99, ಆ ಎಲೆಕ್ಷನ್ಲಿ ನಾನು ಸೋತೆ. ಆಗ ನನ್ನನ್ನು ಗೌಡನೇ ಅಲ್ಲ ಅಂಥೇಳಿ ಅರೆಭಾಷೆಯವರೇ ಹೇಳ್ಕೊಂಡು ಸುತ್ತಿದ್ದಾರೆ. ಎಲ್ಲಿ ಮಟ್ಟಿಗೆ ಅಂದರೆ ನನ್ನ ಶ್ರೀಮತಿಯವರ ಅಕ್ಕನ ಮನೆಯಲ್ಲಿ ಹೋಗಿಯೂ ಹೇಳಿದ್ದಾರೆ, ಅವರು ಗೌಡ್ರಲ್ಲ, ಕುಂಬಾರ ಅವ್ರು ಕುಂಬಾರರು ಅಂತ. ಅಷ್ಟೊತ್ತಿಗೆ ಅವರು ಕೂಲಾಗಿ ಹೇಳಿದ್ರಂತೆ, ಅವ್ರು ನನ್ನ ತಂಗಿ ಗಂಡ ಅಂತ. ಅಷ್ಟೊತ್ತಿಗೆ ನಾವು ಬರ್ತೇವೆ ಅಂತೇಳಿ ಹೊರಟು ಹೋದರು. ಇದು ನಡೀತದೆ. ಅಲ್ಲಿಂದ ಗೆದ್ದಾದ ಮೇಲೆ ನಾನು ಎಲ್ರಿಗೂ ನೆಂಟ್ರೆ, ಏನು ಮಾಡೋಕ್ಕಾಗುತ್ತೆ. ಇಂಥ ಮೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನನ್ನ ಭಾವನೆ. ಮತ್ತು ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆ, ಸ್ವಲ್ಪ ಮಟ್ಟಿಗೆ ಶಿವಮೊಗ್ಗ, ಮಲೆನಾಡು ಅಂತ ಹೇಳ್ಬೋದು. ಇಲ್ಲಿ ಜಾತಿ ಇದು ಇಲ್ಲವೇ ಇಲ್ಲ. ಯಾಕೆ ಅಂದರೆ 91 ಫಸ್ಟ್ ಟೈಮ್ ನಾವು BJP ಅಂತ ಗೆದ್ದವರು, ಧನಂಜಯ ಕುಮಾರ್. ಈ ಕಾನ್ಸ್ಟಿಟ್ಯೂನ್ಸಿಲಿ 1000 ಓಟ್ ಇಲ್ಲ ಜನರಿಗೆ. ಅವ್ರು ಹೆಂಗೆ ಗೆದ್ದರು? ಕೊಡಗಿಂದ ಎಷ್ಟು ಲೀಡ್ ಬಂತಂದ ಆ ಟೈಮಲ್ಲಿ ನಾವು 65. ಅದೇ ಲೀಡಲ್ಲಿ ಗೆದ್ದಿರೋದು ಅವರು. ಅದೇ ಲೀಡಲ್ಲಿ ಗೆದ್ದು. ಹಾಗೆ 3 ಕಾನ್ಸ್ಟಿಟ್ಯೂನ್ಸಿ ಇತ್ತು. ವಿರಾಜಪೇಟೆಯಲ್ಲಿ ಅವರಿಗೆ ಲೀಡ್ ಕೊಡಲೇ ಇಲ್ಲ. ಅವರು ಕೊಡಲಿಕ್ಕೆ ಆಗ್ತಾನೂ ಇರಲಿಲ್ಲ ಅಲ್ಲಿ. ಆದರೆ ನಾವು ಮಡಿಕೇರಿ ಕಾನ್ಸ್ಟಿಟ್ಯೂನ್ಸಿ, ಸೋಮವಾರಪೇಟೆ ಕಾನ್ಸ್ಟಿಟ್ಯೂನ್ಸಿ 65,000 ಲೀಡ್ ಕೊಟ್ಟಿದ್ದೇವೆ. ಅಲ್ಲಿ 4,000 ಕಮ್ಮಿ ಎಲ್ಲ ಇರ್ತದೆ. ಆದರೆ ಜಾತಿ ಇದು ಭಾಳ ನಡೀತದೆ ಅಂತ ಏನೋ ತಿಳ್ತಿದ್ರೆ ಅದು ಮುಠಾಳತನ. ಜಾತಿ ಆಧಾರದ ಮೇಲೆ ಓಟ್ ಆಗ್ತದೆ. ಆ ಕಡೆ ಇರ್ಬೋದು, ನಾರ್ತು ಎಲ್ಲಿ ಅದೆಲ್ಲ ಇರ್ಬೋದು. ಸದ್ಯದ ಮಟ್ಟಿಗೆ ಕೊಡಗು ದಕ್ಷಿಣ ಕನ್ನಡದಲ್ಲಿ ಜಾತಿಯವರ ಆಟ ಭಾಳ ನಡೀತದೆ ಅಂತ ಏನಿಲ್ಲ. ಅಂದರೆ ಈಗ ಈ ಜಾತಿದು ಫೇಸ್ ಇದೆಯಲ್ಲ, ಇಲ್ಲಿ ತುಳುನಾಡಲ್ಲಿ ಬಿಲ್ಲವ ಶೆಟ್ಟಿ ಪೊಲಿಟಿಕ್ಸು, ಕೊಡಗಲ್ಲಿ ಗೌಡ ಕೊಡವ ಪೊಲಿಟಿಕ್ಸು, ಇದಕ್ಕೊಂದು ವ್ಯಾಲಿಡಿಟಿ ಇದೆ. ಅದು ಬಿಯಾಂಡ್ ಅ ಪಾಯಿಂಟ್ ನಡೆಯಲ್ಲ ಅಂತ ಹೇಳ್ತೀರಾ ನೀವು? ನಡೆಯೋದೇ ಇಲ್ಲ. ಹಾಗಿದ್ದಿದ್ರೆ ಈಗ ಕೊಟ್ಟ ಶ್ರೀನಿವಾಸ್ ಪೂಜಾರಿ ಅವರು ಅಲ್ಲಿ ಹೆಂಗೆದ್ರು ಅಲ್ವಾ? ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೌಟ ಗೆದ್ರು, ಹೆಂಗೆದ್ರು? ಜಾತಿ ಆಧಾರದ ಮೇಲೆ ಪಕ್ಷದ ಇದು ಹಿಂದುತ್ವ. ಇಲ್ಲಿ ಏನಿದ್ರು ಹಿಂದುತ್ವ. ಆ ಹಿಂದುತ್ವನ ಮುರಿಬೇಕು ಅಂತ ಈ ಕಮ್ಯುನಿಸ್ಟ್ ಮೈಂಡೆಡ್ ದೇಶ ವಿರೋಧಿ ಶಕ್ತಿಗಳು ಕೊಡಗಿನಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಅವರ ಹೆಡೆ ಹೇಗೆ ಮುರಿಬೇಕು ಅಂತಲೂ ಗೊತ್ತಿದೆ. ಅಧಿಕಾರ ಇಲ್ದಿದ್ರು ಕೂಡ ಅವ್ರನ್ನ ಮುರಿಬೇಕು ಏನು ಅಂತ ಗೊತ್ತಿದೆ. ಮುರಿತೇವೆ. ಬೋಪಯ್ಯ ಸಾಹೇಬ್ರೆ, ಹಿಂದುತ್ವ ಅಂದ್ರೆ ಏನು? ಹಿಂದೂಗಳ ಪರ ನಿಲ್ಲದ, ನ್ಯಾಯದ ಪರ ನಿಲ್ಲದ? ಹಿಂದುತ್ವ ಅಂದರೆ ನ್ಯಾಯದ ಪರನೇ. ಹಿಂದೂಗಳು ಯಾವತ್ತೂ ಅನ್ಯಾಯ ಮಾಡೋದಿಲ್ಲ. ಏನು ಹೋಗಿ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೌ ಸ್ಲಾಟ್ರಿಂಗ್ ಅಥವಾ ಗೋಹತ್ಯೆ ನಿಷೇಧ. ಇಲ್ಲಿ ಗೋಹತ್ಯೆನೂ ಮಾಡಬಾರ್ದು, ಮಾರಾಟನೂ ಮಾಡಬಾರ್ದು. ತಿನ್ನೋದು ಕದು ಎಲ್ಲಿ ತಿಂತಾರೋ ಗೊತ್ತಿಲ್ಲ. ಇಷ್ಟು ಸ್ಟ್ರಿಕ್ಟ್ ಆಗಿರುವಾಗ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಬೆಂಬಲನೇ ಕೊಡ್ತಾರಲ್ಲ, ಅದನ್ನು ಸಹಿಸ್ಕೊಳಕ್ಕಾಗುತ್ತಾ? ಆ ಥರದ್ದು ಇದೆ, ಸಾಕಷ್ಟಿದೆ. ಕೊಡಗು ಜಿಲ್ಲೆಗೆ ಬ್ರಿಟಿಷರ ಕಾಲದಿಂದಲೇ ವಿಶೇಷ ಕಾನೂನು. ಅದನ್ನ ಓದಿನಿ, ಗೆಜೆಟಿಯರ್ ಓದಿನಿ. ಬ್ರಿಟಿಷ್ ಎಕ್ನಾಲಜೆಡ್ ಕೊಡಗಲ್ ಗೋಹತ್ಯೆ ಮಾಡಬಾರ್ದು ಹೇಳಿ. ವೈ? ಹೌದು, ಗೌಡ ಕೊಡವ ಕಮ್ಯುನಿಟಿಗೆಲ್ಲ ನೋ ಅದು ಧಾರ್ಮಿಕ ಭಾವನೆ. ಬಿಕಾಸ್ ಆಫ್ ಇದು ತಲಕಾವೇರಿ ಪುಣ್ಯಕ್ಷೇತ್ರ. ಆ್ಯಸ್ ಇಫ್ ಅಲ್ಲಿ ಗಂಗಾ ನದಿ ಇದೆ. ಆ ಒಂದು ಇದು ಇಡೀ ಕರ್ನಾಟಕದ ಅರ್ಧ ಭಾಗ ತಮಿಳುನಾಡಿಗೆ ನೀರು ಕೊಡುವಂಥ, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈಗ ಬೋಪಯ್ಯ ಸಾಹೇಬ್ರೆ, ಈ ವಿಚಾರಕ್ಕೆ ಹೋಗ್ಬೇಕು. 1999 ನೀವು ಎಲೆಕ್ಷನ್ ನಿಮಗೆ ಚುನಾವಣೆ ನಿಲ್ಲಬೇಕು ಅಂತ ಏನಿರಲಿಲ್ಲ. ಅದೊಂದು ಘಟನೆನೇ. ಆ ಘಟನೆ ಬಗ್ಗೆ ಮಾತಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಕೊಡಗು ಅರೆಭಾಷೆ ಕೋರ್ಟ್ ಒಳಗಡೆ ಕೂಡ ಕೆ ಜಿ ಬೋಪಯ್ಯ ವರ್ಸಸ್ ದಂಬೆಕೋಡಿ ಮಾದಪ್ಪ ನೆರೇಟಿವ್ಗಳು ಅದು ಇದು ಓಡ್ತಾ ಇರುತ್ತೆ. ಈಗ ಹೊಸದಾಗಿ ಬಂದ ಹುಡುಗರು ದಂಬೆಕೋಡಿ ಮಾದಪ್ಪ ಆ ಥರ ಇದ್ರಂತೆ, KGB ಅವರ ಟಿಕೆಟ್ ತಪ್ಪಿದ್ರಂತೆ, ಹಿಂಗೆ ಆಯ್ತಂತೆ ಅಂತೇಳಿ ನಿಮ್ಮನ್ನು ವಿಲನ್ ಮಾಡೋ ಮಾತುಗಳನ್ನ ತುಂಬ ನಾನು ಕೇಳಿದ್ದೀನಿ. ಅದಾದ ನಂತರ ದಂಬೆಕೋಡಿ ಮಾದಪ್ಪನವರು 2 ಬಾರಿ ನಿಮ್ಮನ್ನು ಸೋಲ್ಸಕ್ಕೆ ಅಂತ ಎಲೆಕ್ಷನ್ ನಿಂತರು. ಮೊನ್ನೆ ಚುನಾವಣೆಯಲ್ಲಿ ಅವರ ಮಗಳು ಕೂಡ ನನಗೆ ನೆಂಟರಾಗಬೇಕು, ನಿಮ್ಮ ಎಗೇನ್ಸ್ಟ್ ಮಾತಾಡಿದ್ರು. ಇದು ಏನು ಬೋಪಯ್ಯಣ್ಣ? ದಂಬೆಕೋಡಿ ಮಾದಪ್ಪ ಅವ್ರು ನಿಮ್ಮದು ಸಂಬಂಧ ಏನು? ಇಕ್ವೇಷನ್ ಏನು? ಎಲ್ಲಿ ಚೆನ್ನಾಗಿತ್ತು, ಎಲ್ಲಿ ಹಾಳಾಯಿತು? ನೋಡಿ, ಅವರ ಇದು ಮೊದಲಿಂದಲೇ ಹಾಗೆ. ಅವರೇನು
ಮೊದಲಿಂದಲೇ ಜನಸಂಘ BJP ಅಂತ ಇರಲಿಲ್ಲ. ಮಾದಪ್ಪಣ್ಣ 1978ರಲ್ಲಿ ಅವರು ಇಲ್ಲಿ AK ಸುಬ್ಬಯ್ಯ ನಮ್ಮ ಕ್ಯಾಂಡಿಡೇಟ್ ಪಕ್ಷೇತರ ನಿಂತರು. ಆಗಲೂ ಓಕೆ ಪಕ್ಷೇತರ ನಿಂತ ಪರಿಣಾಮ ಇಲ್ಲಿ MC ನಾಣಯ್ಯ ಕಾಂಗ್ರೆಸ್ ಕ್ಯಾಂಡಿಡೇಟು. ನಾವೇ ಗೆಲ್ತೇವೆ ಅಂತಿದ್ದು. ಇವರು 6,000 ಓಟ್ ತೊಗೊಂಡ್ರು ಜಾತಿ ಹೆಸರು ಹೇಳ್ಕೊಂಡು. ಮಾದಪ್ಪ 1,500 ಓಟಿಗೆ ಸೋತ ನಾವು. AK ಸುಬ್ಬಯ್ಯನವರು ಬರೀ 1,500. ಅಲ್ಲಿಂದ ಪುನಃ ಎರಡನೇ ಡಾಕ್ಟರ್ ಚಂಗಪ್ಪ ನಿಂತರು. ಚಂಗಪ್ಪ ನಿಂತಾಗಲೂ ಆಗ ಇವರು MM ನಾಣಯ್ಯ ಮಾದಪ್ಪನವರ ಅಣ್ಣ ಪಕ್ಷೇತರ ಅವ್ರು ನಿಲ್ಸಿದ್ರ ನಿಲ್ಸಿದ್ರು ಇವರೇ. ಹಾಗೆ ಈ ಮಾದಪ್ಪಣ್ಣ BJPಲೇ ಇದ್ರು. ಇದ್ರು ಅಣ್ಣನ ತಡೆಯಕ್ಕಾಗ್ತಿತ್ತು. ಮಾದಪ್ಪಣ್ಣ BJP ನೀವು ಯಾರು ಕರ್ಕೊಂಡು ಬಂದಿರೋದು ಆ ಟೈಮಲ್ಲಿ? ಟೈಮಲ್ಲಿ ಚಂಗಪ್ಪ ಡಾಕ್ಟ್ರು 80ರಲ್ಲಿ ಒಬ್ರು ಇರಲಿ ಅಂತ. ಅಲ್ಲ, ಆ ಟೈಮಲ್ಲಿ ಮಾದಪ್ಪಣ್ಣ ಗೌಡ ಅಂತ ಗುರುತಿಸ್ಕೊಂಡಿದ್ರು. KGB ಅವರಿಗೆ ಗೌಡ ಐಡೆಂಟಿಟಿನೇ ಇರಲಿಲ್ಲ. ನಿಮ್ದೇನು ಸಂಘ ಪರಿವಾರ ABVP ಐಡೆಂಟಿಟಿ? ಆಗಲೂ ಅಷ್ಟೇ. ಡಾಕ್ಟ್ರ ಎಷ್ಟು 5,000 ಓಟಿಗೆ ಸೋತರು. ಅವರು 4,000 ಚಿಲ್ಲರೆ ಓಟ್ ತೊಗೊಂಡ್ರು. ಅದೆಲ್ಲ BJP ಓಟೆ. ಇದು ಅವ್ರದ್ದು ಮಾಮೂಲಿ. ಬಿಜೆಪಿಯಿಂದ ಫಸ್ಟ್ MLA ಅವರೇ ಆಯ್ಕೆ ಆಗಿದ್ದು ಕೊನೆಗೂ ಮಾದಪ್ಪಣ್ಣ. ಅಲ್ಲ, ಮತ್ತೆ ಇದು ಬಂದಾಗ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ನನ್ನ ಹೆಸರು ಆಗಲೇ ಇತ್ತು. 89ರಲ್ಲಿ ಅವ್ರು ನಿಂತು ಸೋತ್ರಲ್ಲ, ಆಗಲೇ ಇತ್ತು. ನಾನು ನಿಲ್ಲಲ್ಲ. ಈಗ ಇವರು ಫುಲ್ ಟೈಮ್ ಆಲ್ಮೋಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿರಿ, ನೀವು ಫುಲ್ ಟೈಮ್ ಲಾಯರ್ ಆಗಿದ್ರಿ. ಹೌದು. ಹಾಗಾಗಿ ಅವ್ರು ನಿಂತ್ಕೊಳ್ಳಿ ಅಂತಲೇ ಹೇಳಿದ್ದೆ ಹೊರತು ಸಂಬಂಧ ಹಾಗೆ ಅಂತ ಹೇಳಿ ಅವರಿಗೆ ಇದಾದಾಗ ಒಂದು ಸಲ ಈ MLAಗಳಿಗೆ BDA ಸೈಟ್ ಕೊಡುವಂಥ ಇದು ಇತ್ತು. ಸೈಟ್ ಕೊಡುವ ಇದ್ದಾಗ ನಾನು ಅಲ್ಲಿ BDA ಇದಕ್ಕೆ ಹೋದಾಗ ಇವರು ಪಾಪ ಅಲ್ಲಿ ಹೊರಗಡೆ ಆಗಿದ್ರು. ಸ್ಪೀಕರ್ ಆಗಿದ್ದಾಗ ಇಲ್ಲ ಫಸ್ಟ್ ಇದರಲ್ಲಿ ಸ್ಪೀಕರ್ ಇನ್ನೂ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದಿದ್ದಷ್ಟೇ. ಅವರ ಮೇಲೆ ವೈಯಕ್ತಿಕ ದ್ವೇಷ ಇಟ್ಕೊಂಡಿದ್ರೆ ಬೇರೆ ಯಾರಾಗಿದ್ರೆ ಅವನು ಮಾಡಬೇಡಿ ಅಂತಿದ್ರು. ನಾನು ಆ ಕೆಲಸ ಮಾಡಿಲ್ಲ. ಅದನ್ನು ಕಡೆಗೆ ಅವರು ಸೇಲು ಮಾಡಿದ್ರು. ವೈಲೇಷನ್ ಮಾಡಿ ಸೇಲ್ ಮಾಡಿದ್ದಾರೆ. ನಾವೇನು ಅದನ್ನು ಇಶ್ಯೂ ಮಾಡಕ್ಕೆ ಹೋಗಿಲ್ಲ ಇವ್ರ ಥರ. ಅದು ಏನೇ ವೈಯಕ್ತಿಕವಾಗಿ ನಥಿಂಗ್ ಅಗೇನ್ಸ್ಟ್ ಏನೂ ಇರಲಿಲ್ಲ. ಏನೂ ಇಲ್ಲ. ಅವರು ತಿಳ್ಕೊಂಡಿದ್ದಾರೆ. ನಾವು ಸಂಬಂಧಗಳು ಹೇಗಿತ್ತು? ಈಗ ಅವರು ಒಂದು ಓವರ್ ಆಲ್ ಒಂದು ಪಕ್ಷ ಅಧಿಕಾರ ತರಬೇಕಂದ್ರೆ ಒಟ್ಟಿಗೆ ಓಡಾಡೋ ತಿರುಗಾಡೋ ಭಾಳ ಚೆನ್ನಾಗಿತ್ತು. ಅವರ ಏನೇ ಬೇಡದ್ದು ಇದು ಮಾಡಿದಾಗ ನಾವು ಅವ್ರನ್ನ ಬಿಟ್ಕೊಡ್ತೇ ಇತ್ತಿಲ್ಲ. ಡಿಫೆಂಡ್ ಮಾಡಿದ್ವಿ. ಎಷ್ಟರ ಮಟ್ಟಿಗೆ ಡಿಫೆಂಡ್ ಮಾಡೋಕ್ಕೆ ಸಾಧ್ಯ ಉಂಟು ಮಾಡಿದ್ದೆವು. ಒಂದು ಸಲ ಅಂತೂ ಒಂದು ಘಟನೆ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ಮಟ್ಟಿಗೆ ಸ್ವತಃ ಡಾಕ್ಟರ್ ಚಂಗಪ್ಪ ಮಾತಾಡಿದರು. ಇನ್ನೂ ಇವನು ಇಟ್ಕೊಂಡು ಆಗಲ್ಲ ಅಂತ. ಆಗಲೂ ಬಿಟ್ಟುಕೊಡ್ಲಿಲ್ಲ. ಅವರು ಇರಲಿ ಅಂತಲೇ ಹೇಳಿದೆ. ಯಾಕೆಂದರೆ ಅವರಿಗೊಂದು ಅಭ್ಯಾಸ ಇದೆ, ಯಾರನ್ನಾದರೂ ತಬ್ಬಿ ಮಾತಾಡಿಸಿ ಸರಿ ಮಾಡುವಂಥದ್ದು. ಒಂಥರ ಕ್ರೌಡ್ ಪುಲ್ಲರ್, ಓಟ್ ಕ್ಯಾಚರ್ ಅವರು. ಹೌದು. ಒಂದು ಸ್ವಲ್ಪ ಅದಿತ್ತು. ಅದು ಪಕ್ಷಕ್ಕೆ ಎಲ್ಲಿ ಡ್ಯಾಮೇಜ್ ಆಗ್ಬೋದು ಅಂತ ಹೇಳೋ ಉದ್ದೇಶದಿಂದ ಏನು ಮಾಡಬೇಕು ಎಲ್ಲವನ್ನು ಮಾಡಿದೆ. ಆದರೆ ಉಳಿಸ್ಕೊಳ್ಬೇಕಲ್ಲ, ಉಳಿಸ್ಕೊಂಡಿಲ್ಲ. ಅವ್ರ ಹಣೆ ಬರ ವಿಧಿ ಆಟ ಅಂತ ಹೇಳ್ತೀರಿ. ಅವ್ರ ಪಾರ್ಟಿ ಬಿಟ್ಟು ಹೋಗಿರೋದು ವಿಧಿ ಆಟ ಅಂತ ನಾನು ಹೇಳಲ್ಲ. ಯಾಕೆ ದೇವ್ರನ್ನ ಬೈಬೇಕು? ಅದು ಇಸ್ ಓನ್ ಕ್ರೈಮ್ ಅಷ್ಟೇ. ನಾವು ಎಲ್ಲ ಬೇಡದ್ದು ಮಾಡಿಬಿಟ್ಟು ದೇವ್ರು ನನಗೆ ಶಿಕ್ಷೆ ಕೊಟ್ರಂದ್ರೆ ಆಗ್ತದಾ? ದೇವ್ರು ಯಾಕೆ ಶಿಕ್ಷೆ ಕೊಡ್ತಾರೆ? ನೀನು ಕರೆಕ್ಟ್ ದಾರಿಲಿ ಹೋದ್ರೆ ಕರೆಕ್ಟ್, ನೀ ಅಡ್ಡದಾರಿ ಹಿಡಿದ್ರೆ ಶಾರ್ಟ್ ಕಟ್ಸ್ ವಿಲ್ ಕಟ್ ಶಾರ್ಟ್ ಅಂತ ಹೇಳ್ತೀರಾ ಅಷ್ಟೇ. ಈಗ ಬಾಬೆ ಸಾಹೇಬ್ರೆ, ಈ ವಿಚಾರ ಅಂತ ಗೊತ್ತಾ? ಈಗ ನನಗೆ ನಾನ್ ಪೊಲಿಟಿಕಲ್ ಫ್ರೆಂಡ್ಸ್ ತುಂಬ ಇದ್ದಾರೆ. ಈಗ ನೀವು 4 ಟೈಮ್ MLA, ನಾನು ಫುಲ್ ನಾನ್ ಪೊಲಿಟಿಕಲ್ ಫ್ರೆಂಡ್ಸ್ ನೋ ದ್ಯಾಟ್ ನಾನು ನಿಮಗೆ ಕ್ಲೋಸ್ ಅಂತ ಗೊತ್ತು, ಫ್ರೆಂಡ್ಸ್ ಅಂತ ಗೊತ್ತು ಹೇಳ್ತಾ ಇರ್ತಾರೆ. ಒಂದು MLA ಒಂದು ಟರ್ಮ್ MLA ಆದರೆ ಅಥವಾ ಸ್ಪೀಕರ್ ಆಗಿದ್ದರೆ ಪಬ್ಲಿಕ್ ಪರ್ಸೆಪ್ಷನು ಕೋಟಿ ಗಟ್ಟಲೆ ಆಸ್ತಿ ಮಾಡಿಬಿಡ್ಬೋದು, ಪ್ರಾಪರ್ಟೀಸು ಹಂಗೆ ಹಿಂಗೆ. ಅಂದರೆ ಈಗ ನಾವು ಬೆಂಗಳೂರು MLAಗಳನ್ನು ನೋಡ್ತಿರ್ತೀವಲ್ಲ ಬೇರೆ ಬೇರೆ ಕಡೆಯವರು, ಏನು 10 ಕಾರಲ್ಲಿ ಓಡಾಡೋದು, ರಿಸಾರ್ಟ್ಗಳು, ಆಮೇಲೆ ಇನ್ವೆಸ್ಟ್ಮೆಂಟ್ ಇನ್ ಮೂವೀಸು. ನನಗೆ ನಿಮ್ಮ ಬಗ್ಗೆ ಗೊತ್ತಿರ್ಬೋದು, ಅದು ಬೇರೆ. ಬಟ್ ನಾನು ವೀಕ್ಷಕರಿಗೆ ಗೊತ್ತಿಲ್ಲಲ್ಲ. ಬೋಪಾಯ್ ಸಾಹೇಬ್ರೆ, ವಾಟ್ ಈಸ್ ವರ್ತ್ ಬೋಪಾಯ್ ಸಾಹೇಬ್ರೆ? ಎಂಥದ್ದು? 4 ಟೈಮ್ MLA ಸ್ಪೀಕರ್ ಆಗಿ ಎಷ್ಟು ಕೋಟಿಗೆ? ಈಗ ನಾನು ಎರೋಗನ್ಸ್ ಅಂದ್ಕೋಬೇಡಿ, ನೀವು ನನಗೆ ಸಸಾರ ಕೊಟ್ಟಿದ್ದೀರಿ ಹೇಳಿ. ಹೌ ನಿಮ್ಮದು ತೂಕ ಎಷ್ಟು ಅಂತ ಕೇಳ್ತಾರಲ್ಲ ಈಗ ಬಿಸ್ನೆಸ್ ಮ್ಯಾನ್ಗಳು ಕೆಲವರು. ಬೋಪಾಯ್ ಸಾಹೇಬ್ರು ಎಷ್ಟು ಕೋಟಿಗೆ ತೂಗ್ತಾರೆ ಅಂತ ಕೇಳಿದ್ರೆ ನಾವೇನು ಹೇಳಬೇಕು?
ಎಷ್ಟು ಕೋಟಿಗೆ ತೂಗ್ತಾರ ಅಂದರೆ ನಾನು MLA ಆಗಿ ಸಂಪಾದನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನು ಏನೂ ಮಾಡಿಲ್ಲ. ಅದಕ್ಕಿಂತ ಮೊದಲು ನಾನು ಲಾಯರ್ ಆಗಿದ್ದೆ. ಈ ಮನೆಯ ಆಸ್ತಿಯನ್ನು ತಗೊಂಡ್ಕೊಂಡಿದ್ದೀನಿ. ಯಾವಾಗ ಆಗಿ ರಿಜಿಸ್ಟ್ರೇಷನ್? 91 ರಿಜಿಸ್ಟ್ರೇಷನ್. ಇದು MLAಗಿಂತ ಮೊದಲು ರಿಜಿಸ್ಟರ್ ಆಯಿತು? ಹೌದು. ಮತ್ತೆ ಬೇರೆ ರಿಜಿಸ್ಟ್ರ್ ನನ್ನ ಕೋಬ್ರದರ್ ಹೆಸರಲ್ಲಿತ್ತು. ಅದು MLA ಆದಮೇಲೆ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಅವ್ರ ಕೈಯಿಂದ ಗಿಫ್ಟ್ ಇಡು ಅದು ಏನು ಮಾಡಿಸ್ಕೊಂಡಿದ್ವಿ ಅದು ಮಾಡಿಸ್ಕೊಂಡು ನಾನು ಇಲ್ಲಿ ವಾಸ ಇದ್ದೆ. ವೀಕ್ಷಕರೇ, 4 ಟೈಮ್ MLA, ಮಾಜಿ ಸ್ಪೀಕರ್ ಪ್ರಾಪರ್ಟಿ ಲಿಸ್ಟು ತುಂಬ ಇರುತ್ತೆ ಹೇಳಿ. ಒಂದು ಇಲ್ಲ ನೆಕ್ಸ್ಟು 96 ಸೆಂಟ್ಸ್ ಇದೆ. ಆಮೇಲೆ ನಾನು 95ಅಲ್ಲಿ ಕಳಕೇರಿ ನಿಡುಗಣೆ ಇದರಲ್ಲಿ ಒಂದು 8 ಎಕರೆ ಜಾಗ ತೆಗೆದುಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ನಾವು ಕಾಲೂರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದೇವೆ. 35-40 ಎಕರೆ. ನಾನು 3 ವರ್ಷ ಮನೆಯಲ್ಲಿ ಕೂತಿದ್ದೆ. ಏನಾದರೂ ಮಾಡಿ ನಮಗೆ ಮನೆ ಪ್ರಾಪರ್ಟಿ ಕಮ್ಮಿ ಇತ್ತು, ಇನ್ಕಮ್ ಜಾಸ್ತಿ ಮಾಡಬೇಕು ಅಂತ ತೋಟ ಮಾಡ್ದೋ. ಏಲಕ್ಕಿ ತೋಟ? ಹೌದು. ಇದಷ್ಟೇ. ನೀವು BSc ಆಗಿ ನೀವು ಲಾಯರ್ ಮಾಡೋಕೆ ಇಮಿಡಿಯೇಟ್ಲಿ ಹೋಗಿಲ್ಲ? ಇಲ್ಲ. ಅದೆಲ್ಲ 74, 72, 74 ಡಿಗ್ರಿ ಆದಾಗೆ ನಾನು 77ವರೆಗೆ ಏಲಕ್ಕಿಗೆ ಬಂಗಾರದ ಬೆಲೆ. ಸೇಮ್ ಈಗ ನನ್ನ ತಾತ ಕೂಡ ನಮ್ಮ ಮಕ್ಕಳೆಲ್ಲ ಓದಿಸಿರೋದು ಏಲಕ್ಕಿ ಬಂಗಾರದ ಬೆಲೆ. ಹಾಗಾಗಿ ನಾವು ಕಾಲೂರಲ್ಲಿ ಆಸ್ತಿ ಮಾಡಿದ್ವಿ. 40-45 ಎಕರೆ ಇದೆ. ಅದರಲ್ಲಿ ನಿಮ್ಗೆ ಶೇರ್ ಇಲ್ಲ? ನಾನು ತಗೊಂಡಿಲ್ಲ ಅಷ್ಟೇ. ಅದು ನಿಮ್ಮ ಬ್ರದರ್ರು ಅವ್ರ ಮಗ ಇದ್ದಾನೆ, ಅವನೇ ನೋಡ್ತಾನೆ. ಅಲ್ಲೂ ನನ್ನ ಹೆಸರಲ್ಲಿ ಒಂದು 5 ಎಕರೆ ಇದೆ. ಆದರೆ ಅದರಿಂದ ನಾನು ಏನು DCC ಬ್ಯಾಂಕ್ ಲೋನ್ ಗಿನ್ಗೆಲ್ಲ ಹಾಕ್ತೀರಾ? ಅದಕ್ಕೆ ಇಲ್ಲೇ ತಗೊಳ್ಬೋದಲ್ಲ. ಓಕೆ, ಸರಿ. ಅದು ಹಾಗ 2 ಪ್ರಾಪರ್ಟಿ ಆಯಿತು. ಮತ್ತೆ ಹೇಳಿ. ಇಷ್ಟು ಬಿಟ್ಟರೆ ನಾನು MLA ಆದಮೇಲೆ MLAಗಳಿಗೆ ಒಂದು BDA ಸೈಟ್ ಕೊಡ್ತಾರೆ, G ಕ್ಯಾಟಗರಿ. ಅದು ಎಲ್ಲರೂ ತಗೊಳ್ಳುವಾಗ ನಾನು ತೊಗೊಂಡಿದ್ದೀನಿ. ಅದು ಮೆಜಾರಿಟಿ MLAಗಳು 50/80 ತೊಗೊಳ್ತಾ ಇದ್ರು. ಸ್ವಲ್ಪ ದುಡ್ಡು ಜಾಸ್ತಿ ಕಟ್ಟಬೇಕು. ನಾನು ಅದೂ ತೊಗೊಂಡಿಲ್ಲ. ನಾನು 40/60 ಒಂದು ತಗೊಂಡೆ. ಅದಕ್ಕೆ ಸ್ವಲ್ಪ ದುಡ್ಡು. ಅದಕ್ಕೆ ಅದು ಫ್ರೀ ಕೊಡ್ತಾರಲ್ಲ, ದುಡ್ಡು ಕೊಡ್ಬೇಕು? ಅದಕ್ಕೆ ದುಡ್ಡು ಕಟ್ಟಬೇಕು ಸ್ವಲ್ಪ, ತುಂಬ ಏನೇ ಇಲ್ಲ. ಇನ್ಸ್ಟಾಲ್ಮೆಂಟು ಕೊಡ್ತಾರೆ, ಅದನ್ನು ಕಟ್ಟಿ ತಗೊಂಡಿದ್ದೆ. ಕಡೆಗೆ ಅದು ಯಾರ ಕೋರ್ಟಿಗೆಲ್ಲ ಹೋದರು ಎಲ್ಲ MLAಗಳ ಮೇಲೆ. ನಂದು ಅದು ಕ್ಲಿಯರ್ ಆಯಿತು. ಯಾಕೆಂದರೆ ನನಗೆ ಎಲ್ಲೂ ಗ್ರ್ಯಾಂಡ್ ಈ ಥರ ಇದೆಯಾ ಬೆಂಗಳೂರಲ್ಲಿ? ಆಲ್ರೆಡಿ ಮನೆ ಇರೋರಿಗೆ ಸೈಟ್ ಕೊಡೋಲ್ವಾ? ಆ ಥರ ಇದೆಯಾ ರೂಲ್ಸ್? ಇದೆಯಾ? ಇದೆ. ನಿಮಗೆ ನನಗೆ ಎಲ್ಲೂ ಅಲ್ಲ, ಸರ್ಕಾರದ್ದು ಎಲ್ಲೂ ಇರಲಿಲ್ಲ. ಆಗ ಕೊಟ್ಟರು ಅದನ್ನು ಮೊನ್ನೆ 21ಕ್ಕೆ ಆ ಸೈಟನ್ನು ಸೇಲ್ ಮಾಡಿದೆ. ಅದೇನು ಸೇಲ್ ಮಾಡಿಬಿಟ್ಟು ಅದು ಒಳ್ಳೆಯ ರೇಟಿಗೆ ಹೋಯಿತು. ಅಷ್ಟೊತ್ತಿಗೆ ನನ್ನ ಮನೆಯವರು ರಿಟೈರ್ ಆದರು. ಅವರಿಗೆ ಎಲ್ಲ ಅಲವೆನ್ಸ್ ಎಲ್ಲ ಸಿಗ್ತದಲ್ಲ, ಅದು ಎಲ್ಲವನ್ನೂ ಸೇರಿಸಿ ಸುಮಾರು 1 ಕೋಟಿ ರೂಪಾಯಿ ಸಾಲ ಮಾಡಿ. MLAಗಳು ಸಾಲ ಮಾಡ್ತಾರೆ? ಹೌದು, ಸಾಲ ಮಾಡಿ ಬೆಂಗಳೂರಲ್ಲಿ ಒಂದು ಮನೆಯ ಟೈಪ್ ತಗೊಂಡಿದ್ದೀನಿ. ತಗೊಂಡು ಈಗ ಅದನ್ನು ಬಾಡಿಗೆಗೆ ಕೊಟ್ಟಿದ್ದೀನಿ. ಆ ಬಾಡಿಗೆ ಸಾಲಕ್ಕೆ ಈ 1 ಕೋಟಿ ಸಾಲ ಉಂಟಲ್ಲ, ಅದಕ್ಕೆ ವಜಾ ಆಗ್ತಾ ಇದೆ. ಅಷ್ಟೇ ನಾನು ಮಾಡಿದ್ದು. ಅದರ ಮೇಲೆ 1 ಇಂಚು ಎಲ್ಲಿ ಅದು ಹೇಳೋರು ಏನು ಬೇಕಾದರೂ ಹೇಳ್ತಾರೆ. ಇಲ್ಲಿ ಯಾರೇ ಯಾವುದಾದ್ರು ಒಂದು ಹೊಸ ಇದು ಮಾಡಿಬಿಟ್ರೆ BJPಯವರೇ ಶುರು ಮಾಡೋದು. ಗ್ಲಾಸ್ ಬ್ರಿಡ್ಜಿಂದ ಹಿಡಿದು ರಿಸಾರ್ಟಿಂದ ಹಿಡಿದು ಅದು KG ಬೋಪಯ್ಯನ ಶೇರ್ ಇದೆ ಅಂತ ಹೇಳಿ ಅವರಿಗೆ ದೇವರು ಪನಿಯ ನೋಡ್ಕೊಳ್ಳಿ. ಈ ಥರ ಹೇಳೋರನ್ನ ಏನು ಮಾಡಬೇಕಾಗುತ್ತೆ? 1-2 ಸಲ ಒಬ್ಬರ ಮೇಲೆ ಎಲ್ಲಿಲ್ಲದು ಸಿಟ್ಟು ಬಂತು. ಅವರಿಗೆ ನಮ್ಮ ಪಾರ್ಟಿಯವರೇ, ಅವ್ರ ಹೆಸರು ಬೇಡ, ದೊಡ್ಡ ಜನಗಳಿಗೆ ಆಡೋನು, ಭಾಗಮಂಡಲ ದೇವಸ್ಥಾನದ ಎದುರು ಗ್ಲಾಸ್ ಬ್ರಿಡ್ಜಲ್ಲಿ ನಿಂದು ಶೇರು ಅಂತ ಯಾವನು ಹೇಳಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ಖಾರವಾಗಿ ಮಾತಾಡಿದೆ. ಬಾ ಅಲ್ಲಿ ಒಳಗೆ ಅಂತ ಹೇಳಿದೆ. ದೇವಸ್ಥಾನ ಒಳಗೆ ಪ್ರಮಾಣ ಮಾಡಿ ಹೇಳಿ. ಇಲ್ಲ, ಯಾರೋ ಹೇಳಿದ್ದು. ನಾನೇ ಮತ್ತೆ ತಪ್ಪಿಸ್ಬಿಟ್ಟ. ನಾನೇ ಡಿಫೆಂಡ್ ಮಾಡುತ್ತೆ, ಅವ್ರು ಹಾಗೆಲ್ಲ ಮಾಡಲ್ಲ ಅಂತ. ಈ ಥರದವ್ರಿಗೆ BJP ಒಳಗಡೆ ಮೆಂಟಾಲಿಟಿ ಅವ್ರಿಗೆ. ಈಗ ನೋಡಿ, BJPಯಲ್ಲಿ ಅವರಿಗೆಲ್ಲ ಏನಂದರೆ ನೀವು ತಿನ್ನಲ್ಲ, ಅವ್ರು ತಿಂತಾರೆ, ಆ ಥರ ಫೀಲಿಂಗ ಅಲ್ಲ. ಅದಕ್ಕಿಂತ ಹೆಚ್ಚು ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದವನು. ದೊಡ್ಡ ಬ್ಯಾಕಪ್ ಏನಿಲ್ಲದೆ ಬಂದವರು? ಏನೂ ಇಲ್ಲ. ನನ್ನ ಅಪ್ಪ ಹೆಬ್ಬೆಟ್ಟಲ್ಲ. ಓಕೆ. ಹಾಗಾಗಿ ಅತ್ಯಂತ ಬಹುಶಃ ಕಡು ಬಡತನ ನಾವು ಅನುಭವಿಸಿದಷ್ಟು ಬೇರೆ ಯಾರೂ ಅನುಭವಿಸಿರ್ಲಿಕ್ಕಿಲ್ಲ ಆ ಕಾಲದಲ್ಲಿ. ಅಂತಹ ಬಡತನದಿಂದ ಬಂದ ವ್ಯಕ್ತಿ ಈ ಮಟ್ಟಕ್ಕೆ ಹೋಗ್ಬಿಟ್ಟಲ್ಲ ಅನ್ನೋ ಮತ್ಸರದಿಂದ
ಹೇಳೋದು ಅಷ್ಟೇ. ನಿಮಗೆ ಮೆಂಟಲಿ ಎಷ್ಟು ಗಟ್ಟಿ ಇದ್ದಾರ ನೋಡೋಕ್ಕೆ. ಹಾಂ, ನಮಗೆ ನಾನು ಅದ್ರ ಬಗ್ಗೆ ಚಿಂತೆನೇ ಮಾಡೋದು. ಮಾಡಿದ್ರೆ ತಾನೇ ಲೋಕಾಯುಕ್ತಕ್ಕೆ ಬರೆದ್ರು ನನ್ನ ಮೇಲೆ, ಎಲ್ಲ ಏನು ಮಾಡಬೇಕು ಎಲ್ಲವೂ ಮಾಡಿದ್ದಾರೆ. ಆದರೆ ಸತ್ಯ ಒಂದು ಇದೆಯಲ್ಲ. ಇದು ಬೋಪಯ್ಯ ಸಾಹೇಬ್ರೆ, ಮತ್ತೊಂದು ಕ್ವಶನ್ ಇದು ಕೇಳಬೇಕಿತ್ತು. ಈಗ ತುಂಬ ಜನರನ್ನು ನೋಡ್ತೀನಿ, ಅವರು ಒಂದು ಫಸ್ಟ್ ಟೈಮ್ ಎಮ್ ಎಲ್ ಆದಮೇಲೆ ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಮಿನಿಸ್ಟರ್ ಆಗೋದು ಹೆಂಗೆ ಹೇಳಿ. ಫಸ್ಟ್ ನೋಡ್ತಾರೆ ದುಡ್ಡಿಂದ ಆಗದ ಜಾತಿಯಿಂದ ಆಗದ. ದುಡ್ಡಿರೋರು ದುಡ್ಡು ಮಾಡಿ ಮಿನಿಸ್ಟರ್ ತಗೊಳಕ್ಕೆ ನೋಡ್ತಾರೆ. ಇಲ್ಲವರು ನಾನು ಜಾತಿ, ನಾನು ಗೌಡನ, ಸ್ವಾಮೀಜಿ ಲೆಫ್ಟ್ ರೈಟು, ಬೇರೆ ಒಂದು 4 ಕ್ಷೇತ್ರ ಓಡ್ತಾರೆ. ಈಗ ನಾನು ನಿಮ್ಮ ಕಡೆ ಪ್ಲೇಸಲ್ಲಿ ಬೇರೆ ಯಾರು ಇದ್ದಿದ್ರೆ ಸುಳ್ಳೆ ಇದು ಪುತ್ತೂರಲ್ಲಿ ಗೌಡ್ರಲ್ಲ, ಅಲ್ಲಿ ಯಾರಿಗೆ ಟಿಕೆಟ್ ಕೊಡಿಸೋದು ನಿಮ್ಮ ಬೆಂಬಲಿಗರಿಗೆ, ಮತ್ತು ಇಲ್ಲಿ ಕಡ್ಡಿಯಲ್ಲಿ ಆಡಿಸೋದು, ಬೆಳ್ತಂಗಡಿಯಲ್ಲಿ ಗೌಡ್ರಿಗೆ ಟಿಕೆಟ್ ಕೊಡಿಸೋದು, ಹುಣಸೂರು ಪಿರಿಯಪ್ಪ ಅಂದರೆ ನನ್ನ ಜೊತೆ ವಿಧಾನಸಭೆಗೆ ನೆಕ್ಸ್ಟ್ ಟೈಮ್ ಹೋದಾಗ 4 ಜನನ ಕರ್ಕೊಂಡು ಹೋಗ್ತೀನಿ, ಯಾರು ಮಿನಿಸ್ಟ್ರ್ ಮಾಡೋಕ್ಕಾಗಲ್ಲ ನೋಡೋಣ ಅಂತೇಳಿ. ನೀವಂದ್ರೆ ಕೊಡಗಿಗೆ ಸೀಮಿತ ಪೊಲಿಟಿಕ್ಸ್ ಆಡಿಲ್ಲ ಬೋಪಯ್ಯಣ್ಣ ಕಂಪೇರ್ ಮಾಡಿದರೆ? ಕೊಡಗಿಗೆ ಸೀಮಿತ ಅಂತಲ್ಲ, ನಂಗೆ ಕೊಟ್ಟ ಜವಾಬ್ದಾರಿ ಹಾಗೇ ಇತ್ತು. ನಾನು ಫಸ್ಟ್ ಟೈಮ್ ಎಮ್.ಎಲ್.ಎ ಆದಾಗ ಅಷ್ಟೇ. ಸೆಕೆಂಡ್ ಟೈಮ್ ಆದಾಗ ನನಗೆ ಫಸ್ಟ್ ಕೂತಿದ್ದೆ ನಾನು ಸ್ಪೀಕರ್ ಕುರ್ಚಿಯಲ್ಲಿ, ಪ್ರೋಟೈನ್ ಸ್ಪೀಕರ್, ಅದಾದಮೇಲೆ ಡೆಪ್ಟಿ ಸ್ಪೀಕರ್, ಅದಾದಮೇಲೆ ಸ್ಪೀಕರ್ ಆದವ್ರು ರಾಜಕೀಯ ಜಾಸ್ತಿ ಮಾಡೋಂಗಿಲ್ಲ, ಮಾಡೋಕ್ಕೆ ಬರೋದೇ ಸುಮಾರು ಇದೆ. ಒಳಗಡೆಯಿಂದ ಮಾಡ್ಬೋದಲ್ಲ? ಒಳಗಡೆಯಿಂದಲೂ ಮಾಡೋಕ್ಕೆ ಕಷ್ಟನೇ. ಹಾಗೆ ನೋಡಿದ್ರೆ ಹಾಗೆ ಕಾನೂನು ಪ್ರಕಾರ ಊಟನೂ ಮಾಡೋಂಗಿಲ್ಲ, ಅದು ಬೇರೆ. ಅದು ಆದರೆ ಅದರಿಂದ ನಂಗೆ ಸ್ವಲ್ಪ ಈ ಪಕ್ಷ ಸಂಘಟನೆಯಿಂದ ಸ್ವಲ್ಪ ಹಿಂದೆ ಬರಲಿಕ್ಕೆ ಆಯಿತು. ಅದು ಮಾಡಲಿಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಿ? ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು, ಏನು ಮಾಡೋಕ್ಕಿಲ್ಲ. ಆದರೆ ಅದನ್ನು ಮೇಂಟೈನ್ ಮಾಡಿಯೂ ಆದರೆ ನಾನು ಯಾರೂ ಹೇಳ್ತಾ ಇಲ್ಲ, ಕರ್ನಾಟಕದಲ್ಲಿ ಸ್ಪೀಕರ್ ಆದವರು ಇಮ್ಮಿಡಿಯೇಟ್ ಸೆಕೆಂಡ್ ಗೆದ್ದಿದ್ದೇ ಇಲ್ಲ. ನಾನು ಗೆದ್ದಿದ್ದೀನಿ. ಸ್ಪೀಕರ್ ಆಗಿ ಆ ಹುದ್ದೆಯಲ್ಲೇ ಇದ್ದುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದವರು ಯಾರೂ ಇಲ್ಲ. ಸ್ಪೀಕರ್ ಆಗಿ ರಾಜೀನಾಮೆ ಇದು ಕೊಟ್ಟು ಮಂತ್ರಿಯಾಗಿ ಆಮೇಲೆ ಗೆದ್ದವರು ಇದ್ದಾರೆ. ಸ್ಪೀಕರ್ ಆಗಿ ಗೆಲ್ಲೋದು ಕಷ್ಟ ಇದೆ. ಬಟ್ ಸ್ಪೀಕರ್ ಪೋಸ್ಟಲ್ಲೇ ಇದ್ಕೊಂಡು ಇಲೆಕ್ಷನ್ ಫೇಸ್ ಮಾಡಿ ನಾನೇ ಗೆದ್ದಿದ್ದು. ಸ್ಪೀಕರ್ ಇದ್ದಾಗ ನೆನಪಾಯ್ತು ಬೋಪಣ್ಣ, ಇದು ಸ್ಪೀಕರ್ಗೆ ಎಸ್ಕಾಲ್ಟ್ಗಳು, ಸೈರನ್ಗಳು, ಅಂದರೆ ನೀವು ಮತ್ತೆ ಕ್ಯಾಬಿನೆಟ್ ರ್ಯಾಂಕಲ್ಲಿ ಇದ್ರಿ. ಈಗ ನಾನು ತುಂಬ ಜನ ಹೇಳ್ತಾರೆ ಬೋಪಣ್ಣನಿಗೆ ಅಷ್ಟು ಪವರ್ ಇತ್ತು, ಸುಮ್ಮನೆ ಸಿಂಪಲ್ ಆಗಿದ್ದರೆ ಯಾರು ಗೆಲ್ಲಿಸ್ತಾರೆ ಹೇಳಿ. ನಿಮಗೆ ಆ ಥರೊಂದು ಫೀಲಿಂಗ್ ಬಂದಿಲ್ಲ? ಈಗ ಎಸ್ಕಾಟ್ ಎಲ್ಲ ಇಟ್ಕೊಂಡು ಸ್ವಲ್ಪ ರೂಮ್ ಅಂತ ಹೋಗ್ಬೋದಿತ್ತು ಅಂದರೆ ನೀವು ಸ್ಪೀಕರ್, ಈಗ ಬೇರೆಯವ್ರು ಸ್ಪೀಕರ್ ಆಗಿದ್ದ ರಾಜ್ಯಕ್ಕೆ ಗೊತ್ತಾಯ್ತಂತೆ, ನೀವು ಸ್ಪೀಕರ್ ಆಗಿರೋದು ಈ ಗೌರ್ಮೆಂಟ್ ಆ ಟೈಮಲ್ಲಿ ಗೊತ್ತಾಗಿದ್ಬಿಟ್ರೆ ನಾರ್ಮಲ್ ರಾಜ್ಯಕ್ಕೆ ಗೊತ್ತಾಗಿತ್ತು. ಅಂದರೆ ಎಸ್ಕಾಟ್ ಕಲ್ಚರ್ ನಿಮ್ಗೆ ಯಾಕೆ ಇಷ್ಟ ಆಗಿಲ್ಲ ಆ ಟೈಮಲ್ಲಿ? ಅಲ್ಲ, ಎಸ್ಕಾಟ್ ಈ ಕಲ್ಚರ್ ಇದು ಉಂಟಲ್ಲ, ಅದು ಎಷ್ಟು ದಿವಸ ಟೆಂಪರರಿ ತಾನೆ. ಈಗ ನಾರ್ಮಲ್ ಇದು ಈಗ ಏನಿದ್ದಾರೆ, ನಾನು ಅಷ್ಟೇ ಅಲ್ಲ ಗನ್ಮ್ಯಾನು ಬೇಡ ಅಂತ ಬರ್ಕೊಟ್ಟಿದ್ದೀನಿ. ಯಾವುದು ಸೋತ ಮೇಲೆ ಇದ್ದಾಗ ಗನ್ಮ್ಯಾನ್ ಇಟ್ಟಿಲ್ಲ, ಇದ್ದಾಗ ಗನ್ಮ್ಯಾನ್ ಇದ್ದರು, ಅದನ್ನು ಇಲ್ಲ. ಮತ್ತು ಈ ಎಸ್ಕಾಟು ಆ ಶೋ ಅದರಿಂದ ಏನು ಬೆನಿಫಿಟ್ ಏನು ಅಂತಿಲ್ಲಲ್ಲ, ಸರ್ಕಾರಕ್ಕೆ ಲಾಸ್ ಅಷ್ಟೇ. ನೀವು ಎಲ್ಲ ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗಲ್ಲ. ಈಗ ನಾನು ಹೇಳ್ತೀನಿ ಈಗ ನಾನೊಬ್ಬ ಶಾಸಕ, ನಾನು ಪವರ್ಫುಲ್ ಶಾಸಕ ಅಂತ ಎಸ್ಕಾಟ್ ಇದೆ, ನಾನೊಂದು ಮಾತು ತಹಶೀಲ್ದಾರ್ಗೆ ಹೇಳ್ತೀನಿ, ಐ ಆಮ್ ಕ್ಯಾಬಿನೆಟ್ ರ್ಯಾಂಕಪ್ಪ ಮಾಡು ಹೇಳಿ. ನೀವು ಅಧಿಕಾರಿಗಳ ಮೇಲೆ ಒಂದು ಹಂತದ ಪ್ರೆಷರ್ ಬೀಳಲ್ವಾ? ನೀವು ತಪ್ಪಿದ್ದು. ನಾನು ಎಸ್ಕಾರ್ಟ್ ಯೂಸ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ ಅಂತಿರೋದು. ಬಟ್ ಅಧಿಕಾರಿಗಳನ್ನು ಹೆಂಗಿಡಬೇಕು ಕಂಟ್ರೋಲ್ ಇಟ್ಟಿದ್ದೆ. ನಾನು ಹೇಳಿದ್ದನ್ನು ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು ಅಂದರೆ, ನಾನು ಸಿಂಪಲಾಗಿದ್ದೀನಿ ಅಂದರೆ ಬಟ್ ಕಮಾಂಡ್ ಇತ್ತು ಅನ್ನುವಂಥದ್ದು ಅವರಿಗೆ ಕ್ಲೀನ್ ಗೊತ್ತಿತ್ತು. ಅದು ಮಾಡಿ 2 ಕ್ವಶನ್, ಯಡಿಯೂರಪ್ಪನವ್ರಿಗೆ ಕ್ಲೋಸ್ ಅಂತ ಕಮಾಂಡ್ ಅಲ್ಲ ಲಾ ಗೊತ್ತಿದೆ ಅಂತ ಅವ್ರಿಗೆ ಭಯ ಇತ್ತು? ಎರಡು ಭಯ ಇತ್ತು. ಗೌರ್ಮೆಂಟ್ ಇದ್ದಾಗ KGB ಒಂದು ಮಾತು ಹೇಳಿದ್ರೆ ಅಷ್ಟು ಈಸಿಯಾಗಿ ಎಲ್ಲೂ ತಳ್ಳಾಗ್ತಿರ್ಲಿಲ್ಲ. ಇಲ್ಲ, ಕಾನೂನು ಗೊತ್ತಿದೆ ಅಂತ ಗೊತ್ತಿತ್ತು ಅವ್ರಿಗೆ. ಅದು ಈ ಎಸ್ಕಾರ್ಟಲ್ಲಿ ಬಂದ ತಕ್ಷಣ ಮಂತ್ರಿಗಳ ಮಾತು ಎಷ್ಟು ಜನ ಕೇಳ್ತಾರಾ? ಈಗ ಸರ್ಕಾರ ನಡೀತಾ ಇದೆಯಲ್ಲ, ಮಂತ್ರಿಗಳಿಗೆ ಏನು ಬೆಲೆ ಇದೆ? ಈಗ ಅಫಿಷಿಯಲ್ಸು IAS ಸ್ಪೆಷಲಿ ಅವರು ಎಲ್ಲವನ್ನು ಅತಿ ಬುದ್ಧಿವಂತರು. ಅವ್ರು ಕಾನೂನಿಗೆ ಮಾತ್ರ ಹೆದರೋದು ನಿಮ್ಮ ಪ್ರಕಾರ? ದೇ ಅಂಡರ್ಸ್ಟ್ಯಾಂಡ್ ದ ಲಾ ಆ್ಯಂಡ್ ಇಫ್ ಯು ನೋ ದಟ್ ದೇ ಆರ್ ಅಲ್ಲಿ ಎವ್ರಿಥಿಂಗ್ ದರ್ ಇಸ್ ಎಕ್ಸೆಪ್ಷನ್, 1 or 2 3 ಕೆಲವರೆಲ್ಲ ಬಕೆಟ್ ಹಿಡ್ಕೊಂಡು ಇರ್ತಾರೆ. ಆದರೆ ಎಲ್ಲ IAS ಆಫೀಸರ್ಸ್, ಎಲ್ಲ KS ಅಫಿಷಿಯಲ್ಸ್ ಅಥವಾ ಬೇರೆ ಯಾರೇ ಇದ್ದರೂ ಅವ್ರಿಗೂ ಒಂದು ಸ್ವಲ್ಪ ಇರ್ತದೆ, ಹಾಗೆ ಮಾಡ್ತಾರೆ.
ಅದಕ್ಕೆ ಸರಿಯಾಗಿ ನಾವು ಇಲ್ಲ ಏನೋ ಒಂದು ಹೇಳ್ತಾರೆ ಅಧಿಕಾರಿಗಳು ಹೀಗೆಲ್ಲ ಅಂಥೇಳಿ ನಾವು ಸ್ವಲ್ಪ ಕ್ರಾಸ್ ಕ್ವಶನ್ ಮಾಡಿ ಅದು ರೂಲ್ಸ್ ಹಿಂಗಿದೆ ಅಂತ ಹೇಳಿದ್ವು 1-2 ಸಲ ಹೇಳಿದ್ರೆ ಇವರೆಲ್ಲ ತಿಳ್ಕೊಂಡಿದ್ದಾರೆ ನಂದು ನಡೆಯಲ್ಲ ಅಂತ ಅವರಿಗೂ ಬರ್ತದೆ. ಬ್ಯೂರೋಕ್ರಸಿ ಫಿಯರ್ಸ್ ನಾಲೆಜ್ ಮೋರ್ ದೆನ್ ಪವರ್. ಯು ಫೀಲ್ ದಟ್ ವೇ? ಹೌದು. ಬೋಪಯ್ಯ ಸಾಹೇಬ್ರೆ, BJP ಗೌರ್ಮೆಂಟ್ ಮತ್ತೆ ಬಂತಲ್ಲ, ಅದೇನು ಯಡಿಯೂರಪ್ಪನವ್ರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲೂ ಕೂಡ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ, ನನಗೆ ಮುಂಬೈಲಿದ್ದೆ, ನನಗೆ ಹೇಳಿದ್ರು ಬೋಪಯ್ಯಣ್ಣ ನಾಳೆ ಸ್ಪೀಕರ್ ಆದೇವೆ ಗಡ ಅಂತೇಳಿ ವಿಷಯ ಬಂತು. ನನಗೆ ವಿಶ್ವಾಸ ಮಾಡಿದ್ದೆ. ಆಮೇಲೆ ಏನಾಯ್ತು, ನೀವು ರಾತ್ರಿ ಸ್ಪೀಕರು ಬೆಳಗ್ಗೆ ಇದ್ದಾಗ ಸ್ಪೀಕರ್ ಆಗಿಲ್ಲ, ಅದು ಓವರ್ ನೈಟ್ ಏನಾಯಿತು ಅದರ ಬಗ್ಗೆ ಮಾಹಿತಿ ಹೇಳಿ. ಅಂದರೆ ಇದೆಲ್ಲ ಯಾರು ಪಬ್ಲಿಕಲ್ಲಿ ಚರ್ಚೆ ಆಗಿಲ್ಲ. ಒಂದು, ನಾನು ಹಿಂದೆ ಸ್ಪೀಕರ್ ಇದ್ದಾಗ ಒಂದು ಸ್ವಲ್ಪ ಡಿಸ್ಪ್ಯೂಟ್ಗಳು, ಕಾಂಟ್ರಡಿಕ್ಷನ್ಗಳು ನಮ್ಮ ಮೇಲೆ ಲೀಗಲಿ ಸ್ಟ್ಯಾಂಡ್ ಆಯ್ತಲ್ಲ. ಅದು ಲೀಗಲಿ ಸ್ಟ್ಯಾಂಡ್ ಆಗೋದು ಬೇರೆ, ಆದರೆ ಒಂಥರ ಕಾಂಪ್ಲಿಕೇಟೆಡ್, ಸ್ಮೂತ್ ಗೋಯಿಂಗ್ ಅಂತೂ ಇರಲಿಲ್ಲ. ಅವ್ರು ಹೇಳ್ದ ಅಪೋಸಿಷನ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇದು ಮಾಡ್ತಿದ್ದೆ ಹೊರತು ಸ್ಮೂತ್ ಗೋಯಿಂಗ್ ಇದರಲ್ಲಿ ಇದು ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಈ ಸರ್ಕಾರ BJP ಮೆಜಾರಿಟಿ ಇದ್ದ ಸರ್ಕಾರ ಹೇಗೆ ಬಂತು ಏನು ಬಂತು ಅದು ಚರ್ಚೆ ಬೇಡ, ನಮಗೆ ಎಲ್ಲರಿಗೂ ಗೊತ್ತಿರೋದೆ. ಅದ್ರ ಬಗ್ಗೆ ಮಾಡೋಣ. ಯಾಕೆ ನೀವು ಮುಂಬೈ ಹೋಗಿದ್ರಿ, ಹೋಗಿದ್ದೆ, ಹೋಗಲೇಬೇಕಾಯಿತು, ಅದು ಪಕ್ಷದ ಸೂಚನೆ, ಹೋಗಬೇಕಾಯಿತು, ಹೋಗಿದ್ದೀನಿ, ಅದು ಬೇರೆ. ಹಾಗಾಗಿ ಒಂದು ಸ್ವಲ್ಪ ಸ್ಮೂತ್ ಗೋಯಿಂಗ್ ಇರಲಿ ಅಂತ ಹೇಳುವಂಥ ತೀರ್ಮಾನಕ್ಕೆ ಮೇಲ್ಮಟ್ಟದಲ್ಲಿ ಆಯಿತು. ಯಡಿಯೂರಪ್ಪಂಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ, ಅಭಿಮಾನ ಇಲ್ಲ, ನನಗೆ ಅವರೇ ಬೇಕು ಅಂತ ಹೇಳುವಂಥ ಇದ್ದರು. ಕಡೆಗೆ ಯಡಿಯೂರಪ್ಪಂಗೆ ಕನ್ವಿನ್ಸ್ ಮಾಡಿದ್ದಾರೆ ಈ ಥರ ಇರಲಿ ಸ್ಮೂತ್. ರಾತ್ರಿ ಓಕೆ ಅವರು ಹೇಳಿದ್ರು, ಪಕ್ಷ ತೀರ್ಮಾನಕ್ಕೆ ಅದರಲ್ಲಿ ಏನು, ನನಗೂ ಮನಸ್ಸಲ್ಲಿತ್ತು ಈ ಸ್ಪೀಕರ್ ಹುದ್ದೆ ಬೇಡಪ್ಪ, ಒಂದು ಸಲ ತಗೊಂಡು ನನಗೆ BP ಇರಲಿಲ್ಲ, ಅದೆಲ್ಲ ಬಂದುಬಿಟ್ಟಿತ್ತು ಈ ಟೆನ್ಷನ್ನಿಂದಾಗಿ. ಅದರಿಂದ ದೂರ ಉಳಿಯೋದೇ ಸೇಫ್ ಅಂತ ನನ್ನ ಮನಸ್ಸಲ್ಲಿ ಇತ್ತು. ನಾನೇನು ಒಪ್ಪಿತ್ತಿಲ್ಲ, ಕಡೆಗೆ ಬಲಾತ್ಕಾರದಲ್ಲಿ ಅದನ್ನು ಮಾಡಿದ್ದೆ ಅಷ್ಟೇ. ಕಡೆಗೆ ಅದು ಪಕ್ಷದ ತೀರ್ಮಾನ. ನಾನು ಐ ಆಮ್ ಹ್ಯಾಪಿ ಆ ಸ್ಪೀಕರ್ ಹುದ್ದೆಗೆ ಸೆಕೆಂಡ್ ಟೈಮ್ ಆಗಿಲ್ಲ ಅಂತ. BJPಯಲ್ಲಿ ಈ ಕಾನೂನು ಬಗ್ಗೆ ಗೊತ್ತಿರೋರು, ಎಫಿಷಿಯೆಂಟ್ ಆಡಳಿತ ಮಾಡೋರು ಕಂಪೇರಿಟಿವ್ಲಿ ನಾನು ಕಮ್ಮಿ ಅಂತ ಪಬ್ಲಿಕ್ ಪರ್ಸೆಪ್ಷನ್ ಇದೆ. ಯಾಕಂದರೆ ತುಂಬ ಜನ ಹಾರ್ಡ್ ಕೋರ್ ಹಿಂದುತ್ವ ಅಂತಲೇ ಗೆದ್ದು ಬರ್ತಾರೆ. ಗೆಲ್ಲೋದು ಬೇರೆ, ಆಡಳಿತ ನಡೆಸೋದು ಬೇರೆ. ಇವು ಇರ್ಬೋದು, ನೀವಿರ್ಬೋದು, ಮಾಧುಸ್ವಾಮಿ ಇರ್ಬೋದು, VS ಆಚಾರ್ಯ ಇರ್ಬೋದು, ಸರ್ಟನ್ ಪೀಪಲ್ ಆರ್ ನೋನ್ ಆಸ್ ಬೆಟರ್ ಅಡ್ಮಿನಿಸ್ಟ್ರೇಟರ್. ಹೇಳಿ, ಒಂದು 4ನೇ ಬಾರಿ ಗೆದ್ದಾಗ ಒಂದು ಮಂತ್ರಿ ಆಗ್ತೀನಿ, ಆಗಬೇಕು, ಒಂದಷ್ಟು ಖಾತೆ, ಈ ಖಾತೆ ಬೇಕು. ಯಾವ್ದು ಯಡಿಯೂರಪ್ಪನ ಜೊತೆ ಮಾತಾಡಿದ್ವ ನೀವು? ಸರ್, ಈ ಥರದಿಂದ ಅವಕಾಶ ಮಾಡಿಕೊಡಿ ನನಗೆ, ಎಲ್ಲರೂ ಮಾಡ್ತಾರಲ್ಲ, ಕೇಳಿಲ್ಲ ನೀವು? ಇಲ್ಲ. ಒಂದು ಕಾರಣ ಏನಂದರೆ, ನಮಗೆ ಒಟ್ಟರೆ ನಮ್ಮ ಸರ್ಕಾರ ಇರಬೇಕು, ಜಿಲ್ಲೆಗೆ ಒಂದಿಷ್ಟು ಗ್ರ್ಯಾಂಟು ಅನುದಾನ ತರಕ್ಕೆ ಏನು ಮಂತ್ರಿಯಾಗಿ ಆಗೋದಿಲ್ಲ. ಮಂತ್ರಿ ಆದರೆ ಕಷ್ಟ, ಕೊಡಲ್ಲ, ಎಲ್ಲ ಕಡೆ ಓಡಾಡಬೇಕಾಗ್ತದೆ. ಓಡೋದಲ್ಲ, ಆ ಇಲಾಖೆ ನೋಡಬೇಕು, ಮಂತ್ರಿ ಆದವನು ನೀವು ಎಲ್ಲ ಹೇಳಿ ಮಾಡಿ ತಗೊಳ್ಬೇಕು ಅಂತ ಆಗ್ತದೆ. ಆ ಜಿಲ್ಲೆಯದ್ದು ಸಮಸ್ಯೆಗಳ ಬಗ್ಗೆ ಮಂತ್ರಿಗಿಂತ ಇದೇ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಭಾವನೆಯಿಂದಾಗಿ ಅದು ಒಂದು ಕಾರಣ. ಎರಡನೇದು, ನಿಮಗೆ ಗೊತ್ತಿದೆ, ನಮಗೇನು ಬಹುಮತ ಇರಲಿಲ್ಲ, 17 ಜನ ಕರ್ಕೊಂಡು ಬಂದಿದ್ದಾವೆ ನಾವು. ಅದು ಹೇಗೆ ಏನು ಚರ್ಚೆ ಬೇಡ, ಕರ್ಕೊಂಡು ಬಂದಿದ್ದೀರಾ. ಅದರಲ್ಲಿ ಬಾಂಬೆ ಬಾಯ್ಸು, ಸುಮಾರು ಬಾಂಬೆ ಬಾಯ್ಸ್ ಈಗ ನಿಮ್ಮ ಜೊತೆ ಇಲ್ಲ, ಆಯಿತಾ? ಅವರು ಇರಲಿ, ಅದು ನಮಗೆ ಗೊತ್ತಿತ್ತು ಇವ್ರು ಯಾವಾಗ ಎಷ್ಟು ದಿವಸ ಸರ್ಕಾರ ಬರಲಿಕ್ಕೆ. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ 34 ಜನ ಮಂತ್ರಿಗಳು, ಈ 14 ಜನಕ್ಕೆ ಮಂತ್ರಿ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿ CM ಮಾತ್ರ ನಿಮ್ಮದು ಕರ್ಕೊಂಡು ಬಂದಿದ್ದು. ಕೆಲವರಿಗಂತೂ ಇಂಥ ಪೋರ್ಟ್ಫೋಲಿಯೋ ಅಂತಲೇ ಫಿಕ್ಸ್ ಮಾಡಿತ್ತು. ಹಾಗಾಗಿ ಅದರ ಮಧ್ಯೆ ನಾನೂ ಒಬ್ಬ ತೂರಿಕೊಂಡು, ಯಡಿಯೂರಪ್ಪ ಗುರುಗಳಿಗೆ ಕಷ್ಟ ಕೊಡೋದು ಬೇಡ, ಗೋ ಹೆಡ್ ಫ್ರೀಲಿ. ಮತ್ತೆ ಅವ್ರಿಗೆ ಹೇಳಿದ್ರಂತೆ, ಏನು CM ಚೇರಲ್ಲಿ ನೀವು ಕೂತ್ಕೊಳ್ಳಿ, ನಮ್ಗೆ ಬೇರೇನೋ ಬೇಡ ಹೇಳಿ. ಅಷ್ಟೇ ನಾನು ಹೇಳಿದ್ದೀನಿ, ನೀವೇನು ಅದ್ರ ಬಗ್ಗೆ ಇದು ಮಾಡಿಬಿಟ್ಟು. ಅದೇ ಹಿನ್ನೆಲೆ ಒಳಗೆ ಅವರು ಮುಖ್ಯಮಂತ್ರಿಯಾಗಿ 3 ದಿವಸದಲ್ಲಿ ಇದು ಬಂದಾಗ, ಇಲ್ಲೆಲ್ಲ ಫ್ಲಡ್ಡು ಇನ್ನೊಂದಾದಾಗ 500 ಕೋಟಿ ರೂಪಾಯಿ ರಿಲೀಸ್ ಮಾಡಿದರು. ಗ್ರಾಚಾರಕ್ಕೆ ಏನಾಯಿತು, ಇಡೀ ಕರ್ನಾಟಕದಲ್ಲಿ 25 ಜಿಲ್ಲೆಗಳಲ್ಲಿ ಫ್ಲಡ್ ಆಯಿತು. ಹಾಗಾಗಿ ದುಡ್ಡು ಡೈವರ್ಟ್, ಅದೇನೆಲ್ಲ ಸೆಟ್ರೈಟ್ ಆಯಿತು ಅಂತ ಹೇಳುವಾಗ
ಕೋವಿಡ್ ಬಂತು. ಕೋವಿಡ್ ಜೀವ ಉಳಿಸೋದಕ್ಕೆ ಒಂದೇ ಆದ್ಯತೆ. ಮೋದಿ ಹೇಳಿದ್ರು ಫಸ್ಟು ಜೀವ ಉಳಿಸೋಣ, ಆಮೇಲೆ ಮಾಡೋಣ ಅಂತ ಸ್ವತಃ ಮೋದಿಯವರೇ ಹೇಳಿಬಿಟ್ರು. ಹಾಗಾಗಿ ಒಂದು ಸ್ವಲ್ಪ ಡೆವಲಪ್ಮೆಂಟು ಇಲ್ಲಿ 2 ವರ್ಷ ನಿಂತೋಯ್ತು. ಅದು ನಮ್ಮ ಚುನಾವಣೆಗೆ ಸ್ವಲ್ಪ ಹೊಡೆತ ಆಯಿತು. ಅಂದರೆ ಕೋವಿಡ್ ನಿಮ್ಗೆ ಒಂದು ದುಡ್ಡು ಬಂದಿಲ್ಲ, ಕೋವಿಡಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ. ಆಗಿಲ್ಲ. ಆದರೆ ಜೀವ ಉಳಿಸಿದ್ದೇವೆ ಅನ್ನುವಂಥ ಜನ ಅದನ್ನ ಅರ್ಥ ಕಾನ್ಸೆಪ್ಟನ್ನು ಮರ್ತೇ ಬಿಟ್ರು. ಬೋಪಯ್ಯ ಸಾಹೇಬ್ರೆ, ನನಗೆ ನನ್ನ ಯಾವತ್ತು ಕೆಲವು BJP ಶಾಸಕರು ನೋಡಿದಾಗ ಅನ್ಸೋದು, ಅವರು ವಿರೋಧ ಮಾಡ್ಕೊಂಡು ರಾಜಕೀಯ ಮಾಡಿದ ಕಾರಣ ಅವ್ರು ಮಿನಿಸ್ಟರ್ ಆದರೂ MLA ಆದರೂ ಕೂಡ ಅವರ ಬಾಡಿ ಲ್ಯಾಂಗ್ವೇಜು, ಅವರ ಚಿಂತನೆ ಯಾವತ್ತು ವಿರೋಧ ಪಕ್ಷದ ರೀತಿಯಲ್ಲೇ ಇರುತ್ತೆ. ಉದಾಹರಣೆ ಯಾಕೆ ಅಂತ ಹೇಳಿದ್ರೆ, ನಿಮಗೂ ಅರಣ್ಯ ಇಲಾಖೆಗೂ ಯಾವತ್ತು ಜಟಾಪಟಿ. ಕೆಲವು ಇಲಾಖೆ ಮತ್ತು ಬೋಪಯ್ಯಣ್ಣ ನಿಮ್ಮ ಗೌರ್ಮೆಂಟ್ ಇದ್ದರೂ ನಿಮ್ಗೆ ಅಧಿಕಾರಿಗಳ ಮೇಲೆ ಸಿಟ್ಟು ಮತ್ತು ಜಟಾಪಟಿಯಾಗಿ ಕಡಿಮೆ ಆಗಲ್ಲ ಅಲ್ಲ. ಅವರ ಕೆಲವು ಕೆಲಸಗಳು ಸ್ಟಾಪ್ ಮಾಡ್ತೀನಿ. ಯಾಕೆಂದರೆ ಯು ಆರ್ ಗೌರ್ಮೆಂಟ್, ದೇ ಆರ್ ಗೌರ್ಮೆಂಟ್ ಅಫಿಷಿಯಲ್. ನೀವಿಬ್ಬರು ಒಂದು ಟೀಮ್ ಆಗ್ಬಿಟ್ಟು ಜನರನ್ನ ಟೇಕ್ ಆನ್ ಮಾಡಬೇಕಪ್ಪ. ನೀವ್ಯಾಕೆ ಜನಗಳ ಜೊತೆ ಹೋಗ್ಬಿಡ್ತೀರಾ ಹೇಳಿ? ಅಲ್ಲ, ಈಗ ಈ ಅರಣ್ಯ ಇಲಾಖೆಯ ಒಂದು ಸ್ಪೆಷಲಿ ಅವ್ರು ಏನಿದೆ ಅಂದರೆ, ಈ ದೇಶದ ಕಾನೂನು ನಮಗೆ ಅಪ್ಲೈ ಆಗಲ್ಲ, ನಾವೊಂದು ಸಪ್ರೇಟ್ ಲೀಗಲ್ ಎಂಟಿಟಿ ಅನ್ನೋ ತಲೆಯಲ್ಲೇ ಅವರಲ್ಲಿ ಇದೆ. ಆಗ ಸರಿಯಾಗಿ ಈ ಪರಿಸರದ ಹೆಸರುಗಳಲ್ಲಿ ಅವರನ್ನು ಎತ್ತಿ ಕಟ್ಟೋದು, ಮತ್ತು ಕೋರ್ಟಲ್ಲಿಯೂ ಎಲ್ಲ ಅವ್ರು ಹೇಳಿದ್ದೇ ಕಾನೂನು ಅಂತ ಹೇಳಿ ಅವ್ರ ಪರವಾಗಿಯೇ ಜಡ್ಜ್ಮೆಂಟು ಇದೆ. ಅರಣ್ಯ ಇಲಾಖೆ ಇಫ್ ಇಲ್ಲಿ ಮಲೆನಾಡು ಭಾಗದಲ್ಲಿ ಡೆವಲಪ್ಮೆಂಟಿಗೆ ಅರಣ್ಯ ಇಲಾಖೆ ಇಸ್ ಬಿಗ್ಗೆಸ್ಟ್ ಹೆಡೇಕ್, ಅದು ತಲೆನೋವು. ಬಹುಶಃ ಆ ಹಿನ್ನೆಲೆ ಒಳಗೆ ಅವರು ಎಲ್ಲ ಈಗ ಒಂದು ರಸ್ತೆ ಬೇಕೋ ಬೇಡವೋ ಆ ಪ್ರಶ್ನೆ. ಎಕ್ಸಿಸ್ಟಿಂಗ್ ರೋಡ್ ಹೊಸದಾಗಿ ಅರಣ್ಯದೊಳಗೆ ಮಾಡೋದಿಲ್ಲ, ಅದನ್ನೇ ಮಾಡಲಿಕ್ಕೆ ಬಿಡಲ್ಲ. ಅದು ಮಾತು ಎತ್ತಿದರೆ ಸುಪ್ರೀಂ ಕೋರ್ಟ್ದು ಹೇಳೋದು. ಸುಪ್ರೀಂ ಕೋರ್ಟ್ನ ಒಂದೇ ಜಗಳನ್ನು ಮಾಡಿದ್ದೀನಿ, ಓದು ಆ ಜಡ್ಜ್ಮೆಂಟನ್ನು. ಯಾವ ಇದರಲ್ಲಿ ಆಪರೇಟಿವ್ ಪೋರ್ಷನ್ ಯಾವುದೋ ಡಿಸ್ಕಷನ್ ಬೇರೆ ಅಂತೆಲ್ಲ ಹೇಳಿದ ಮೇಲೆ ಈ ಜಟಾಪಟಿ ಸಾಮಾನ್ಯ. ಮತ್ತು ಗ್ರಾಚಾರಕ್ಕೆ ನಾವು ಈಗ ಹೇಳಿದ್ರೆ ತಪ್ಪಾಗುತ್ತೆ. ಅರಣ್ಯ ಮಂತ್ರಿಗಳ ಆದವರೆಲ್ಲ ನಮ್ಮ ಸರ್ಕಾರದಲ್ಲಿ ಕೂಡ ಅವರಿಗೆ ಅರಣ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ಅವ್ರ ಪರಿಸರವಾದಿಗಳ ಮಾತಿಗೆ ಬೇಗ ಮರಳಾಗೋದು, ಥ್ರೆಟ್, ಅವರೆಲ್ಲ ಥ್ರೆಟ್ ಸುಪ್ರೀಂ ಕೋರ್ಟಲ್ಲಿ ನಿಮ್ಮನ್ನು ಎಳೆದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಇವರು ಹೆದರ್ಕೊಳ್ಳೋದು. ಜನಸಾಮಾನ್ಯ ಪರ ಇವನ್ BJP ಅರಣ್ಯ ಮಂತ್ರಿಗಳಿಗೆ ಕೂಡ ಗಟ್ಟಿಯಾಗಿ ನಿಲ್ಲಕ್ಕಾಗಿಲ್ಲ, ನಿಲ್ಲೋದು ಇಲ್ಲ ಅವರು. ಅವರಿಗೆ ಅವರ ಊರ್ದು ಚಿಂತೆ, ಅಲ್ಲಿದ್ದು ರಾಜಕೀಯನೇ ಬೇರೆ, ಇಲ್ಲಿದ್ದು ರಾಜಕೀಯನೇ ಬೇರೆ. ಎಲ್ಲ ಇಲ್ಲಿದು ಒಂದು ಅರಣ್ಯದೊಳಗೆ ಒಂದು ಮನೆಗೆ ಕರೆಂಟ್ ನೀರು ಕೊಡೋಕ್ಕೆ ಎಷ್ಟು MLA ಒದ್ದಾಡಬೇಕು ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಅದು ರೋಡ್ ಮಾಡೋಕ್ಕೆ ಎಷ್ಟು ಒದ್ದಾಡಿದ್ದೀವಿ ಅಂತ ಅವ್ರಿಗೇನು ಗೊತ್ತು. ಚೊಂಬು ಅಂತ ಭಾಗದಲ್ಲಿ ಕರೆಂಟು ಇವತ್ತು ಮನೆ ಒಂದು ಸ್ವಲ್ಪ ಬಾಕಿ ಆಗಿಬಿಟ್ಟಿದೆ. ಅದನ್ನು 2 ವರ್ಷ ಆದರೂ ಇನ್ನೂ ಕೊಡೋಕ್ಕಾಗಿಲ್ಲ. ಅದು ಬೇರೆ. ಯಾಕೆ ಎಷ್ಟು ಕಷ್ಟ? ಬೋಪಯ್ಯ ಸಾಹೇಬ್ರೆ, ಮಧ್ಯೆ ಹೇಳಬೇಕಾಗುತ್ತೆ. ನನಗೆ ನೀವು ವೈಯಕ್ತಿಕ ತುಂಬ ಆತ್ಮೀಯರಾಗಿದ್ದರೂ ಕೂಡ ನನಗೆ ಇಲ್ಲಿ ಫ್ಯಾನ್ ಥರ ಕ್ವಶನ್ ಕೇಳೋಕ್ಕಾಗಲ್ಲ. ಹಂಗೆ ಮಾಡಿದ್ರೆ ನನ್ನ ಮೇಜರ್ ಕ್ವಶನ್ ಸ್ಟೂಡೆಂಟ್ಸ್ ಅವರು ಬೇಜಾರು ಮಾಡ್ಕೊತಾರೆ. ಬೋಪಯ್ಯ ಸಾಹೇಬ್ರೆ ನೋಡಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದವನಿಗೆ ತಾಲೂಕ್ ಪಂಚಾಯತಿಗೆ ಬರಬೇಕು, ತಾಲೂಕ್ ಪಂಚಾಯತ್ ZP ಆಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು, ಮತ್ತು ಇದೇ ಖಾತೆ ಬೇಕು. ಹಿಂಗೆ ಈಗ ನೀವು 2 ಸತಿ 3 ಸತಿ MLA ಆದಮೇಲೆ ನಿಮ್ಮ ಕೆಳಗಡೆ ಇರೋ ಸೆಕೆಂಡ್ ಲೈನ್ ಲೀಡರ್ಗೆ ಒಂದು ಆಸೆ ಇರುತ್ತೆ. ತಾಲೂಕು ಅಧ್ಯಕ್ಷ, ಜಿಲ್ಲಾಧ್ಯಕ್ಷಂಗೆ ಬೋಪಯ್ಯಣ್ಣಂದು MP ಆಗಿಬಿಟ್ರೆ ನಾನು MLA ಆಗಿಬಿಡ್ತೀನಿ, ಬೋಪಯ್ಯಣ್ಣ ಮುಂದೆ ಹೋಗ್ಬೇಕು, ಮಿನಿಸ್ಟರ್ ಆಗ್ಬಿಟ್ರೆ ನಾನೊಂದು ಕ್ಯಾಬಿನೆಟಿಗೆ ಹೋಗ್ಬಿಟ್ಟು. ಅಂದರೆ ನೀವು ಮಹತ್ವಾಕಾಂಕ್ಷಿ ಅಲ್ಲ, ಬಟ್ ನಿಮ್ಮನ್ನು ಈ ಒಂದಷ್ಟು ಜನ ಸೆಕೆಂಡ್ ಲೈನ್ ನಾಯಕರಿಗೆ ನೀವು ಒಂದು ಹಂತದಲ್ಲಿ ರೋಡ್ ಬ್ಲಾಕ್ ಆದ್ರಿ, ನಿಮಗೊಂದು MP ಆಗೋ ಆ ಸಮಯದಲ್ಲಿ MP ಆಗಿ ಹೋಗಿದ್ರೆ ಇಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗ್ತಿತ್ತು. ಈ ಥರದ್ದೆಲ್ಲ ಪಾರ್ಟಿಯಲ್ಲಿ ಚರ್ಚೆಗಳಾಗುತ್ತೆ. ಏನು ಅನಿಸುತ್ತೆ, ಪೊಲಿಟಿಷಿಯನಿಗೆ ಮಹತ್ವಾಕಾಂಕ್ಷಿ ಇರಲೇಬಾರ್ದ? ರಾಜಕೀಯ ಅಂದಮೇಲೆ ಅದೇ ಇರೋದು. ರಾಜಕೀಯದಲ್ಲಿ ಯಾವನಿಗೆ ಹೆಂಗೆ ಬೇಕಾದರೂ ಮಾತಾಡ್ತಾರೆ. ಆದರೆ BJP ಅನ್ನುವಂಥದ್ದು ಎ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತ ಇದೆಯಲ್ಲ, ಯೋಚನೆ ಮಾಡಬೇಕು. ಯಾರೋ ಹೋಗಿ ಅಲ್ಲಿ ಲಾಬಿ ಮಾಡಿ ಟಿಕೆಟ್ ತರ್ತೀನಿ ಅನ್ನುವಂಥದ್ದು ನನಗೆ ತಿಳಿದ ಮಟ್ಟಿಗೆ BJPಲಿ ಅದು ಸಾಧ್ಯನೇ ಇಲ್ಲ. ಹಾಗಿರುವಾಗ ಇವತ್ತು MP ಬಗ್ಗೆ ಒಂದು ಸಲ ನನ್ನ ಹೆಸರೆಲ್ಲ ಬಂತು, ಕಡೆಗೆ ಒಂದು ಡಿಸಿಷನ್ ತೊಗೊಂಡ್ರು. ನಮಗೆ ಮೆಜಾರಿಟಿ ಇದ್ದಿದೆ ಅಷ್ಟು, ಸಿಟ್ಟಿಂಗ್ MLAಸಿಗೆ ಈ ಸಲ MP ಟಿಕೆಟ್ ಇಲ್ಲ ಅಂತ ಯಾರು ಕೊಡಲೂ ಇಲ್ಲ. ರಿಟ್ರೋಸ್ಪೆಕ್ಟಿವ್ಲಿ ಈ ಜಾತಿ ರಾಜಕೀಯದಿಂದ MP ಆಗಿ ಜಾರ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ನೆಮ್ಮದಿ, ಆ ಥರ ನಿಮ್ಮದು ಪೊಲಿಟಿಕಲ್ ಕರ್ವ್ ಚೇಂಜ್ ಆಗ್ತಿತ್ತು. ಈ ಥರ ಎಲ್ಲ ನೀವು ಯೋಚನೆ ಮಾಡಲ್ಲ? ಹಾಗೆ ಯೋಚನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಬೋಪಯ್ಯ ಸಾಹೇಬ್ರೆ, ಈ ಮತ್ತೊಂದು ವಿಚಾರ ನೇರಾಗಿ ಬರ್ತೀನಿ, ಜನರು ಹೇಳ್ತಿರೋದು ನೋಡಿ. ನೀವು ಇಲ್ಲಿ ಮೊದಲು 3 ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ನೀವು ಅರೆಭಾಷೆಗೌಡರು ಇದ್ದ ಮಡಿಕೇರಿದ MLA, ಕ್ಲೋಸ್ ಟು BSY ಎಲ್ಲ ಕಡೆ ಸಂಪರ್ಕ ಇತ್ತು. ಒಂದು ಲೆಕ್ಕಾಚಾರ ಹಾಕಿಲ್ವಾ?
ಈಗ ಇದು ಮಡಿಕೇರಿ ಮತ್ತು ವಿರಾಜಪೇಟೆ ಆದಾಗ ಗೌಡ್ರು ಜಾಸ್ತಿ ಇರೋದು ಆ ಕಡೆ, ನನ್ನ ಊರು ಆ ಕಡೆ ಹೋಗಿ ಸೇಫ್ ಆಗಿಬಿಡ್ತೀನಿ ಹೇಳಿ, ಅಥವಾ ನಿಮಗೆ ಕೊಡೋರ ಜೊತೆ ವರ್ಕಿಂಗ್ ಇಕ್ವೇಷನ್ ತುಂಬ ಚಂದ ಆಯ್ತಾ? ವೈ ಡಿಡ್ ವಿರಾಜಪೇಟೆಗೆ ಆವಾಗ ಲೆಕ್ಕ ಹಾಕಿಲ್ವಾ ಇದು ಜಾತಿ ವಿಷಯ ಬರ್ಬೋದು ಮುಂದೆ ಹೇಳಿ, ಮಡಿಕೇರಿ ಕಡೆ ಶಿಫ್ಟ್ ಆಗಿ ಸೇಫ್ ಆಗ್ಬೋದಿತ್ತಲ್ಲ? ಅದು ಫಸ್ಟು 2 ಕಾನ್ಸ್ಟಿಟ್ಯೂನ್ಸಿ ಆದಾಗ ಆ ಭಾವನೆ ಏನು ಇರಲಿಲ್ಲ. ಕಾಸ್ಟ್ ಇಸ್ ನಾಟ್ ಎ ಫ್ಯಾಕ್ಟರ್. ಮತ್ತು ಆ ಕಾಸ್ಟು ಮತ್ತು ನಾನು ಫಸ್ಟ್ ಟೈಮ್ MLA ಆಗಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಹೆಸರಿತ್ತು. ಜಮ್ಮ ಪ್ರಾಬ್ಲಮ್ಮು ಇನ್ನೊಂದು ಎಲ್ಲದಕ್ಕೂ ಆಗಿಂದಲೇ ಸ್ಟಾರ್ಟ್ ಮಾಡಿದ್ದೀವಲ್ಲ, ನನಗೆ ಕೆಲಸಗಾರ ಅನ್ನುವಂಥ ಭಾವನೆ ಮತ್ತು ಇಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀನಿ. ಹಾಗಾಗಿ ಆಟೋಮೆಟಿಕಲಿ ವಿರಾಜಪೇಟೆ ಭಾಗದವರು ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರು. ಓಕೆ, ನೀವೇ ಬೇಕು ಹೇಳಿ ಆ ಥರ ಫೀಲಿಂಗ್ ಇತ್ತು? ಹೌದು. ಈವನ್ 3rd ಟೈಮು ಅದೇ, ನೀವು ಮಾತ್ರ ಚೇಂಜ್ ಮಾಡಿ. ಲಾಸ್ಟ್ ಇದರಲ್ಲಿ ಮಾತ್ರ ಈ ಜಾತಿ ಭಾಳ ಬೆಳೆದು ಬಿಟ್ಟಿತ್ತು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅನ್ನುವಂಥ ಭಾವನೆ ಎಲ್ಲರಿಗೂ ಇತ್ತು. ರಂಜನ್ ಅವ್ರಿಗೆ ಇತ್ತ? ನೀವು ಮಾತಾಡಿರ ಕೂತ್ಕೊಂಡು ರಂಜನ್ ಜೊತೆ ಇದ್ರ ಬಗ್ಗೆ? ಆಗ ಅವರು ಸೋತ್ರು, ನೀವು ಸೋತ್ರಿ. ಈ ಕಡೆ ಎಕ್ಸ್ಚೇಂಜ್ ಆಫರ್ ಏನಾರು ಆಗಿದ್ರೆ ಏನಾದ್ರು ಮಾತಾಡಿ ನಾವೇ ಮಾತಾಡಿಕೊಂಡು, ಅದು ಯಾಕೋ ಅಲ್ಲಿರೋ ಕೆಲವು ನಿಷ್ಠಾವಂತ ಕಾರ್ಯಕರ್ತರು ಇಲ್ಲ ನೀವು ಇಲ್ಲಿಂದ ಹೋಗಬಾರ್ದು. ಕಾರ್ಯಕರ್ತರ ಬಹುಶಃ ವೈಯಕ್ತಿಕ ಎಜೆಂಡಾ ಇದ್ರೂ ಇರ್ಬೋದು, ಕೆಲವೊಮ್ಮೆ ಇರುತ್ತೆ. ಏನು ಅಂತ ನಾವು ಅದೆಲ್ಲ ಸಾರ್ವಜನಿಕವಾಗಿ ನಾ ಹೇಳಲ್ಲ. ಹಾಗಾಗಿ ಅವರು ಬೇಡ ನೋಡೋಣ ಅಂತ. ಅವರು ಸೋತ್ರಿ, ನೀವು ಸೋತ್ರಿ, ಅಲ್ಪ ಮತದಲ್ಲಿ ಸೋತ್ರಿ. ಬಹುಶಃ ಎಕ್ಸ್ಚೇಂಜ್ ಆಗಿದ್ದರೆ ಈ ಗತಿ ಬರ್ತಿರ್ಲಿಲ್ಲ. ಆ ಥರ ರಿಟ್ರೋಸ್ಪೆಕ್ಟಲ್ಲಿ ಇಬ್ಬರಿಗೂ ಅನಿಸಿದೆ ಬಹುಶಃ. ಬೋಪೆ ಸಾಹೇಬ್ರೆ, ಇದು ನೇರ ಕ್ವಶನ್. ಕ್ಯಾಪ್ಟನ್ ಚೇತನ್ ಯಾಲ್ದಾಳು ನನಗೆ ಪರಿಚಯ ಇದ್ದಾರೆ. ಅವರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಅವರ ವಾದ ಏನು ಅಂತ ಹೇಳಿದರೆ, ಈ ಕೊಡಗಲ್ಲಿ ಗನ್ ರೈಟ್ ಇದೆ. ಇದು ವೀಕ್ಷಕರಿಗೆ ಕೊಡಗಿನ, ಯಾಕಂದರೆ ಮೇಜರ್ ಕ್ವಶನ್ ಸ್ಟೂಡೆಂಟ್ಸನ್ನು ರಾಜ್ಯದಲ್ಲೇ ಜನ ನೋಡ್ತಾ ಇದ್ದಾರೆ. ಕೊಡಗಲ್ಲಿ ಒಂದು ಗನ್ ರೈಟ್ ಅಂತ ಇದೆ. ಇದು ಬ್ರಿಟಿಷರ ಕಾಲದಿಂದ ಮತ್ತು ಭಾರತೀಯ ಸರ್ಕಾರ ಆರ್ಮ್ಸ್ ಆ್ಯಕ್ಟಲ್ಲಿ ಬರುತ್ತೆ. ಇಫ್ ಯು ಆರ್ ಕೊಡವ ಬೈ ರೇಸ್ ಆರ್ ಇಫ್ ಯು ಆರ್ ಎ ಜಮ್ಮ ಲ್ಯಾಂಡ್ ಹೋಲ್ಡರ್, ಇದರಲ್ಲಿ ಗೌಡ್ರು ಬೇರೆ ಬೇರೆ ಕಾಸ್ಟವ್ರು ಬರ್ತಾರೆ, ಯು ಕ್ಯಾನ್ ಓನ್ ಎ ವೆಪನ್ ವಿತೌಟ್ ಲೈಸೆನ್ಸ್ ಅಂತ ಇದು ಕಾನೂನು ಇರೋದು. ಇದನ್ನು ಕ್ಯಾಪ್ಟನ್ ಚೇತನ್ ಯಾಲ್ದಾಳ್ ಅವರು ಪ್ರಶ್ನೆ ಮಾಡಿದರು. ನೋಡಿ, ಈ ಕಾನೂನು ಅಕಾರ್ಡಿಂಗ್ ಟು ಹಿಮ್ ಇಟ್ ವಾಯ್ಲೇಟ್ಸ್ ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಇದರ ಬಗ್ಗೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದರು. ಅದು ಕೊಡಗಲ್ಲೊಂದು ದೊಡ್ಡ ಗೊಂದಲನ್ನು ಕ್ರಿಯೇಟ್ ಮಾಡ್ತು. ಬೈ ಆ್ಯಂಡ್ ಲಾರ್ಜ್ ಈಗ ಅದರಲ್ಲಿ ಏನು ಅಂತ ಹೇಳಿದ್ರೆ, ಕೊಡವಾಸು ಕೂಡ ಕೋರ್ಟ್ಗೆ ಹೋಗಿದ್ದಾರೆ, ಇಲ್ಲ ಇದನ್ನು ಪ್ರಿಸರ್ವ್ ಮಾಡಿ ಅಂತೇಳಿ. ಗೌಡ್ರು ಕೂಡ ಕೋರ್ಟ್ಗೆ ಹೋಗೋದು, ಇಲ್ಲ ನಮಗೆ ಕೂಡ ಸಾಂಸ್ಕೃತಿಕವಾಗಿ ಗನ್ ಇಂಪಾರ್ಟೆಂಟ್ ಅಂತ ಹೇಳಿ ಇದ್ರ ಬಗ್ಗೆ ಹೋರಾಟ ಆಯಿತು. ಸದ್ಯದ ಮಟ್ಟಿಗೆ ಏನಾಗಿದೆ ಹೇಳಿ, ಗನ್ ಲೈಸೆನ್ಸ್ ಹೇಳೋದು ನಿಮ್ಮ ಚುನಾವಣೆ ಟೈಮಲ್ಲೂ ಕೂಡ ಟಾಕ್ ಆಫ್ ದ ಟೌನು. ಇಲ್ಲಿ 2 ವಿಚಾರ ಬಂತು. ಒಂದು, ಎಸ್ ಪೊನ್ನಣ್ಣನವರು ಈ ಗನ್ ಲೈಸೆನ್ಸ್ ಪರವಾಗಿ ಫೈಟ್ ಮಾಡಿದರು, ಇಲ್ಲ ಇದು ಸಾಂಸ್ಕೃತಿಕವಾಗಿ ಇರೋ ಕಾರಣ ಇದನ್ನು ಉಳಿಸ್ಕೊಳ್ಬೇಕು ಹೇಳಿ. ಸೆಕೆಂಡ್, ಕ್ಯಾಪ್ಟನ್ ಚೇತನ್ ಯಾಲ್ದಾಳ್ ಅವರು ನಿಮ್ಮ ಏನೋ ಅಕ್ಕನ ಮಗ ಅಥವಾ ಏನೋ ರಿಲೇಟಿವ್ ಅಂತ ಹೇಳಿ. ಈ ಸತ್ಯ ಎರಡು ವಿಚಾರದ ಬಗ್ಗೆ ಸತ್ಯ ಹೇಳ್ಬಿಡಿ. ಇವತ್ತು ಎಲೆಕ್ಷನ್ ಟೈಮಲ್ಲಿ ಹೇಳಬೇಕಿತ್ತು ನೀವು, ಈಗ ಹೇಳ್ಬಿಡಿ. ಟೈಮಲ್ಲಿ ಹೇಳುವಲ್ಲಿ ಹೇಳಿದ್ದೀನಿ. ಇದ್ರೆ ಮೂಲ ಈ ಕ್ಯಾಪ್ಟನ್ ಚೇತನ್ ಮೂಲವಾಗಿ ಹೋಗಿದ್ದು ಯಾಕೆ ಅಂದರೆ ಅವರ ಫ್ಯಾಮಿಲಿ ಡಿಸ್ಪ್ಯೂಟ್. ಓಕೆ, ಫ್ಯಾಮಿಲಿಯಲ್ಲಿ ಅವರೇನೋ ಹಳೆ ಕಾಲದಲ್ಲಿ ಶೇರ್ ಮಾಡಿದಾಗ ಜಮ್ಮ ಅವರಿಗೆ ಭಾಳ ಪ್ರಾಪರ್ಟಿ ಇದೆ. ಒಬ್ಬರಿಗೆ ಜಮ್ಮ ಹೋಯ್ತು, ಒಬ್ಬರಿಗೆ ಸಾಗು ಹೋಯ್ತು. ಈ ಚೇತನ್ ಗುಂಪಿಗೆ ಸಾಗು ಹೋಯ್ತು. ಕೇಳಿದ್ರು ಕೊಡಲಿಲ್ಲ. ಹೈಕೋರ್ಟಿಗೆ ಹೋದ. ಆ ಹಿನ್ನೆಲೆ ಒಳಗೆ ಹೋದಾಗ ಅಲ್ಲಿ ಕೊನೆಗೆ ಇದನ್ನು ಶುರು ಮಾಡಿದ್ರು. ಅದು ನನ್ನ ಅಕ್ಕನ ಮಗ, ಅವರಿಗೆ ಫೈನಾನ್ಸು. ನನಗೆ ಆ ಕ್ಯಾಪ್ಟನ್ ಚೇತನ್ದು ಪರಿಚಯನೇ ಇಲ್ಲ, ಅವನನ್ನು ನೋಡಿದ್ದೂ ಇಲ್ಲ. ಅವನು ಆ್ಯಕ್ಚುಲಿ ನಮ್ಮ ಮಾದಪ್ಪಣ್ಣ ಇದ್ದಾರಲ್ಲ, ಅವರ ತಂಗಿ ಮಗ. ಅದಕ್ಕೆ ನನಗೆ ಅಕ್ಕ ಅಂತ ಹೇಳಿದ್ರು. ಯಾರ ಅಕ್ಕನ ಮಗ ಯಾರ ತಂಗಿ ಮಗ ನಾಳೆ ಯಾವುದೇ ವಿಚಾರದಲ್ಲಿ ಕೋರ್ಟ್ಗೆ ಹೋಗಬಾರ್ದು ಅಂತ ಇಲ್ಲ. ಅಲ್ಲ, ಹೋಗಬಾರ್ದು ಅಂತಿಲ್ಲ, ಆದರೆ ಅಪಪ್ರಚಾರ ಮಾಡಬಾರ್ದಲ್ಲ ಇಲ್ಲದ ಸಂಬಂಧನ. ಇದರಿಂದ ತೊಂದರೆ ಆಗ್ಬೋದು ಅಂದಾಗ ನಾನು ಗೌಡ ಸಮಾಜದವ್ರಿಗೆ ಹೇಳಿದ್ದೆ, ನೀವೆಲ್ಲ ಇಂಪ್ಲೀಡ್ ಆಗಿ ಇಲ್ದಿದ್ರೆ ನಮಗೆಲ್ಲ ಈಗ ಈ ಎಕ್ಸಾಮ್ಷನ್ ಹೋದರೆ ಅದರಿಂದ ತೊಂದರೆಗೂ ನಾನು ಒಬ್ಬ ಅಲ್ಲ. ಓಕೆ, ಈಗ ನನ್ನ ಹತ್ರನೂ 2 ಗನ್ ಇದೆ. 2 ಗನ್ನು ಇಟ್ಕೋಬೋದು ವಿತೌಟ್ ಎಕ್ಸಮ್ಷನ್ ಅಂತ ಹೇಳಿ. ನನಗೂ ತೊಂದರೆ ಆಗುತ್ತಲ್ಲ. ನನಗೆ ತೊಂದರೆ ಮಾಡ್ಕೊಳ್ಳಿಕ್ಕೆ ನಾನು ಇನ್ನೊಬ್ಬನ ಬಿಡ್ತೀನ? ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡಿದ್ರು. ಹೈಕೋರ್ಟಲ್ಲಿ ಫಸ್ಟು ಇದು ಆದಾಗ ಅದು ಏನಾಯಿತು, ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಕೊಟ್ಟರು. ಒಂದು ಇದರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿ ಅಂತೇಳಿ. ಗೌರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಯಾವಾಗಬ್ಬ ರಿಟ್ ಪಿಟಿಷನ್
ಇದರಲ್ಲಿ ಬಂತು. ನಾವೇನು ಅಲ್ಲಿ ಮೇಲೆ ಮಾತಾಡಬೇಕು ಅದನ್ನು ಮಾತಾಡಿದ್ದೇವೆ. MP ಮುಖಾಂತರ ನಾನು ನೇರವಾಗಿಯೂ ಮಾತಾಡಿದ್ದೇನೆ. ಇದು ಯಾವ ಕಾರಣಕ್ಕೂ ಹೋಗಬಾರ್ದು, ಇದನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಟೈಮ್ ಟು ಟೈಮ್ ಇದು ಮಾಡಿ 10 ಇಯರ್ಸಿಗೆ ಮಾಡಿದ್ರು. ಅದರ ಮೇಲೆ ಮತ್ತೆ ರಿಟ್ ಹಾಕಿದ. 10 ಇಯರ್ಸ್ ಎಕ್ಸ್ಟೆಂಡ್ ಮಾಡಿ ಆದೇಶ ಮಾಡಿದ್ರಲ್ಲ, ಚಾಲೆಂಜ್ ಮಾಡ್ಕೊಂಡು ಹಾಕಿದ. ಆಗ ಆಲ್ಮೋಸ್ಟು ಎಲ್ಲ ಈ ಪೊನ್ನಣ್ಣ ಇರ್ಬೋದು, ಸಜ್ಜನ್ ಪೋಯ್ ಅವರೆಲ್ಲ ಫಸ್ಟ್ ಕೇಸಲ್ಲಿ ಯಾರೂ ಇದು ಮಾಡಿಲ್ಲ. ಹಾಗೆ ಡಿಸಿಷನ್ ಬಂದಿತ್ತು. ಯಾಕೆಂದರೆ ಆಗ ಬಹುಶಃ ಒಂದಿಷ್ಟು ಸರ್ಕಾರದ ಕಡೆಯಿಂದಲೂ ಇದಾಗಿದ್ದಕ್ಕೆ ಆಗಿ ಅದು ಆಯಿತು. ಸೆಂಟ್ರಲ್ಲಿ ನಮ್ಮ ಗೌರ್ಮೆಂಟ್ ಇತ್ತು, ನಮಗೆ ಟು ಸೇ, ನಮಗೆ ವಾಯ್ಸ್ ಇತ್ತು. ವಾಯ್ಸ್ ಅಂದರೆ ತೀರ್ಮಾನ ಕೋರ್ಟಲ್ಲಿ ಆದರೂ ಕೂಡ ಇಂಟೆಲಿಜೆನ್ಸ್ ಕೋರ್ಟಲ್ಲಿ ಏನು ತೀರ್ಮಾನ ಆಗಿಲ್ಲ, ಕನ್ಸಿಡರ್ ಇಟ್ ಅಂತ ಕೊಟ್ಟಿದ್ದು. 8 weeks ಟೈಮ್ ವೆದರ್ ಟು ಕಂಟಿನ್ಯೂ ಆರ್ ನಾಟ್ ಟು ಕಂಟಿನ್ಯೂ ಅನ್ನೋದನ್ನು ಸರ್ಕಾರದ ಮೇಲೆ ಬಿಟ್ಟರು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಆಗ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬಿಟ್ಟಾಗ ನಮ್ಮ ಸರ್ಕಾರ ಇದ್ದಾಗ ಏನಾದರೂ ಎಗೇನ್ಸ್ಟ್ ಮಾಡಿದರೆ ವಿ ಟೋಟಲಿ ಫೇಲ್ಡ್ ಅಂತ ಆ್ಯಸ್ ರೆಪ್ರೆಸೆಂಟೇಟಿವ್ಸ್. ನಾವೇನು ಫೇಲ್ ಆಗಿಲ್ಲಲ್ಲ, 10 ಇಯರ್ಸ್ ಕೊಟ್ಟಿದ್ದಾರೆ. ಅದು ಬರೀ ಕೂರ್ಗಿಗೆ ಮಾತ್ರ ಅಲ್ಲ, ಕೊಡಗಿಗೆ ಮಾತ್ರ ಅಲ್ಲ, ಅಲ್ಲಿ 6ಗಿದೆ, ಬೇರೆ ಬೇರೆ 2-3 ಕಮ್ಯುನಿಟಿಗೆ ಎಕ್ಸ್ಟೆನ್ಷನ್ ಬೇರೆ, ಅದು ಕೃಪಾಣ್ ಬೇರೆ ಬೇರೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಏನು ನಮ್ಮದು ಎಗೇನ್ಸ್ಟು ಇದಿಲ್ಲ. 2ನೇ ರಿಟ್ ಆದಾಗ ಹಾಕಿದಾಗ ಇದನ್ನು ಚಾಲೆಂಜ್ ಮಾಡಿ ಇವರೆಲ್ಲ ಇಂಟರ್ಫಿಯರ್ ಆಗಿ ವಾದ ಮಾಡಿದ್ರು, ಇನ್ನೊಂದು ಮಾಡಿದ್ರು. ಅದು ಈಗ 10 ಇಯರ್ಸ್ಗೆ ಕೊಟ್ಟಿದ್ದಾರೆ, ಇಟ್ ಡಸ್ ನಾಟ್ ಸರ್ವೈವ್ ಅಂಥೇಳಿ ವಜಾ ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಏನು ಇವರೇ ವಾದ ಮಾಡಿ ಆಯಿತು ಅಂತ ಹೇಳುವಂಥದ್ದು ಇಲ್ಲ. ಒಂದು ನಮ್ಮದು ಬಹುಶಃ ತಪ್ಪು ಏನಂದರೆ, ನಾವೇನು ಸೆಂಟ್ರಲ್ ಗೌರ್ಮೆಂಟಿಗೆ ಎಲ್ಲ ಮಾತಾಡಿ ಇದು ಮಾಡ್ಕೊಂಡು ದಿನಪತ್ರಿಕೆ ಮೀಡಿಯಾ ಮುಂದೆ ಹೇಳಲಿಲ್ಲ. ನಾನಾಗಲಿ ಪ್ರತಾಪ್ ಸಿಂಹ ಆಗಲಿ ನಾವು ಹೇಳ್ಕೊಂಡು ಬರಲಿಲ್ಲ. ಅಲ್ಲೇ ತಪ್ಪಿದ್ದು. ಬಹುಶಃ ಏನು ಮಾಡದೆ ಈ ಬಿಟ್ಟಿ ಪ್ರಚಾರ ತೆಗೆದುಕೊಳ್ಳುವ ಕಲ್ಚರ್ ನನ್ನಲ್ಲಿ ಇಲ್ಲ. ಅದು ಒಂದೇ ಈಗಿನ ರಾಜಕೀಯಕ್ಕೆ ನನಗೆ ಈಗ ಅನಿಸ್ತಾ ಇದೆ, ಏನೂ ಮಾಡದೆ ಬಿಟ್ಟು ಪ್ರಚಾರ ತಗೊಂಡು ಕೂತ್ಕೋಬೇಕು. ಒಂದು 10 ಅಡಿ ಇದು ಹಾಕಿದರೆ ಅದನ್ನು 20 ಫೋಟೋ ಹಾಕಬೇಕು ಅಂತ. ಒಂದು ಕಾಂಕ್ರೀಟ್ 10 ಅಡಿ ಮಾಡಿದ್ರೆ 100 ಅಡಿ ಮಾಡಿದ ಹಾಗೆ ಪ್ರಚಾರ ತಗೊಳ್ಬೇಕು ರಾಜಕೀಯದಲ್ಲಿ ಅಂತ ನಮಗೆ. ನೀವು ಅದು ಫ್ಲೆಕ್ಸಿ ಯಾಕೆ ಹಾಕಿಲ್ಲ? ನೀವು ಫ್ಲೆಕ್ಸಿ ಹಾಕಿದರೆ ನೀವು ಬೈತಿದ್ರು. ಸಿದ್ದರಾಮಯ್ಯನಂಗೂ ಒಂದ್ಸಲ ವಿಧಾನಸೌಧದೊಳಗೆ ಜಗಳ ಆಯಿತು ಈ ಫ್ಲೆಕ್ಸ್ ವಿಚಾರದಲ್ಲಿ. ಪೆನಾಲ್ಟಿ ಎಲ್ಲ ಹಾಕಿ ಬಂದಾಗ ಯಾಕೆ ಫ್ಲೆಕ್ಸ್ ಹಾಕಿಬಿಟ್ಟ ತಕ್ಷಣ ಅದಕ್ಕೆ ಜನ ಸಗಣಿ ಹೊಡೆಯೋರು ಇರ್ತಾರೆ, ಯಾಕೆ ಹಾಕ್ತೀರಿ ಅಂತ ಹೇಳ್ದ. ನಮ್ಮ ಜಿಲ್ಲೆಯಲ್ಲಿ ನೀವು ಕೊಡಗಿನ ಕಲ್ಚರ್ಡು ಅದು ಇದು ನಮಗಿದು ಬೇಕು ಅಂತೆಲ್ಲ ಶುರು ಮಾಡ್ತಾ. ಫ್ಲೆಕ್ಸಿ ಈಗ ನೀವು ನಿಮ್ಮ ಒಂದು 4 ಟೈಮಲ್ಲಿ ನೀವು ಫ್ಲೆಕ್ಸಿ ಕಲ್ಚರಿಂದ ದೂರ ಇದ್ರಿ? ದೂರ ಇದ್ದೆ. ಜನನೂ ಅದಕ್ಕೆ ಸಪೋರ್ಟ್ ಇದ್ರು. ಅಲ್ಲಿಗೆ ಜನ ಚೇಂಜ್ ಆಗಿದ್ರೆ ರಾಜಕಾರಣಿಗಳು ಚೇಂಜ್ ಆಗ್ತದೆ. ಏನು ಮಾಡೋಕ್ಕಾಗುತ್ತೆ? ಈಗ ಫ್ಲೆಕ್ಸು ಇನ್ನು ಅದೊಂದು ಫ್ಲೆಕ್ಸು ಹಾಕಿದ್ರು ಹರಿದು ಹಾಕುವ ಕಲ್ಚರು ಶುರುವಾಗಿದೆ. ಅದು ಇನ್ನು ಎಲ್ಲಿಗೆ ತಲುಪ್ತದೆ ಅಂತ ನೋಡೋಣ. ಫ್ಲೆಕ್ಸಿ ಹಾಕಿ ಕಾಂಟ್ರಾಕ್ಟ್ ಕೊಡೋದು, ಅರ್ಧ ಹಾಕಿ ಮತ್ತೊಬ್ಬರಿಗೆ ಕಾಂಟ್ರಾಕ್ಟ್ ಕೊಡುವ ಕಲ್ಚರ್ ಒಟ್ಟಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. FIRಗಳು ಆಗಿದೆ ಅಂತ ಸುದ್ದಿ ಇದು ನಾನು ಮಾಡಿಲ್ಲ. ನೀವು ಫ್ಲೆಕ್ಸಿನೂ ಹಾಕಿಲ್ಲ, ಹರಿದಾಕೋ ವಿಚಾರಕ್ಕೂ ಇಲ್ಲ. ಏನೋ ಮಾಡ್ಕೊಳ್ಳಿ. ಮತ್ತೆ ಕುಡ್ದಾಗ ಇಲ್ಲಿ ಎಲ್ಲ ಉಂಟಲ್ಲ, ತಲೆಗೆ ಏರ್ದಾಗ ಫ್ಯಾಕ್ಸ್ ನೋಡಿ ಏನು ಲ್ಯಾಂಗ್ವೇಜ್ ಬೈತಾರೆ ನಾನು ಕೇಳಿದ್ದೀನಿ, ಕಿವಿಯಲ್ಲೇ ಕೇಳಿದ್ದೀನಿ. ಓಕೆ ಹಾಗಾಗಿ ಕೆಲವೊಮ್ಮೆ ಈ ಥರ ಸಾರ್ವಜನಿಕವಾಗಿ ಕಣ್ಣಿಂದ ದೂರ ಇರೋದು ಬೆಸ್ಟ್. ಹಾಗೆ ಅಂತ ನನ್ನ ಪಾಲಿಸಿ ಏನಂದರೆ, ಹೊರಗಡೆ ನಾನು ಕಾಣಿಸೋದಲ್ಲ, ಜನರ ಹೃದಯದಲ್ಲಿ ನಾನು ಫೋಟೋ ಇರಬೇಕು. ಏನೋ ಹೆಲ್ಪ್ ಆಗಿದೆ, ಏನೋ ಆಗಿದೆ ಹೇಳಿ, ಏನೋ ಒಟ್ಟಾರೆ ಜನರ ಹೃದಯದಲ್ಲಿ ನಮ್ಮ ಫೋಟೋ ಇದ್ದರೆ ಇಟ್ ಈಸ್ ಪರ್ಮನೆಂಟ್. ಈ ಫ್ಲೆಕ್ಸು ಯಾರು ಕಿತ್ತಾಕ್ಬಿಡ್ಬೋದು, ಸಗಣಿ ಹಾಕೊಳ್ಬೇಕು, ಅದು ನನ್ನ ನೇಚರ್. ಬಾಬಾ ಸಾಹೇಬ್ರೆ, ಮತ್ತೊಂದು ವಿಚಾರ ನನಗೆ ಬಂತು. ನನಗೆ ನಿಮ್ಮ ವೈಯಕ್ತಿಕವಾಗಿ ಗೊತ್ತು, ನಾನು ನಿಮ್ಮ ಬಾಯಲ್ಲಿ ಯಾವತ್ತೊಂದು ಕೆಟ್ಟ ಶಬ್ದ ಮತ್ತು ಈ ಫೌಲ್ ಲ್ಯಾಂಗ್ವೇಜ್ ಕೇಳಿಲ್ಲ. ಅಂದರೆ ತಮಾಷೆಗೆ ಅದು ಬಿಟ್ಟರೆ ಒಂದು ಡಿಗ್ನಿಫೈಡ್ ಆಗಿ ರಾಜಕೀಯ ಮಾಡ್ಕೊ ಬಂದ್ರಿ. ಅದು ನಾನು ನಿಮಗೆ ಕ್ರೆಡಿಟ್ ಕೊಡಬೇಕು ಅಂತಿಲ್ಲ. ಟು ಎನ್ ಎಕ್ಸ್ಟೆಂಟ್ MC ಆಲ್ಸೋ ವೆರಿ ಡಿಗ್ನಿಫೈಡ್. MC ನಾರಾಯಣವ್ರು ಕೂಡ ತುಂಬ ಡಿಗ್ನಿಫೈಡ್ ಮಾತುಗಾರರು. ಕೊಡಗಿನ ರಾಜಕೀಯ ಕಲ್ಚರಲ್ಲಿ ಡಿಗ್ನಿಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಈ ಕುಶನರ ಗಡಿಯಿಂದ ಆಚೆ ಕಿರ್ಚೋದು, ನಿನ್ನ ಅಪ್ಪ ಯಾರು ನನ್ನ ಅಪ್ಪ ಆ ಥರಲ್ಲಿ ಮಾತಾಡಲ್ಲ. ನಿಮ್ಮ ಚುನಾವಣೆ ಎಲೆಕ್ಷನ್ ಟೈಮಲ್ಲಿ ನಿಮ್ಮದೇ ವೇದಿಕೆಯಲ್ಲಿ
ಪೊನ್ನಣ್ಣವ್ರ ಮೇಲೆ ವೈಯಕ್ತಿಕ ಅಟ್ಯಾಕ್ ಆಯಿತು. ಲಾಟ್ ಆಫ್ ಪೀಪಲ್ ಇನ್ BJP ಫೆಲ್ಟ್ ದಟ್ ನಿಮ್ಮ ಕಲ್ಚರ್ ಅಲ್ಲ ಇದು, ಈ ಭಾಷೆಗಳು ಈ ಥರ ಮಾತಾಡಬಾರ್ದಿತ್ತು, ಇದು ಒಳ್ಳೇದಲ್ಲ ಅಂತ ಗುಡ್ ವಿಲ್ ಹಾಳಾಗುತ್ತೆ ಹೇಳಿ. ನಿಮಗೆ ಇವಾಗ ಅನಿಸ್ತಾ ಈಗ ಒಂದೊಂದು ಜನ ಲೂಸ್ ಆಗಿ ಮಾತಾಡಿದ್ರಲ್ಲ ಅದು ಬೇಡ ಇತ್ತು, ಅಥವಾ ಸ್ವಲ್ಪ ನ್ಯೂಟ್ರಲ್ ಪೀಪಲ್ ದೂರ ಆದರು ಅದರಿಂದ ಹೇಳಿ? ಒಂದು ಏನಂದರೆ ಅವರನ್ನು ಕೂಡ ಹಾಗೆ ಈ ಪ್ರಚಾರಕ್ಕೆ ಕರ್ಕೊಳ್ಬೇಕು ಅನ್ನೋ ಸೂಚನೆ ಇತ್ತು, ಸೂಚನೆ ಮೇಲಿಂದ ಬಂದಿತ್ತು. ನಿಮ್ಗೆ ಯಾಕೆ ನೀವು ಇದಕ್ಕಿಂತ ಹಿಂದೆ ಆ ಥರ ಹೇಳಿ. ಆಮೇಲೆ ಅದು ಎರಡು ಕಡೆ ಈ ಥರ ಆದಾಗ ನಾವು ಸ್ಟಾಪ್ ಮಾಡಿದ್ದೇವೆ ಅದನ್ನು. ಇದು ವೈಯಕ್ತಿಕ ಟೀಕೆ. ನಾನಂತೂ ಯಾವ ಚುನಾವಣೆಯಲ್ಲಿಯೂ ಕೂಡ ಅಪ್ಪಿತಪ್ಪಿ ಪೊನ್ನಣ್ಣನ ಹೆಸರು ಸಮೇತ ಹೇಳಲಿಲ್ಲ, ಎಲ್ಲೂ ಹೇಳಲಿಲ್ಲ. ಅದು ಒಂದು ಎರಡು ಕಡೆ ಹೇಳಿದ್ದಾರೆ. ಅದು ಹೇಳಿದ್ದರಲ್ಲಿ ಸತ್ಯನೋ ಸುಳ್ಳೋ ಅದು ಜನಕ್ಕೆ ಗೊತ್ತಿದೆ, ನಾವೇನೋ ಅದ್ರ ಬಗ್ಗೆ ಇಲ್ಲ. ಚುನಾವಣೆ ಇದರ ಪ್ರಕಾರ ಟೀಕೆಗಳು ವೈಯಕ್ತಿಕ ಇರಬಾರ್ದು ಅಂತಲೇ ಇದೆ. ನಾನು ಅದಕ್ಕೆ ಸ್ಟಿಕ್ಕನಾಗಿದ್ದೆ. ಅದರಿಂದ ಭಾರಿ ಅದೇ ಕಾರಣ ಅಂತಲ್ಲ, ಅದು ಎಲ್ಲ ಏನೂ ಆಗಿಲ್ಲ. ಇದು ಏನಂದರೆ ನಾನು ಸೋಲಿಗೆ ಕಾರಣ ಏನು ಅಂತ ಹೇಳಿದ್ದೀನಿ. ಸಾಬರುಗಳು ಕಣ್ಣು ಮುಚ್ಚಿಕೊಂಡು 100% 47,000 ಓಟ್ ಹಾಕಿದರೆ ನಾವು ಎಲ್ಲಿಗೆ ಗೆಲ್ಲೋದು? ಅಷ್ಟೇ ಆಗಿದ್ದು. ಸೊ ಅವ್ರು ಯಾವ ರೀತಿ ಕನ್ಸಾಲ್ಟೇಟ್ ಆದರೂ ಹಿಂದೂ ಸಮಾಜ ನಮ್ಮಲ್ಲಿ ಒಳ ಜಗಳ ಆಯಿತು ಅಷ್ಟೇ. ನಾವು ಕನ್ಸಾಲ್ಟೇಟ್ ಆಗಿದ್ರೆ ಇನ್ನೂ ಆದರೂ ಹಿಂದೂಗಳು ಕನ್ಸಾಲ್ಟೇಟ್ ಆದರೆ ಕರ್ನಾಟಕದಲ್ಲಿ ಅವ್ರು ಗೆಲ್ಲಲ್ಲ. ಒಂದು 5-6 ಕಾನ್ಸ್ಟಿಟ್ಯೂನ್ಸಿಲಿ ಬಿಟ್ಟರೆ. ಬೋಪಯ್ಯ ಸರ್, ಎರಡನೇ ವಿಚಾರ ಜಮ್ಮ. ಕೊಡಗಿನ ಜಮ್ಮದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ಬೋದು. ಎರಡೇ ಮಾತು ಹೇಳ್ಬೇಕು. ಜಮ್ಮ ಅಂತ ಹೇಳಿದ್ರೆ ಕುಟುಂಬಗಳಿಗೆ ಬಂದ ಜಾಗೆ, ಕುಟುಂಬಗಳ ಬಂದ ಜಾಗೆ ಪಟ್ಟದ ಹೆಸರಿರುತ್ತೆ. ಇನ್ನೂ ಕೂಡ ಇಂಡಿವಿಜುವಲ್ ಕೃಷಿಕರಿಗೆ ಎಲ್ಲರಿಗೂ ಇಂಡಿವಿಜುವಲ್ RTC ಆಗಿಲ್ಲ. ಈ ಜಮ್ಮ ಸಮಸ್ಯೆ ದೊಡ್ಡ ಸಮಸ್ಯೆ. ಸೊ ನಿಮ್ಮ ಅವಧಿಯಲ್ಲಿ ಏನಾಯಿತು, ಯಾವ ಹಂತಕ್ಕೆ ಬಂದರೆ? ಈಗ ಪೊನ್ನಣ್ಣ ಸಾಹೇಬ್ರು ಏನು ಮಾಡ್ತಿದ್ದಾರೆ ಜಮ್ಮದ ಬಗ್ಗೆ? ಜಮ್ಮ ಹೇಗೆ ಸಾಲ್ವ್ ಆಗಬೇಕು? ನೋಡಿ, ಜಮ್ಮ ಅನ್ನುವಂಥದ್ದು ಅದನ್ನು ಸಮಸ್ಯೆ ಅಂತ ಮಾಡಿದ್ದೇ ಇದೇ ಕಾಂಗ್ರೆಸ್ ಸರ್ಕಾರ. ಬಹುಶಃ 2000 ನಾನು ಮೊದಲ ಬಾರಿ MLA ಇದ್ದೆ. ಆ MLA ಇದ್ದಾಗ ಆಗಿನ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದ್ರು. ಈ ಜಮ್ಮ ಟೆನ್ಯೂರ್ ಏನಿದೆ ಅದು ಸರ್ಕಾರಕ್ಕೆ ಸೇರಿದ್ದು ಫಾರೆಸ್ಟ್. ಇದರಲ್ಲಿ ಅಟ್ಯಾಚ್ ಟು ವೆಟ್ಲ್ಯಾಂಡ್ ಇದ್ದವರಿಗೆ ಸೊಪ್ಪು ಸೌದೆ ಇಷ್ಟು ತಗೊಳ್ಳಿಕ್ಕೆ, ಸ್ವಂತ ಉಪಯೋಗಕ್ಕೆ ಮನೆ ಕಟ್ಟಲಿಕ್ಕೆ ಇಷ್ಟೇ ಅದು ವಿತ್ ಪರ್ಮಿಷನ್ ಇಲ್ಲದೆ ಯಾವುದೂ ಆಗಲ್ಲ, ಆಗಬೇಕು ಅನ್ನೋ ಸುತ್ತೋಲೆಯನ್ನು ಹೊರಡಿಸಿದ್ರು. ಆ ಸುತ್ತೋಲೆ ಇರುತ್ತೆ. ನಾನು ಬಹುಶಃ ಆಗ ಸೋಮವಾರಪೇಟೆಯಲ್ಲಿ ಕಾಂಗ್ರೆಸ್ MLA ಜಿ ವಿಜಯ್ ಅವರು, ಇಲ್ಲಿ ವಿರಾಜಪೇಟೆಯಲ್ಲಿ ಬಸವರಾಜ್ ಅವರು ಒಪ್ಕೊಂಡಿದ್ದಾರೆ. ನನಗೆ ಈ ಜಮ್ಮದ ಬಗ್ಗೆ ಏನು ಗೊತ್ತಿಲ್ಲ, ನೀವೇ ಹೇಳ್ಕೊಡ್ಬೇಕಷ್ಟೇ, ನೀವೇ ಸಪೋರ್ಟ್ ಆಗಿರ್ತೀನಿ ಅಂತ. ಅಸೆಂಬ್ಲಿಲಿ ಬಿಡಲಿಲ್ಲ. ಭಾರಿ ಗಲಾಟೆ ಆಯಿತು. ಗಲಾಟೆ ಆಗಿಸಿ ಏನಾದರೂ ಸುತ್ತೋಲೆ ವಾಪಸ್ ತೆಗೆದುಕೊಳ್ಳಲಿಲ್ಲ. ಹೋರಾಟನೇ ಆಯಿತು. ದೊಡ್ಡದ ಹೋರಾಟ ಎಷ್ಟರ ಮಟ್ಟಿಗೆ ಆಯಿತು ಅಂದರೆ 2004-05 ನಾವು ರಾಜ್ಯೋತ್ಸವವನ್ನೇ ಇಲ್ಲಿ ಬಹಿಷ್ಕಾರ ಮಾಡುವಂಥ ಮಟ್ಟಕ್ಕೂ ಹೋಯಿತು. ಜಿ ವಿಜಯ್ ಅವರು ಸಪೋರ್ಟ್ ಕೊಟ್ಟರು. ಜಿ ವಿಜಯ್ ಸಪೋರ್ಟ್ ಕೊಟ್ಟರು. ಅವರಿಗೆ ನೇರವಾಗಿ ಬರೋಕ್ಕಾಗಲ್ಲ, ಆಡಳಿತ ಪಕ್ಷ ಮಾಡಿ ಎಲ್ಲವೂ ಮಾಡಿ ಹಲವಾರು ಸಭೆಗಳನ್ನು ಮಾಡಿದೋ, ಸಭೆಗಳಲ್ಲಿ ಏನೂ ಆಗಿಲ್ಲ. ಕಡೆ ಅಷ್ಟೊತ್ತಿಗೆ ಇದೆಲ್ಲ ಹೋರಾಟಗಳು ನಡೀತಾ ಇದ್ದಾಗಲೇ ಚುನಾವಣೆ ಮತ್ತೆ ನಾವು ಹೋದೋ. ನಮ್ಮ ಸಮ್ಮಿಶ್ರ ಸರ್ಕಾರ ಬಂತು. ಅಲ್ಲೂ ಕೂಡ ಆ ಸುತ್ತೋಲೆಯನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಅಂತ ಚರ್ಚೆ ಆಗಿ ಯಾರು ನಿಮ್ಮ ಸರ್ಕಾರ ಬಂದಾಗ ರೆವಿನ್ಯೂ ಮಿನಿಸ್ಟರ್ ಇವರು ಜಗದೀಶ್ ಶೆಟ್ಟರು ಅವ್ರ ಜೊತೆ ನೀವು ಅಲ್ಲ ಮಾತಾಡಿ ಅವರು ಫುಲ್ಲಿ ಎಗ್ರೀಡ್. ಆದರೆ ಈ ಅಧಿಕಾರಿಗಳು ಅಲ್ಲೊಬ್ಬ ಜಾಮದಾರ್ ಅಂತ ಈಗ ಏನು ಲಿಂಗಾಯ್ತು ಅಂತ ಓಡಾಡ್ತಾರಲ್ಲ, ಹಿ ವಾಸ್ ಎಗೇನ್ಸ್ಟ್. ಅಲ್ಲಿಂದ ಮಾಡಿ ರಿಪ್ಲೈ ಮಾಡುವಾಗ ಅವರಿಗೆ ಬೇಕಾದಾಗೆ ಬರ್ಕೊಂಡು ಬಂದಿದ್ರು. ಜಗದೀಶ್ ಶೆಟ್ಟರ್ ನೇರವಾಗಿ ಹೇಳಿದ್ರು, ಇದು ನನ್ನ ಉತ್ತರ ಅಲ್ಲ, ಇದಕ್ಕೆ ನಂದು ವಿರೋಧ ಇದೆ, ಹಾಗಾಗಿ ನಾನು ಈ ಉತ್ತರವನ್ನು ರೆಕಾರ್ಡಿಗೆ ಕೊಡಲ್ಲ ಅಂದರು. ಹೋಗೇ ಇಲ್ಲ. ಹಾಗೆ ಬರ್ಕೊಂಡು ಬಂದು ಸೈನ್ ಹಾಕಿ ಇವ್ರ ಕೈಯಲ್ಲಿ ಸೈನ್ ಹಾಕುವಂಥ ದಿಮಾಕ್, ಅಷ್ಟು ದಿಮಾಕ್ ಇದೆ ಅಧಿಕಾರಿಗಳಿಗೆ. ಮಿನಿಸ್ಟರ್ ಸ್ವಲ್ಪ ಕೂಡ ಕಣ್ಣು ಮುಚ್ಚಿದ್ರೆ ಅಧಿಕಾರಿಗಳು ಏನು ಬೇಕಾದ್ರೆ ಮಾಡ್ಬಿಡ್ಬೋದು. ಮಾಡಿದ್ರಲ್ಲ. ಜಗದೀಶ್ ಶೆಟ್ಟರು ಒಪ್ಪಿಲ್ಲ ಅಷ್ಟೇ.
ಅಲ್ಲಿಂದ ಮತ್ತೆ ನಮ್ಮ ಹೋರಾಟ ಎಂದಿನಂತೆ ನಡೀತತ್ಲಾಗಿ ಚುನಾವಣೆಗೆ ಹೋಯ್ತು. ಚುನಾವಣೆಗೆ ಮತ್ತೆ ಹೇಳಿ, ಮತ್ತೇನಾಯ್ತು ಹೇಳಿ, ಮತ್ತೆ ನಿಮ್ಗೆ ಚುನಾವಣೆ ನಾವು ಒಂದು ಪ್ರಾಮಿಸ್ ಮಾಡಿದ್ದೆವು. ಯಡಿಯೂರಪ್ಪನೇ ಗೋಣಿಕೊಪ್ಪದಲ್ಲಿ ಬಂದು ಭಾಷಣ ಮಾಡಿ BJP ಸರ್ಕಾರ ಬಂದರೆ ಅಧಿಕಾರಕ್ಕೆ ಬಂದು 1 ತಿಂಗಳೊಳಗೆ ಆ ಸುತ್ತೋಲೆಯನ್ನು ವಾಪಸ್ ತೆಗಿತೀವಿ ಮತ್ತು ಶಾಶ್ವತ ಪರಿಹಾರ ಕಂಡುಹಿಡಿತೀವಿ ಅಂತ ಹೇಳಿದ್ದು. ಹಾಗೆ ಅವರು ಅಧಿಕಾರಕ್ಕೆ ಮುಖ್ಯಮಂತ್ರಿ ಕೂತು 1 ತಿಂಗಳು ಆಗಿದ್ದಷ್ಟೇ ಸುತ್ತೋಲೆಯನ್ನು ವಾಪಸ್ ತೆಗೆದು. ಸುತ್ತೋಲೆ ಏನಿತ್ತು, ಜಮ್ಮ ಲ್ಯಾಂಡ್ ಬಿಲಾಂಗ್ಸ್ ಟು ಗೌರ್ಮೆಂಟ್ ಅಂತ ಆಯ್ತಾ? ಹೊಸ ಸುತ್ತೋಲೆ ಏನು ಬಂತು? ಹೊಸ ಸುತ್ತೋಲೆ ಏನೂ ಕೊಡಲಿಲ್ಲ. ಇಟ್ ಆಲ್ ಕಮ್ ಅಂಡರ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್. ಸುತ್ತೋಲೆ ಏನೂ ಕೊಡಲಿಲ್ಲ. ಓಕೆ. ಹಾಗೆ ಆಯಿತು. ಮತ್ತೆ ಜಮ್ಮದ ಇದು ಹೇಗೆ ಹೋರಾಟ ಇದನ್ನು ಸಾಲ್ವ್ ಮಾಡಬೇಕಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದು. ನಾನು ಸಭಾಧ್ಯಕ್ಷ ಆದ ಅಷ್ಟೊತ್ತಿಗೆ, ಸಭಾಧ್ಯಕ್ಷ ಆದಮೇಲೆ ನಾನು ಈ ಜಮ್ಮದ ಸಾಲ್ವೇಷನ್ ಮಾಡಬೇಕಾದ್ರೆ ಬರೀ ನಮ್ಮ ಪಕ್ಷದನ್ನು ಕರಲಿಲ್ಲ, MC ನಾಣಯ್ಯನವ್ರನ್ನ 2-3 ಸಲ ಸಭೆಗೆ ಕರೆದಿದ್ದೀನಿ, AK ಸುಬ್ಬಯ್ಯನವ್ರನ್ನ ಕರೆದಿದ್ದೀನಿ, ಆಮೇಲೆ ಬೇರೆ ಬೇರೆ T. ಜಾನ್ MLC ಇದ್ದರು, ಎಲ್ಲರನ್ನ ಕರೆದು ಮೀಟಿಂಗ್ ಮಾಡಿ ಕೊನೆಗೆ ಒಂದು ಇತ್ಯರ್ಥ ಇವರೆಲ್ಲ ಸಲಹೆ ಕೊಟ್ಟ ಮೇರೆಗೆ MC ನಾಣಯ್ಯ ಪಾಸಿಟಿವ್ ಆಗಿ ಏನು ಕೊಡಲಿಲ್ಲ, ಆದರೂ ಪರವಾಗಿಲ್ಲ, ಅವರೇನು ವಿರೋಧ ಅಂತೂ ಮಾಡಲಿಲ್ಲ. AKS ಫುಲ್ ಸಪೋರ್ಟ್. ಅವ್ರದ್ದೇ ಬಹುಶಃ ಸ್ವಲ್ಪ ಗೈಡೆನ್ಸ್ ಇದೆ. ನಾವು ಒಳ್ಳೇದು ಮಾಡಿದ್ದನ್ನು ಮಾಡಿಲ್ಲ ಅಂತ ಹೇಳೋದು AK ಸುಬ್ಬಯ್ಯನವ್ರ ಮೇಲೆ. ಅದಕ್ಕಾಗಿ ನನಗೆ ಗೌರವನೂ ಇವತ್ತೂ ಇದೆ, ನಾಳೆನೂ ಇದೆ. ಅವರು ಸಲಹೆಗಳನ್ನು ಕೊಟ್ಟಿದ್ದರು. ಅವ್ರದ್ದು ಒಂದೇ ಒಂದು ಸಲಹೆಯನ್ನು ನಾನು ಒಪ್ಪಿಲ್ಲ. ಮರದ ಮೇಲೆ ಹಾಕು ಕೂಡ ಸೇರಿಸ್ಬಿಡೋಣ ಅಂದರು. ಮರದ ಮೇಲೆ ಹಾಕಿ ಸೇರಿಸ್ಬಿಟ್ರೆ ಒಳ್ಳೇದಲ್ಲ. ಅದು ಮಾಡಿದ್ರೆ ಇಲ್ಲಿ ಫುಟ್ಬಾಲ್ ಗ್ರೌಂಡ್ ಆಗುತ್ತೆ, ಯಾವನೋ ಪಾಕೋಗಳು ಇಲ್ಲಿ ಶ್ರೀಮಂತರಾಗ್ತಾರೆ. ಅದಕ್ಕೆ ನಿಮಗೆ ಜಮ್ಮದಲ್ಲಿ ರೆಡೀಮ್ ಪಟ್ಟೆ ಕೊಡಕ್ಕೆ ನೀವು ವಿರೋಧ ಇದ್ರಿ? ರೆಡೀಮ್ ಪಟ್ಟೆ ಅಂತಲ್ಲ, ಮರ ಅಲ್ಲ. ರೆಡೀಮ್ ಅಂದ ತಕ್ಷಣ ಅದು ಆಗಲ್ಲ. ಮರ ನಮ್ದು ಅಂತ ಹೇಳಿ ಅಲ್ಲಿ ಪ್ರಿಸರ್ವೇಷನ್ ಆಫ್, ನಂದು ಇಷ್ಟೇವಾದ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆ್ಯಕ್ಟ್ ಇದೆ, ಅದು ಅಪ್ಲಿಕೇಬಲ್. ಯಾವ ಮರ ಕಡಿಬೇಕು ಯಾವ ಮರ ಕಡಿಬಾರ್ದು ಅನ್ನೋದು ಅದರಲ್ಲಿ ಇದೆ. ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಟ್ರೀ ಭಯ ಇತ್ತು, ಜಮ್ಮ ಲ್ಯಾಂಡ್ ಜನ ಟಿಂಬರ್ ಕೊಟ್ಬಿಡ್ತಾರೆ ಹೇಳಿ. ಟಿಂಬರ್ ಕೊಟ್ರೆ ಗತಿ, ಟಿಂಬರ್ ಸಾರಸಟ್ಟಾಗಿ ಕೊಟ್ಬಿಟ್ರೆ ಏನಾಗ್ಬೋದು? ಅದು ಕೊಡಗಿನ ದೃಷ್ಟಿ ನೋಡ್ಬೇಕಲ್ಲ. ಅದಕ್ಕೆ ನಿಮ್ಮ ಒಳಗೆ ಕೂಡ ಒಂದು ಪರಿಸರವಾದಿ ಇದ್ದಾನೆ ಅಲ್ಲ, ಪರಿಸರದ ಪ್ರಶ್ನೆ ಅಲ್ಲ. ಪರಿಸರವಾದಿಗಳು ಪರಿಸರದ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ರೆ ಅದಕ್ಕೆ ನಾನಿಲ್ಲ. ಓಕೆ, ಈ ವಿಚಾರದಲ್ಲಿ ಕಂಟಿನ್ಯೂ ಮಾಡಿ. ಅದು ಆಯಿತು. ಅದು ಆದಮೇಲೆ ಕಡೆಗೆ ಏನು ಈ ಅಧಿಕಾರಿಗಳು ಮತ್ತು ಅಲ್ಲಿ ಬರೀ ಉಲ್ಟ ಮಾಡೋರೇ ಇರ್ಬೋದು. ನಾ 2-3 ಸಲ ಕರೆಸಿ ಎಲ್ಲ ಹೇಳಿದೆ, ಆಗಿಲ್ಲ. ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದರು, ಹೇಳಿದೆ. ಅವರು ಈ ಅಧಿಕಾರಿಗಳು ಅವರು ಏನೇನೋ ಹೇಳೋದು, ಸುಪ್ರೀಂ ಕೋರ್ಟ್ ಮಾತೆತ್ತಿರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಹೀಗಿದೆ ಅಂತ ಹೇಳೋದು. ಸರಿ. ಮತ್ತು ರಂಜನ್ ಅವರು ಇದ್ದರು, MLA. ರಂಜನ್ ಅವರು ಬಂದಿದ್ದರು, MLA ಆಗಿದ್ದರು ನೆಕ್ಸ್ಟ್ ಟೈಮ್. ಅವರು MLA ಇದ್ದರು, ಆಗ ಮಂತ್ರಿ ಆಗಿರಲಿಲ್ಲ ಸದಾನಂದ ಗೌಡರು. ನಾನು ಹೇಳಿದೆ, ಇದಕ್ಕೆ ನಾವು ಹೀಗೆ ಕೂತ್ರೆ ಆಗಲ್ಲ, ಒಂದು ಕೆಲಸ ಮಾಡೋಣ, ನಾನು ನಿಮಗೆ ಅವಕಾಶ ಕೊಡ್ತೀನಿ, ಜಮ್ಮದ ಬಗ್ಗೆ ಎತ್ತಿ ಆಡಳಿತ ಪಕ್ಷ ಎಲ್ಲ ಆಮೇಲೆ ಧರಣಿ ಬಾ ಅಂತ ಹೇಳಿದೆ ರಂಜನ್ ಅವ್ರಿಗೆ. ಕರೆದು ನನ್ನ ಚೇಂಬರ್ಲಿ. ಆಯಿತು, ಹಾಗೆ ಮಾಡ್ತೀನಿ. ನಾನು ಇಮ್ಮಿಡಿಯೇಟ್ ಸೆಷನ್ ಸ್ಟಾರ್ಟ್ ಆಗಿ ಇದಾದಾಗೆ ರಂಜನ್ ಅವರು ಏನೋ 0 ಅವರ್ಲಿ ಎತ್ತಬೇಕಲ್ಲ, ಎತ್ತಿ ಅಂತ ಹೇಳಿದೆ. ಎತ್ತಿದ್ರು. ಎತ್ತಿ ಆದಾಗ ಧರಣಿಗೆ ಬರೋಕ್ಕೆ ಬಂದರು. ನಾನು ಹೇಳಿದೆ, ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಇತ್ಯರ್ಥ ನಾನು ಈ ಸ್ಥಾನದಲ್ಲಿ ಕೂತು ಮಾಡೋಕ್ಕಾಗದೆ ಹೋದರೆ ನಾನು ಈ ಕುರ್ಚಿಯಲ್ಲಿ ಕೂತ್ಕೊಳ್ಳಲ್ಲ, ನಾನು ಎದ್ದು ಹೋಗಬೇಕಾಗುತ್ತೆ ಅಂತ ಎಲ್ಲರೂ ಗಾಬರಿ ಹತ್ಕೊಳ್ತು. CM ಅವ್ರಿಗೂ ಗಾಬರಿ ಹತ್ತಿತು. ಮತ್ತೆ ಇದು ಇವತ್ತು ಸಂಜೆ ಒಳಗೆ ಬಿಲ್ ತರ್ತೇವೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಅಡ್ಜಾನ್ ಮಾಡಿ ಆ KH ಅಂತ ರಂಗನಾಥ್ ಅಂತ ಒಬ್ಬರು ಚೀಫ್ ಸೆಕ್ರೆಟರಿ, ಸದಾ ನಾವು ನೆನೆಸ್ಕೊಳ್ಬೇಕಾಗಿದ್ದು ಅವರು. ಓಕೆ. ಅವರು ಇವ್ರನ್ನ ಯಾರನ್ನ ಕೇರ್ ಮಾಡದೆ ನಾವು ಸದ್ಯಕ್ಕೆ ಇಷ್ಟು ಮಾಡುವ ಅಂತ ಹೇಳಿ ಒಂದು ಬಿಲ್ ತಂದರು. ಅಮೆಂಡ್ಮೆಂಟ್ ಟು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್. ಲ್ಯಾಂಡ್ ರೆವಿನ್ಯೂ ಸೆಕ್ಷನ್ 2 ಮತ್ತು 8ಗೆ. ಸೆಕ್ಷನ್ 2 ಮತ್ತು 8ಗೆ ಆಕ್ಯುಪೆನ್ಸಿ ರೈಟ್ ಕೊಟ್ಟರು. ಎಲ್ಲ ಜಮ್ಮ ಲ್ಯಾಂಡ್ಸನ್ನು ಕಂದಾಯಕ್ಕೆ ಒಳಪಡಿಸ್ಬೇಕು ಅಂತ ಮಾಡಿ. ಸೊ ಆಗ ನೀವು ಆಸ್ ಎ ಸ್ಪೀಕರ್ ನಿಮ್ಮ ಪಕ್ಷದ ಅಗೇನ್ಸ್ಟ್ ಕೂಡ ಹೋರಾಟ, ಅಂದ್ರೆ ಅಷ್ಟು ಈಸಿ ಅಲ್ಲ ಒಂದು ಅಮೆಂಡ್ಮೆಂಟ್ ತಗೊಬರೋದು, ಅಂದ್ರೆ ಯು ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಯುವರ್ ಓನ್ ಗೌರ್ಮೆಂಟ್. ಓಕೆ, ಇದೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಇದೊಂದು ಶಾಶ್ವತ ಮೈಲುಗಲ್ಲು ತಿದ್ದುಪಡಿ ಆಯಿತು.
ಮತ್ತು ಬಿಲ್ ಪಾಸ್ ಆಯಿತು. ಆಗ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು ಇಷ್ಟು ಈಸಿಲಿ ಮಾಡುವಂಥದ್ದು MC ನಾಣಯ್ಯನವರು ಇದಕ್ಕೆ ಯಾಕೆ ತಲೆ ಕೊಡಿಸ್ಕೊಂಡು ನಮಗೆ ಮಾರ್ಗದರ್ಶಕರು ಅವರು ಇವರು ಮಾಡ್ಬೋದಿತ್ತಲ್ಲ ಅಂತ ಹೇಳಿದ್ರು. ಅದೇನೇ ಇರಲಿ, ಅದು ಅಲ್ಲಿಂದ ಬಿಲ್ ಪಾಸ್ ಆಗಿ ಆದ್ರೂ ಕೂಡ ನಮಗೊಬ್ಬ ಗವರ್ನರ್ ಇದ್ದರು. ಈಸ್ ನೋ ಮೋರ್. ಈ ಗವರ್ನರ್ ಇದಾಗಬೇಕು. ಕಾಂಗ್ರೆಸ್ ಕಡೆಯಿಂದ ಗವರ್ನರ್ ಅವರು. ಹೌದು, ಕಾಂಗ್ರೆಸ್ ಗವರ್ಮೆಂಟ್ ಇತ್ತಲ್ಲ ಸೆಂಟ್ರಲ್ಲಿ, ಭರದ್ವಾಜ್ ಅಂತ. ಅಯ್ಯೋ, ಅವ್ರಿಗೆ ನನಗೆ ಭಾಳ ಕ್ಲಾಶ್ಗಳಾಗಿದೆ. ಆಯ್ತು, ಅವ್ರೇನು ಇದನ್ನು ಹಾಗೆ ಪೆಂಡಿಂಗ್ ಅವರು ಏನು ಮಾಡಿದ್ರು ಅದನ್ನು ಇಲ್ಲಿ ಪರಿಸರವಾದಿಗಳು ಯಾರೆಲ್ಲ ಹೋಗಿ ಅವ್ರ ತಲೆ ತಿಂದು. ಪರಿಸರವಾದಿ ವಾಸ್ ಅಗೇನ್ಸ್ಟ್ ಗಿವಿಂಗ್ ಜಮ್ಮಾ ಟು ಪೀಪಲ್. ದೇ ವಾಂಟ್ ಜಮ್ಮಾ ಟು ದ ಗವರ್ಮೆಂಟ್. ಆಯ್ತಲ್ವಾ. ಅಲ್ಲಿ ಬೆಂಗಳೂರಲ್ಲಿ ಕೂತವ್ರು ಕೆಲವರು ಇದ್ದಾರೆ, ಬ್ರಿಗೇಡಿಯರು ಅವರು ಇವರು ಅಂತ ಹೇಳ್ಕೊಂಡು. ಏನಾದರೂ ಈ ಗವರ್ನರ್ ಅದಕ್ಕೆ ಒಪ್ಪಿಕೊಳ್ಳಿಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೆ ಹೋಯ್ತದು. ಯಾರಿದ್ರು ಅವಾಗ? ಪ್ರಣಬ್ ಮುಖರ್ಜಿ. ಅದೇನಾಯಿತು, ಬೆಳಗಾಂ ಹೊಸ ವಿಕಾಸಸೌಧ ಓಪನಿಂಗ್ ಅವ್ರ ಕೈಲಿ ಮಾಡಿಸಿದ್ದು. ನಾನು ಸ್ಪೀಕರ್ ಆಗಿ ನಂದೇ ಜವಾಬ್ದಾರಿ ಅಲ್ವ ಅದು. ಪ್ರಣಬ್ ಮುಖರ್ಜಿ ಅವ್ರನ್ನ ಕರೆಸಿದ್ದು ನಾವು. ಅಲ್ಲಿ ಕರೆಸಿ ಎಲ್ಲ ಆಗಿ ಇನಾಗ್ರೇಷನ್ ಆದಮೇಲೆ ಮತ್ತೆ ಒಂದು ಹಾಫ್ ಆನ್ ಅವರ್ ಹಿಂಗೆ ಕೂತ್ಕೊಂಡು ಮಾತಾಡೋದಿದೆಯಲ್ಲ. ಆಗ ಕೊಡಗು ಎಲ್ಲ ಫೀಲ್ಡ್ ಮಾರ್ಷಲ್ ಅವರ ಹೆಸರೆಲ್ಲ ಬಂತು. ಕೇಳಿದ್ರು ಎನಿ ಪ್ರಾಬ್ಲಮ್ ಅಂತ. ನಾನಾಗ ಒಂದು ಬಿಲ್ಲು ಈ ಥರ ನಿಮಗೆ ರೆಫರ್ ಮಾಡಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದೆ. ಆಗಲೇ ಕರೆದು ಅವರ ಸ್ಪೆಷಲ್ ಆಫೀಸರ್ ಇದ್ದರು, ದಿಸ್ ಹ್ಯಾಸ್ ಟು ಬಿ ಕ್ಲಿಯರ್ಡ್ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ಕ್ಲಿಯರ್ ಆಯ್ತದು. ಮತ್ತೆ ಕ್ಲಿಯರ್ ಆಯಿತು. ಅಲ್ಲಿಂದು ಕಡೆಗೆ ಈ ಕಾಂಗ್ರೆಸ್ನವರ ಚಿಲ್ಲರೆ ಬುದ್ಧಿ ಅಲ್ಲೂ ತೋರಿಸಿದ್ರು. ಯಾರು ಹೋದ್ರು ಅಲ್ಲಿ? ಅಲ್ಲ, ವೀರಪ್ಪ ಮೊಯ್ಲಿ ಅಲ್ಲಿ ಎಲ್ಲ ಇದ್ರಿಂದ ವೀರಪ್ಪ ಮೊಯ್ಲಿ ಮಾಡಿದ್ರಂತೆ. ಐ ಥಿಂಕ್ ವೀರಪ್ಪ ಮೊಯ್ಲಿ ಲಾ ಮಿನಿಸ್ಟರ್ ದೆನ್. ಏನಾಗಿದ್ರು ಏನೂ ಆಗಿತ್ತಿಲ್ಲ, ಸೋತಿದ್ರು. ಆ ಕ್ರೆಡಿಟ್ ನಿಮಗೆ ಕೊಟ್ಟಿಲ್ಲ. ಅಲ್ಲ, ಅವರು ಪ್ರಚಾರ ಹಾಗೆ ವೀರಪ್ಪ ಮೊಯ್ಲಿಯಿಂದ ಹಿಡಿದು ಅಲ್ಲಿ ಮಾಡಿಸಿದ್ದು ಅಂತ. ವೀರಪ್ಪ ಮೊಯ್ಲಿನ ಮಾಡಿಸೋದಾದ್ರೆ ಮುಖ್ಯಮಂತ್ರಿ ಇದ್ದಲ್ಲ, ಆಗ ಮಾಡಿಸ್ಕೋಬೋದು. ಜಮ್ಮಾ ಪ್ರಾಬ್ಲಮ್. ಬಟ್ ನೀವು ಇದನ್ನು ಇಶ್ಯೂನ ಈ ಅಮೆಂಡ್ಮೆಂಟ್ನೆಲ್ಲ ಪಾಸ್ ಮಾಡಿ ಆ್ಯಡ್ ಮಾಡಿ ನೀವು ಬಂದು ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಥವಾ ಪ್ರೆಸ್ ಏನು ಕರೆದಿಲ್ಲ, ಸಾಲ್ವ್ ಆಯ್ತು ಹೇಳಿ ಮಾಡಿದ್ದು. ಓಕೆ, ಬಾಯ್ಸ್. ಅದಕ್ಕೆ ನಮಗೆ ಇಲ್ಲಿ ಅಭಿನಂದನೆ, ದೊಡ್ಡ ಪ್ರೊಫೆಷನ್ ಎಲ್ಲ ತೆಗೆದ್ರು. ನಾನು ಸ್ಪೀಕರ್ ಆಗಿ ಆ ಪ್ರೊಫೆಷನ್ ಎಲ್ಲ ಹೋಗೋಂಗೆ. ನಿಮಗೆ ಪ್ರಚಾರ ಸರಿ ತಗೊಳಕ್ಕಾಗಿಲ್ಲ? ಅಲ್ಲ, ಮಾಡೋಕ್ಕಾಗಿಲ್ಲ. ರಂಜನ್ ಭಾಗವಹಿಸಿದ್ರು. ಭಾಗವಹಿಸಿ ಅಂತ ಹೇಳಿದ್ದೆ. ಒಳ್ಳೇದು. ನಮ್ಮಲ್ಲಿ ಅದರ ಬಗ್ಗೆ ಏನು ಈಗ ಇಶ್ಯೂ ಏನು? ಈಗ ಅಲ್ಲಿಂದ ಅದು ಹಾಗೇನೆ ನಡೀತಾ ಇತ್ತು. ಕಡೆಗೆ ಪಾರ್ಟಿಷನ್ ಇದು ಬಂತು. ಅದಕ್ಕೂ ಅವರು ಪಾರ್ಟಿಷನ್ ಆಗದೆ ಕಡೆಗೆ ಏನೇನು ಮಾಡಿಕೊಂಡು ಸ್ಲೋ ಆಗಿ ಆಗ್ತಾ ಇತ್ತು. ಕಡೆಗೆ ಒಂದು ಸುತ್ತೋಲೆಯನ್ನು ಹೊರಡಿಸ್ಬಿಟ್ಟು ಏನಂದರೆ ₹200 ಸ್ಟ್ಯಾಂಪ್ ಪೇಪರಲ್ಲಿ ಪಾರ್ಟಿಷನ್ ಡೀಡ್ ಮಾಡ್ಕೊಳ್ಳೋದು, ಮತ್ತೆ ಒಂದು ಅಫಿಡವಿಟ್ ಕೊಡೋದು. ಕೆಲವರು ಏನು ಮಾಡಿದ್ರು, ಬೋಗಸ್ ಮಾಡೋಕ್ಕೆ ಶುರು ಮಾಡಿದ್ರು. ಏನಂದ್ರೆ ಕುಟುಂಬದವರಿಗೆ ಮೋಸ ಮಾಡೋದು. ನಂದೇ ಈ ಜಮ್ಮ ನಂದು ಅಂತೇಳಿ ಸೈನ್ ಹಾಕೊಂಡು ಮಾಡ್ಕೊಳ್ಳೋದು. ಅವರ ಸೈನ್ ಫೋರ್ಜರಿ ಮಾಡಿದ್ದು ಇದೆಲ್ಲ ಮಾಡಿದ್ದಾರೆ. ಅದು ವಿರಾಜಪೇಟೆಯಲ್ಲೇ ಮಾಡಿದ್ದು. ಕಡೆಗೆ ಅಧಿಕಾರಿಗಳ ಮೇಲೆ FIR ಆಗಿ ಮಾಡೋದೇ ನಿಂತೋಯ್ತು. ಓಕೆ. ಅಲ್ಲಿಂದ ಕಡೆಗೆ ನಾನು ಮತ್ತೆ ಕೂರಿಸಿ ಎಲ್ಲ ಮಾಡಿ ಅವ್ರ ಕೈಯಿಂದ ಅಫಿಡವಿಟ್ ತಗೊಳ್ಳೋಣ, ಯಾರು ಕೊಟ್ಟಿರೋ ಮಾಹಿತಿ ಸಹಿ ಅಂತ ಹೇಳಿ ಸರಿ ಇದೆ ಅಂತ ಅದಾಗ ನಡ್ಕೊಂಡಿತ್ತು. ಈ ಸರ್ಕಾರ ಬಂದ ಮೇಲೆ ಮತ್ತೆ ಒಂದು ಸುತ್ತೋಲೆ ಹೊರಡಿಸಿದ್ರು. ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇಲ್ಲದೆ ಮಾಡಬೇಕು, ಸರ್ಕಾರಕ್ಕೆ ಸ್ಟ್ಯಾಂಪಲ್ಲಿ ಇವರು ಬಿಟ್ಟಿ ಭಾಗ್ಯಕ್ಕೆ ದುಡ್ಡು ಆಗಬೇಕಲ್ಲ ಅಂಥೇಳಿ ಮಾಡಿದ್ರು. ಮಾಡಿ ಆದಮೇಲೆ ಕಡೆಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದು ಯಾರು ಅಂಥೇಳಿ ಈಗ ಅದು ಏನೋ ಒಂದು ಚರ್ಚೆ ನಡೀತಿದೆ. ನೆಕ್ಸ್ಟ್ ಏನು ಮಾಡಬೇಕು, ಏನು ಪೆಂಡಿಂಗ್ ಏನೂ ನಡೀತಾ ಇಲ್ಲ. ಕಡೆಗೆ ಒಂದು ಜಮ್ಮ ತಿದ್ದುಪಡಿ ಸರಿಯಾಗಿಲ್ಲ, ಇವರೇ ಅತಿ ಬುದ್ಧಿವಂತರ ಹಾಗೆ ಒಂದು ಅಮೆಂಡ್ಮೆಂಟ್ ತಂದರು. ಯಾರು? ಪನಣ. ಆ ಅಮೆಂಡ್ಮೆಂಟ್ ಏನಾದರೂ ಪಾಸ್ ಆಗಿದ್ದರೆ ಹಿಂದಿನ ಸ್ಥಿತಿಗೆ ಹೋಗ್ತಿತ್ತು. ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ರು, ಇವರು ಅದನ್ನು ನೋಡಲಿಲ್ಲ ಅಂತ ಕಾಣುತ್ತೆ. ಕಡೆಗೆ ಬಿಲ್ಲು ಅಸೆಂಬ್ಲಿಲಿ ಪ್ಲೇಸ್ ಆಗಿಬಿಟ್ಟಿದೆ. ಓದಿ ನೋಡುವಾಗ ಹೀಗೆ ನಾನು ಫಸ್ಟ್ ಟೈಮ್ ಅವ್ರ ಹತ್ರ ಮಾತಾಡಿದ್ದಾಗ ಪನಣ್ಣನ ಜೊತೆ ಯಾಕೆ ಹೀಗೆ ಈ ಬಿಲ್ಲು ಇದು ಅಂತ ಹೇಳಿ ಕಡೆಗೆ ಹೇಳಿದ್ರು, ಈ ಥರ ಆಗೋಗಿದೆ, ನಾನು ಅದನ್ನು ಕಮಿಟಿಗೆ ರೆಫರ್ ಮಾಡಿ ಸರಿ ಮಾಡ್ತೀನಿ ಅಂದರು. ನಂದು ಒಂದು ಪಾಲಿಸಿ ಇತ್ತು, ಜಮ್ಮ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು,
ಎಲ್ಲರೂ ಸಲಹೆ ಕೊಡಬೇಕಂತ. ಅವರಿಗೆ ಕರ್ಟೆಸಿ ಇದ್ದಿದ್ರೆ ಎಲ್ಲರನ್ನ ಕೇಳಿ ಅಮೆಂಡ್ಮೆಂಟ್ ತಂದಿದ್ರೆ ಈ ಪರಿಸ್ಥಿತಿ ಆಗ್ತಿರ್ತಿಲ್ಲ. ಈಗ ಒಂದು ಕಮಿಟಿ ಮಾಡಿ ಅಲ್ಲಿ ಏನೋ ಸರಿ ಮಾಡ್ತೇನೆ ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಅಸೆಂಬ್ಲಿಲಿ ಬಂದಾಗಲೇ ಗೊತ್ತು, ಅಲ್ಲೂ ಅಧಿಕಾರಿಗಳು ಜಮ್ಮ ವಿಚಾರದಲ್ಲಿ ಉಲ್ಟಾ ಹೊಡೆಯೋಕ್ಕೆ ನೋಡಿದ್ರು. ಸ್ವಲ್ಪ ಬುದ್ಧಿವಂತಿಕೆಯಿಂದ ಏನೋ ಪ್ರಿವಿಲೇಜ್ ಅಂತ ಕಮಿಟಿ, ಸ್ಪೆಷಲ್ ಕಮಿಟಿಗೆ ರೆಫರ್ ಮಾಡಿದ್ದಕ್ಕೆ ಬಚಾವು. ಆದರೂ ಸಾಲ್ವ್ ಆಗಿಲ್ಲ. ಇವರಿಗೆ ಅಗತ್ಯ ಏನಿತ್ತು ಅದನ್ನು ಮಾಡೋದು, ಆ ತಿದ್ದುಪಡಿ ತರೋ ಅಗತ್ಯತೆ ಏನಿತ್ತು ಅನ್ನೋದನ್ನು ಜನತೆಗೆ ಹೇಳಬೇಕಲ್ಲ, ಅದು ಹೇಳಲಿಲ್ಲ. ಅಲ್ಲಿಂದ ಮತ್ತೆ ಇನ್ನೊಂದು ಏನಂದರೆ, ಆ ಸುತ್ತೋಲೆ ವಾಪಸ್ ತಗೊಳ್ಬೋದಿತ್ತಲ್ಲ. ಇವರಿಗೆ ಸ್ಟ್ಯಾಂಪ್ ಡ್ಯೂಟಿ ಇನ್ನೊಂದಕ್ಕೆ ಬಿಟ್ಟಿ ಬಗ್ಗೆ ದುಡ್ಡಿಗೆ ಏನು ಬೇಕಾದ್ರೂ ಮಾಡೋದು. ನೀವೇನು ಹೇಳೋದಂದ್ರೆ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಅನ್ನ ಕೇಳಬೇಡಿ, ಅಲ್ಲಿ ಕಾನೂನು ಹಾಗಿದೆ. ಹಿಂದೂ ಅಮಂಗ್ ಹಿಂದೂಸ್ ಪಾರ್ಟಿಷನ್ ಡೀಡ್ ನೀಡ್ ನಾಟ್ ಬಿ ರಿಜಿಸ್ಟರ್ಡ್. ಹಿಂದೂ ಲಾದಲ್ಲಿ ಇದೆ. ಹೌ ಕ್ಯಾನ್ ಇನ್ ದಿಸ್ ಆ್ಯಕ್ಟ್ ಓವರ್ಟೇಕ್? ಕಾನೂನು ಇರುವುದು. ಬೋಪಯ್ಯ ಸಾಹೇಬ್ರೆ, ಕಾರ್ಯಕ್ರಮದ ಕೊನೆ ಅಂತಲ್ಲಿದ್ದೀವಿ. ಮಾತಾಡೋಕ್ಕೆ ಸುಮಾರು ವಿಚಾರ ಇದೆ. ಯಾಕೆ ಗೊತ್ತಾ, ಒಬ್ಬರು ಲಾಯರ್ ಜೊತೆ ಮಾತಾಡುವಾಗ ಅದು ಕ್ವಶನ್ ಮೇಲೆ ಹೋಗ್ತಾ ಇರುತ್ತೆ. ಈಗ ಕೊಡಗಿಗೆ ಕೆ ಜಿ ಬೋಪಯ್ಯನವರು ಕೊಡಗಿಗೆ ಕೊಟ್ಟ ಟಾಪ್ 3 ಕೊಡುಗೆ ಅಂತ ಏನು ಹೇಳ್ತಾರೆ. 4 ಸತಿ ML ಆಗಿದೆ, 4 ಕೊಡುಗೆ, ಒಳ್ಳೆ ಕೊಡುಗೆ ಹೇಳಬೇಕು. ರೋಡ್ ಮಾಡಿಸಿದ್ದು ಹೇಳ್ಬಿಡಿ, ಯಾಕಂದ್ರೆ ರೋಡ್ ದುಡ್ಡಲ್ಲಿ ಎಲ್ಲ MLಗಳು ಮಾಡ್ತಾರೆ. ಟಾಪ್ ಕೊಡುಗೆಗಳು ಜನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಒಬ್ಬನೇ ಕೊಟ್ಟೆ ಅಂತ ಹೇಳ್ಕೊಳ್ಳಲ್ಲ. ಆಯ್ತು, ನೀವು ರಂಜನ್ ಸೇರಿಬಿಟ್ಟು ಹೇಳಿ. ನಾನು ರಂಜನ್ ಸೇರಿ BJP ಸರ್ಕಾರದಿಂದ ಶಾಶ್ವತವಾದ ಜನ ಯಾವತ್ತೂ ಮರೆಯದಂಥ ಕೆಲಸಗಳನ್ನು ಮಾಡಿದ್ದೇವೆ. ಭಾಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಫಸ್ಟ್ ಟರ್ಮ್ ನಾವು ML ಆಗಿ ಅದರ ಮಧ್ಯದಲ್ಲಿ ನಮ್ಮದು ಸಮ್ಮಿಶ್ರ ಸರ್ಕಾರ ಬಂತು 2020 ಕುಮಾರಸ್ವಾಮಿ. ಆಗಿದ್ದಾಗ ಶಂಕರಮೂರ್ತಿಗಳು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದು. ರಂಜನ್ ಅವರು ಆಗ ಪಾಪ ಅಸೆಂಬ್ಲಿಲಿ ಇರಲಿಲ್ಲ, ಅದು ಇರಲಿ, ಫಸ್ಟ್ ಟರ್ಮನ್ನು ಇದ್ದಾಗ ಇರಲಿಲ್ಲ. ಅವರು ಏನು ಕೊಡಗಿಗೆ ಏನಮ್ಮ ಇಂಜಿನಿಯರಿಂಗ್ ಕಾಲೇಜು ಅಂಥೇಳಿ ಕುಶಾಲನಗರದಲ್ಲಿ ಪಾಲಿಟೆಕ್ನಿಕ್ ಅಪ್ಗ್ರೇಡ್ ಮಾಡಿದರೆ ಹೇಗೆ? ಇಲ್ಲ, ಪಾಲಿಟೆಕ್ನಿಕ್ ಅದರಿಷ್ಟಕ್ಕೆ ಇದೆ. ಒಂದು ಹೊಸ ಇಂಜಿನಿಯರಿಂಗ್. ನಾನೊಬ್ಬ ರಾಜಕಾರಣಿ ಸರ್ ಯೋಚನೆ ಮಾಡೋದು. ನೀವು ಸೆಷನಲ್ಲಿದ್ದೀರಿ, ನೀವು MLA ಮಡಿಕೇರಿದು, ಹೌದಾ? ನೀವು ಆ ಯೋಜನೆನ ರಂಜನ್ ಕ್ಷೇತ್ರ ತಗೊಂಡೋಗಿ ಒಂದು ಸ್ವಲ್ಪ ಯೋಚನೆ ಮಾಡಿಲ್ಲ? ರಾಜಕೀಯ ನಿಮಗೆ ಇದು ಅಲ್ಲಿ ಇನ್ಫ್ರಾಸ್ಟ್ರಕ್ಚರು, ಜಾಗ ಎಲ್ಲ ರೆಡಿ ಇರಬೇಕಲ್ಲ. ಓಕೆ, ರೆಡಿ ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಮಾಡಬೇಕು ಅಂಥೇಳಿ ಅಲ್ಲಿ ಬೇಕಾದಂಗೆ ಜಾಗ ಇತ್ತು. ಅಲ್ಲಿ ಕ್ಷೇತ್ರ ಇನ್ನೊಂದು ಬರಲ್ಲ, ಕೊಡಗು ಜಿಲ್ಲೆಗೆ, ನಿಮ್ಮ ಜಿಲ್ಲೆಗೊಂದು ಬೇಕಿತ್ತು. ಜಿಲ್ಲೆಗೆ ಇಂಜಿನಿಯರಿಂಗ್ ಕಾಲೇಜ್ ಅದು ಅಲ್ಲಾದ್ರೇನು ಇಲ್ಲಾದ್ರೇನು ಅದು ಪ್ರಶ್ನೆ ಎರಡನೇ. ಅದೊಂದು ದೊಡ್ಡ ಕೊಡುಗೆನೆ, ಅದ್ರ ಬಗ್ಗೆ ಮಾತು. ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಆಯಿತು. ಹಾಗೆ ಇವತ್ತು ಅದು ಮೇಲ್ಮಟ್ಟಕ್ಕೆ ಬೆಳೆದಿದೆ, ಅದು ಬೆಳೆದಿದೆ. ಎರಡನೇ ಕೊಡುಗೆ ಅದೇ ಟೈಮಲ್ಲಿ ಇಲ್ಲೊಂದು PG ಸೆಂಟರ್ ಮಾಡಬೇಕು ಅಂತ ಇತ್ತು. PG ಸೆಂಟರ್ ಇದು ಮಾಡುವಾಗ ಎಲ್ಲಿ ಅಂತ ಇದಾದಾಗ ಚಿಕ್ಕಳವರದಲ್ಲಿ ಬೇಕಾದಂಗೆ ಜಾಗ ಇತ್ತು. ಅದನ್ನು ಅಲ್ಲಿ ಒಂದು PG ಸೆಂಟರ್ ಮಾಡಿದರ ಪರಿಣಾಮ ಇವತ್ತು ಯೂನಿವರ್ಸಿಟಿಯು ಅಲ್ಲೇ ಆಗಿದೆ. ಅದಾಯಿತು. ಅಲ್ಲಿಂದ ಎಜುಕೇಶನ್ ಕ್ಷೇತ್ರ ಹೇಳಿ. ಅಲ್ಲಿಂದ ಮೆಡಿಕಲ್ ಕಾಲೇಜ್ ಆಯ್ತಲ್ಲ. ಯಾರು ಘೋಷಣೆ ಮಾಡಿದ್ದು ಮೆಡಿಕಲ್ ಕಾಲೇಜು? ಮೆಡಿಕಲ್ ಕಾಲೇಜು ನಮ್ಮ ಕೊನೆ ಟರ್ಮ್ ಜಗದೀಶ್ ಶೆಟ್ಟರ್ ಮೆಡಿಕಲ್ ಕಾಲೇಜ್. ಓಕೆ, ನೆಕ್ಸ್ಟು ಬಡ್ಜೆಟಲ್ಲೇ ಘೋಷಣೆ ಮಾಡಿದ್ದು. ಅದಾಯ್ತಾ, ಮೆಡಿಕಲ್ ಕಾಲೇಜನ್ನು ಮಾಡಿದ್ದು. ಮತ್ತು ಕೆಲವು ಬಿಲ್ಡಿಂಗ್ಸ್, DC ಆಫೀಸ್ ಹೆಂಗಿದೆ, ಆಮೇಲೆ ಜಿಲ್ಲಾ ಪಂಚಾಯತ್ ಆಫೀಸ್, ಅಥವಾ ಈಗ ಮೊನ್ನೆ SP ಮಾಡಿಲ್ಲ, ನಾವು ಮಾಡಿಲ್ಲ, ಕಟ್ಟಿಯೆಲ್ಲ ಆಗಿತ್ತಲ್ಲ ಉದ್ಘಾಟನೆ ಭಾಗ್ಯ ಅವರಿಗೆ. ಈಗ ಭಾಗಮಂಡಲದ ಫ್ಲೈಓವರ್ ಎಲ್ಲ ಮಾಡಿದ್ದು ನಾವೇ, ಉದ್ಘಾಟನೆ ಮುಖ್ಯಮಂತ್ರಿ ಮಾಡಿದ್ರು. ಅದು ಏನು ಮಾಡೋಕ್ಕಾಗಲ್ಲ. ಅಥವಾ ಇವತ್ತು ಅದರ ಜೊತೆಗೆ ತಾಲೂಕು ಆಫೀಸ್ಗಳು ಇಲ್ಲಿ ವಿರಾಜಪೇಟೆಯಲ್ಲಿ ಎಲ್ಲವೂ ಆಯಿತು. ಪನ್ನಂಪೇಟೆಗೆ, ಕುಶಾಲನಗರಕ್ಕೆ ಪ್ರತ್ಯೇಕ ತಾಲೂಕು ಮಾಡಿದ್ದು ಎಲ್ಲ ಪರ್ಮನೆಂಟೇ ತಾನೆ. ಆಮೇಲೆ ಇದು ಸ್ಪೋರ್ಟ್ಸ್, ಇದು 3 ಕಡೆ ಟರ್ಫ್ ಮಾಡಿಸಿದಲ್ಲ. ಪನ್ನಂಪೇಟೆಯಲ್ಲಿ ಆಯಿತು, ಮಡಿಕೇರಿಯಲ್ಲಿ ಕೇಂದ್ರದ ಆದರೂ ನಾವು MLA ಇದ್ದಾಗಲೇ ಆಗಿದ್ದದು ಟರ್ಫ್ ಗ್ರೌಂಡು. ಸೋಮವಾರಪೇಟೆಯಲ್ಲಿ ಆಯಿತು. ಓಕೆ, ಇಂಡೋರ್ ಸ್ಟೇಡಿಯಂಗಳು ಇಲ್ಲೊಂದಾಗಿದೆ, ವಿರಾಜಪೇಟೆಯಲ್ಲಿ ಒಂದಾಗಿದೆ. ಬೋಪಯ್ಯ ಸಾಹೇಬ್, ಇದು ಈ ಸೈನಿಕ್ ಸ್ಕೂಲ್ದು ಕತೆ ಅಂತ, ಅದೊಂದು ಸೈನಿಕ ಶಾಲೆ ಅಷ್ಟೇ. ಅದರಲ್ಲಿ ನೀವು ರಾಜ್ಯ ಸರ್ಕಾರ ತರೋಕ್ಕಾಗಲ್ಲ, ಅದು ಕೇಂದ್ರದಲ್ಲ. ಹೇಳ್ತೀನಿ, ರಾಜ್ಯ ಸರ್ಕಾರನೇ ಅದರ
ಅವರು ಸ್ಯಾಂಕ್ಷನ್ ಮಾತ್ರ ಅವ್ರದ್ದು. ಇಲ್ಲಿ ಬಡ್ಜೆಟ್ ಇನ್ನೊಂದು ರಾಜ್ಯ ಸರ್ಕಾರನೇ ಕೊಡಬೇಕು. ಲ್ಯಾಂಡ್ ಗಿಂಡೆಲ್ಲ ಎಲ್ಲನೂ ಇವನ್ ಮೇಂಟೆನೆನ್ಸು ಇದು ಎಕ್ಸೆಪ್ಟ್ ಅಲ್ಲಿ ಟೀಚಿಂಗ್ ಸ್ಟಾಫ್ದು ಸ್ಯಾಲ್ರಿ ಮಾತ್ರ ಆರ್ಮಿ ಆಫೀಸರ್ಸ್ ಇರ್ತಾರೆ, ಅದನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಅದು ಅಷ್ಟೇ. ಜಾರ್ಜ್ ಫರ್ನಾಂಡಿಸು ಡಿಫೆನ್ಸ್ ಮಿನಿಸ್ಟರ್ ಇದ್ದರು. ಇಲ್ಲಿ ಕಾಫಿ 2003 ಎಂಡ್ ಫಸ್ಟ್ ಟೈಮ್ ಎಮ್ ಎಲ್ ಎ ಟೈಮಲ್ಲಿ 4 ಹೀಗೆ ಬಂದಾಗ ಇವರು ಜಸ್ವಂತ್ ಸಿಂಗು ಬಂದಿದ್ದರು, ಡಿಫೆನ್ಸ್ ಮಿನಿಸ್ಟರ್ ಇದ್ದರು ಅವರೇ. ಜಾರ್ಜ್ ಫರ್ನಾಂಡಿಸ್ ಅವರಿಬ್ಬರು ಬಂದು ಬೆಳೆಗಾರರ ಇದನ್ನೆಲ್ಲ ಮಾಡಿ ದೊಡ್ಡ ಸಭೆ ಆದಮೇಲೆ ಕಡೆಗೆ ನಾವೆಲ್ಲ ಕೂತಾಗ ಇಲ್ಲಿಗೊಂದು ಆರ್ಮಿ ಸ್ಕೂಲ್ ಬೇಕು ಅನ್ನೋದು ಕೆಲವು ಎಕ್ಸ್ ಮ್ಯಾನು ಇದ್ದರು. ಅವರೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿದ್ರು. ನಮ್ಮ ಪರವಾಗಿ ಇರೋರು ಅವರೆಲ್ಲ ಹಿಂದೂ ಪರ ಇರೋವ್ರೆ. ಹಿಂದೂ ಪರ ಇರೋ ಎಕ್ಸರ್ವಿಸ್ಮೆನ್ಗಳು ಹೆಸರು ಬೇಡ, ನಾಳೆ ನಾನು ಹಿಂದೂ ಪರ ಇಲ್ಲ ಹಿಂದೂ ಬಿಟ್ಟರು ಕಷ್ಟ. ಈಗ ವಾತಾವರಣ ಬದಲಾಗಿದೆ, ಯಾರ ಪರ ಹೇಳೋಕ್ಕಾಗಲ್ಲ ಜಿಲ್ಲೆ. ಹೌದು. ಎಲ್ಲ ಮಾಡಿದಾಗ ಎಸ್ ಗೌರ್ಮೆಂಟ್ ಎಗ್ರೀಸ್ ಟು ಫೈನಾನ್ಸ್ ಜಾಗ ಎಲ್ಲ ಕೊಟ್ಟರೆ ಸ್ಯಾಂಕ್ಷನ್ ಅಂತೇಳಿ ಡೆಲ್ಲಿಗೆ ಹೋಗಿ ಸ್ಯಾಂಕ್ಷನ್ ಆಗಿ ಬಂದುಬಿಡ್ತು. ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡ್ತು ಕೊಡಗಿಯಲ್ಲಿ. ಅದು ಅಷ್ಟೇ, ಕೃಷಿ ಇಲಾಖೆಯಲ್ಲಿ ಆ ಜಾಗ ಇತ್ತು, ಅದನ್ನು ಟ್ರಾನ್ಸ್ಫರ್ ಮಾಡಿ. ಇಷ್ಟೊಂದು ಲೆಕ್ಕ ಹಾಕಿದಾಗ ನಂಗೆ ಅನ್ಸುತ್ತೆ ಬೋಪಯ್ಯ ಸಾಹೇಬ್ರೆ, ನಿಮಗಿಂತ ಹಿಂದೆ ಎಮ್ ಎಲ್ ಎಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ದೊಡ್ಡ ಕೊಡುಗೆ ಕೊಟ್ಟಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಅಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಬಿ ಜೆ ಪಿಯಾಗಿ? ಕೊಟ್ಟಿದ್ರೆ ಅವ್ರು ಹೇಳ್ಕೊಳ್ಳಿ, ಅವರು ಏನು ಮಾಡೋದೇ ಹೇಳ್ಕೊಳ್ತಾರಲ್ಲ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಇದ್ದಾರಲ್ಲ, ನಂಬರ್ 2 ಕರ್ನಾಟಕ ಕ್ಯಾಬಿನೆಟಲ್ಲಿ ಇದ್ರಲ್ಲ, ಅವರು ಮೆಡಿಕಲ್ ಕಾಲೇಜಿಗೆ ವಿರೋಧ ಮಾಡಿದವರು. ಕೆ ವಿ ಜಿ ಅವರು ಇಲ್ಲಿ ಮಾಡ್ತೀನಿ ಅನ್ನೋದು ಅದನ್ನು ವಿರೋಧ ಮಾಡಲಿಲ್ವಾ? ಬೇಡ, ಈ ವಿರೋಧಗಳೇ ಬೇಡ ಅಂತ ನಾವು ಸರ್ಕಾರದಿಂದ ಮಾಡಿಸಿದ್ದು. ಬೋಪಯ್ಯ ಸಾಹೇಬ್ರೆ, ನಿಮ್ಮದು ಈಗ ಕೂಡ ಕೆಲವೊಮ್ಮೆ ಅನಿಸ್ಬೋದು, ಎಟ್ ದಿಸ್ ಟೈಮ್ ರಾಜಕಾರಣಿಗಳಿಗೆ 70s ಕೂಡ ಒಂದು ಪ್ರೈಮ್ ಏಜ್ ಪೊಲಿಟಿಕಲಿ. ಯಾಕಂದರೆ ಹೆಚ್ಚಿನವ್ರು ಸಿ ಎಮ್ ಆಗಿರೋದು 70s ಸಿ ಎಮ್ ಆಗಿರೋದು, ಅಧಿಕಾರ ನಡೆಸಿರೋದು. ಈಗ 75 ಆದರೂ ಕೂಡ ಮೋದಿಯವರು ಇದ್ರಲ್ಲಿ ಮಾಡ್ತಾ ಇದ್ದಾರೆ. ಏನು ರಾಜಕೀಯವಾಗಿ ಏನು ನೋಡ್ತಾ ಇದ್ದೀರಾ? ಪಾಸಿಬಲಿ ನಿಮ್ಮದು ಲೀಗಲ್ ಎಕ್ಯುಮೆನ್ಗೆ ಯು ಮೇ ಗೋ ಎಸ್ ಎ ಗವರ್ನರ್ ಸಮ್ವೇರ್ ಆರ್ ಬೇರೆ ರಾಜಕೀಯ ಆಲ್ಟರ್ನೇಟಿವ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೇಗೆ? ಏನು ಇಲ್ಲ ಅಂದರೆ ರಾಜಕೀಯ ಜೀವನ ಸಾಕು ಅಂತ ಆಗಿದೆಯಾ? ಅಥವಾ ರಾಜಕೀಯ ಜೀವನ ಸಾಕು ಬೇಕು ಅನ್ನೋ ಪ್ರಶ್ನೆ ಇಲ್ಲ. ನನ್ನ ಅವಶ್ಯಕತೆ ಇದ್ದರೆ ಪಕ್ಷ ಚಿಂತನೆ ಮಾಡುತ್ತೆ ಅಷ್ಟೇ. ನೀವು ಹೋಗಿ ಏನು ಕೇಳಕ್ಕೆ ಹೋಗಲ್ಲ, ಗವರ್ನರ್ ಮಾಡಿ ರಾಜ್ಯಸಭೆ ಆ ಅಭ್ಯಾಸ ಎಲ್ಲ ನನ್ನ ಹತ್ರ ಇಲ್ಲ. ಓಕೆ. ಓವರಾಲ್ ನಿಮ್ಮ ಕೆಲವು ಅನೇಕ ಮಂತ್ರಿಗಳನ್ನು ನೋಡಿದ್ದೀರಿ. ನಿಮ್ಗೆ ಇದು ಕೊನೆಗೆ ಬಂದಿದ್ದೀವಿ. ನಿಮಗೆ ಈ ಅಧಿಕಾರಿಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ, ಗ್ರಿಪ್ ಇರೋದ್ರಲ್ಲಿ, ಶಾರ್ಪ್ನೆಸ್ಸಲ್ಲಿ ನಿಮ್ಗೆ ಯಾರನ್ನು ಇಷ್ಟಪಡ್ತೀರಾ? ಒಂದು ಟಾಪ್ ಒಂದು ಸಂಬಡಿ ಇಸ್ ವೆರಿ ಶಾರ್ಪ್, ಸಿ ಎಮ್ ಆಗಿ ಮಿನಿಸ್ಟರ್ ಆಗಿ ಅಂತ ಹೇಳಿ. ಯಡಿಯೂರಪ್ಪ ಕಂಟ್ರೋಲ್ ಇತ್ತು. ಯಡಿಯೂರಪ್ಪ ಅಧಿಕಾರಿಗಳು ಎದುರುತ್ತಿದ್ರು ಅಧಿಕಾರಿಗಳು. ಸಿದ್ದರಾಮಯ್ಯನ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯಂಗಿದೆ, ಎಕ್ಯುಮೆನ್ ಇದೆ. ದೇವೇಗೌಡರನ್ನ ನೀವು ನೋಡಿಲ್ಲ, ಬಟ್ ಓಕೆ. ನಂತರ ಬಂದ ಬೇರೆ ಸಿ ಎಮ್ಗಳು ಅಷ್ಟು ಪವರ್ಫುಲ್ ನಿಮ್ಮ ಪಾರ್ಟಿ ಸಾಫ್ಟ್ ಇದ್ದರು. ಅವರಿಗೆ ಅದನ್ನು ವಿಮರ್ಶೆ ಮಾಡಿಕೊಂಡು ಅವ್ರನ್ನ ಕಂಟ್ರೋಲ್ ತಗೊಳ್ಳೋದು ಇತ್ತಿಲ್ಲ. ಯಡಿಯೂರಪ್ಪಂದೆಲ್ಲ ಹೇಗಿತ್ತು ಅಂದ್ರೆ ಆಗಬೇಕಂದ್ರೆ ಆಗಬೇಕು, ಕಾನೂನು ಆಮೇಲೆ ಅಂತ. ಎರಡನೇ ವಿಚಾರ, ಸ್ಪೀಕರ್ ಆಗಿ ವಿರೋಧ ಪಕ್ಷದಿಂದ ಯಾರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ನೀವು ಸ್ಪೀಕರ್ ಆಗಿದ್ದಾಗ? ಅವ್ರು ಮಾತಾಡೋದು ನಿಮಗೆ ಒಂಥರ ಭಯ ಆಗ್ತಿತ್ತು, ಈಗ ಇವ್ರು ನಮ್ಮ ಮಿನಿಸ್ಟ್ರನ್ನ ಇಕ್ಕಟ್ಟಿಗೆ ಹಾಕ್ಬಿಡ್ತಾರೆ ಅಂತೇಳಿ. ಆ ರೀತಿ ಯಾರು ಚೆನ್ನಾಗಿ ಮಾತಾಡ್ತಾ ಇದ್ರು ವಿರೋಧ ಪಕ್ಷದಿಂದ? ಭಾಳ ಜನ ಇದ್ರು. ಸಿದ್ದರಾಮಯ್ಯ, ಆಮೇಲೆ ಶ್ರೀನಿವಾಸ್ ಪ್ರಸಾದ್, ಆಮೇಲೆ ಜಯಚಂದ್ರ. ನಿಮ್ಮ ಪಾರ್ಟಿಲಿ ಇತರ ವಾಗ್ಮಿಗಳು ಭಾಳ ಕಮ್ಮಿ ಅಲ್ವಾ? ಈ ಕೃಷ್ಣ ಬೈರೇಗೌಡ ಮಾತಾಡ್ತಿದ್ರು. ಆಮೇಲೆ ಇನ್ನು ಕೆಲವರು ನಮ್ಮ ಈಗಿನ ಸ್ಪೀಕರ್ ಕಾದರ್ ಚೆನ್ನಾಗಿ ಮಾತಾಡ್ತಿದ್ರಲ್ಲ. ರಾಜಕೀಯವಾಗಿ ನಿಮ್ಮ ಇದರಲ್ಲಿ ನೀವು ಯಾರ ಮೇಲೆ ನಿಮ್ಮನ್ನು ಒಂದು ರೋಲ್ ಮಾಡೆಲ್ ಆಗಿ ನಿಮ್ಮನ್ನು ನೀವು ಬೆಳೆಸ್ಕೊಂಡಿದ್ದೀರಾ ರಾಜಕೀಯ ಲೈಫಲ್ಲಿ? ನೀವು ಓವರಾಲ್ ನೋಡಿದ್ರೆ ನಮಗೇನು ನಮಗೆಲ್ಲ ಆದರ್ಶ ಇದ್ದದ್ದೇ ವಾಜಪೇಯಿ. ನೀವು ಆ ಥರ ಅಂತೀರ? ವಾಜಪೇಯಿನ ಮೀಟ್ ಆಗಿದ್ರೆ ನೀವು ನನಗೆ ಬರ್ರಿ. ವಾಯ್ಸ್ ಇಲ್ಲೇ ಮೀಟ್ ಆಗಿದ್ದೀವಲ್ಲ, ಇಲ್ಲಿಗೆ ಬಂದಾಗ. ಸ್ನೇಹಿತರೆ, ಭಾಳ ಆಪ್ತ ಸಮಾಲೋಚನೆ ಆಯಿತು, ಸಂಭಾಷಣೆ ಆಯಿತು. ನನಗಿದು ಕ್ಯಾಮ್ರಾ ಇದೆ ಅಂತ ಅನಿಸಿಲ್ಲ, ಯಾಕಂದರೆ ಸುಮಾರು ಸತಿ ನಾನು ಸಂಜೆ 8 ಗಂಟೆ ಮೇಲೆ ಕ್ಲಿನಿಕ್ ಮುಗಿಸಿ ಬಂದರೆ ಒಂದು 15-20 ನಿಮಿಷ ಅದು ಇದು ಮಾತಾಡೋದಿದೆ. ಬಟ್ ನನಗಿಲ್ಲೊಂದು ಭಯ ಇತ್ತು, ಐ ಶುಡ್ ನಾಟ್ ಕಮ್ ಅಕ್ರಾಸ್ ಎಸ್ ಅವ್ರ ಹಿತೈಷಿ, ಅವರು ಆಪ್ತನಾಗಿ ಮಾತಾಡಿದರೆ ನಾನು ನನ್ನ ಸಂದರ್ಶನಕ್ಕೆ ಅನ್ಯಾಯ ಮಾಡ್ತೀನಿ ಹೇಳಿ. ಐ ಥಿಂಕ್ ನಾನು ಅನೇಕ ಟಫ್ ಕ್ವಶನ್ಗಳನ್ನು, ನೇರ ಕ್ವಶನ್ಗಳನ್ನು ಕೇಳಿದ್ದೇನೆ. ಕೊನೆಯದಾಗಿ ನಾನು ಬೋಪಯ್ಯ ಸಾಹೇಬ್ರೆ,
ಥ್ಯಾಂಕ್ ಯು ಸೋ ಮಚ್. ಮುಕ್ತವಾಗಿ ಮಾತಾಡಿದ್ರಿ. ನಮಸ್ತೆ, ಧನ್ಯವಾದ ವೀಕ್ಷಕರೇ.